ಅಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇರೋ ಟಾಪಿಕ್ಸ್ ಏನಿದೆಯೋ ಎಲ್ಲ ಹೇಳ್ತೇನೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂದ್ರೆ ಕಂಡಕ್ಟರ್ ತರ ಕೆಲಸ ಮಾಡುತ್ತೆ ಅಂದ್ರೆ ಪೂರ್ತಿ ಓಮ್ಸ್ ಲಾ ಫಾಲೋ ಮಾಡುತ್ತೆ, ಆ ತರ ಅಲ್ಲ. ಕಂಡಕ್ಟರ್ ತರ ಅಂದ್ರೆ ಸೊ 4 electrons, ಲಾಸ್ಟ್ ಶೆಲ್ ನಲ್ಲಿ ಬರೋದು ಎಷ್ಟು ಎಲೆಕ್ಟ್ರಾನ್ಸ್? ಜಸ್ಟ್ 4 electrons. ಒಂದೇ ಸಿಲಿಕಾನ್ ಐಟಮ್ ಇರುತ್ತಾ? ಜಾಸ್ತಿ ಇರುತ್ತಾ? ಜಾಸ್ತಿ ಸಿಲಿಕಾನ್ ಐಟಮ್ ಇರುತ್ತೆ. ಬಟ್ ನಮಗೆ ಗೊತ್ತು ಆಕ್ಟೇಟ್ ಅಟೈನ್ ಆಗ್ಬೇಕು ಅಂತಂದ್ರೆ ಒಂದು ಇಲೆಕ್ಟ್ರಾನ್ ಎಕ್ಸ್ಟ್ರಾ ಆಯ್ತು ಅಂತಂದ್ರೆ ಪಾಸಿಟಿವ್ ಎಕ್ಸ್ಟ್ರಾ ಆದಂಗಾಯ್ತು, ನೆಗೆಟಿವ್ ಎಕ್ಸ್ಟ್ರಾ ಆದಂಗಾಯ್ತು. ಆಬ್ವಿಯಸ್ಲಿ ನೆಗೆಟಿವ್ ಎಕ್ಸ್ಟ್ರಾ ಆದಂಗಾಯ್ತು. 5 ವ್ಯಾಲೆಂಟ್ ಇರುವಂತ ತಂದು ಇಂಪ್ಯೂರಿಟಿನ ತಂದ್ರೆ ಡೋಪ್ ಮಾಡ್ತಾನೆ. 5 ಅಂತಂದ್ರೆ 4 ಜೋಡಿ ಆಗುತ್ತೆ, 1 ಎಕ್ಸ್ಟ್ರಾ ಉಳ್ಕೊಳುತ್ತೆ. Are you ready? Yes, sir. How's the Josh? Hi, sir. How's the Josh? Hi, sir. Jai Shambho! Hi, Shambho. ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಇವತ್ತು ನಾವು ನೋಡ್ತಾ ಇರೋದು ನಿಮ್ಮ ಚಾಪ್ಟರ್ ಸೆಮಿ ಕಂಡಕ್ಟರ್. ಅದೇ ಆಲ್ಟರ್ನೇಟಿಂಗ್ ಕರೆಂಟ್ ಒಂದು ನನ್ನ ತುಂಬಾ ಫೇವರೇಟ್ ಚಾಪ್ಟರ್ ಆಗಿತ್ತು. ಅದೇ ರೀತಿ ಸೆಮಿ ಕಂಡಕ್ಟರ್ ಕೂಡ ನನ್ನ ಫೇವರೇಟ್ ಚಾಪ್ಟರ್, ಸರಿನಾ? ಇದರಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೇ ನೋಡ್ತಾ ಹೋಗೋಣ, ಎಲ್ಲ ಹಿಡಿದು ಉಜ್ಜೋದ್ ಬೇಡ. ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟು, ಔಟ್ ಆಫ್ ಔಟ್ ತೆಗಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಅದನ್ನ ನೋಡ್ತಾ ಹೋಗೋಣ, ಆಯ್ತಾ? ಈ ಚಾಪ್ಟರ್ ಇಂದ ನಿಮ್ಮ ಎಕ್ಸಾಮ್ ನಲ್ಲಿ 1 ಮಾರ್ಕಿನ ಕ್ವಶನ್ ಇರುತ್ತೆ, ಹಾಗೆ 2 ಮಾರ್ಕಿನ ಕ್ವಶನ್, 2 ಮಾರ್ಕಿಂದ ಇರುತ್ತಾ? ಐ ಥಿಂಕ್ 2 ಮಾರ್ಕ್ ಅಥವಾ 2 ಅಥವಾ 3 ಮಾರ್ಕಿಂದ ಯಾವ್ದೋ ಒಂದಿರುತ್ತೆ. ಲೆಟ್ ಮಿ ಕನ್ಫರ್ಮ್ ಇಟ್, ಓಕೆನಾ? 2 ಮಾರ್ಕ್ ಅಥವಾ 3 ಮಾರ್ಕ್ ಯಾವ್ದೋ ಒಂದಿರುತ್ತೆ. ನಾನು ಒಂದ್ಸಲ ಅದು ಓಪನ್ ಮಾಡ್ಕೋತೀನಿ. ನಿಮ್ದು ಏನಿದೆ ಅದು ಏನಂತಾರ, ಬ್ಲೂ ಪ್ರಿಂಟ್. ಸೊ ಬ್ಲೂ ಪ್ರಿಂಟ್ ನ ಒಂದ್ಸಲ ನೋಡ್ಕೊಬಿಡ್ತೀನಿ. 2 ಮಾರ್ಕ್ 3 ಮಾರ್ಕ್ ಅಂತ ಒಂದ್ಸಲ ಕನ್ಫರ್ಮ್ ಮಾಡ್ತೀನಿ. ಓಕೆ, 2 ಮಾರ್ಕ್ 1 ಮಾರ್ಕಿನ ಕ್ವಶನ್ ಇರುತ್ತೆ, ಹಾಗೆ 2 ಮಾರ್ಕಿನ ಕ್ವಶನ್ ಇರುತ್ತೆ, ಹಾಗೆ 5 ಮಾರ್ಕಿನ ಕ್ವಶನ್ ಇರುತ್ತೆ. ಕ್ಲಿಯರಾ? ಈ 5 ಮಾರ್ಕಿನ ಕ್ವಶನ್ ಇದೆ ಅಲ್ವಾ, ಇದ್ರಲ್ಲಿ ಇದು ಆಲ್ಮೋಸ್ಟ್ ಫಿಕ್ಸ್. 5 ಮಾರ್ಕಿನ ಕ್ವಶನ್ ನಿಮ್ಗೆ ರೆಕ್ಟಿಫೈಯರ್ ಮೇಲೆನೆ ಕೇಳ್ತಾರೆ, ರೆಕ್ಟಿಫೈಯರ್ ಮೇಲೆನೆ ಕೇಳ್ತಾರೆ. ಸಪೋಸ್ ರೆಕ್ಟಿಫೈಯರ್ ಮಿಸ್ ಆಯ್ತಪ್ಪ, ನಿಮ್ದು ಮಾಡೆಲ್ ಪೇಪರ್ ತೆಗೆದು ನೋಡಿದ್ರೆ ಇನ್ಯಾವುದೋ ಬೇರೆ ಒಂದು ಟಾಪಿಕ್ ಮೇಲೆ ಕೇಳಿದ್ದಾರೆ, ಆ 2 ಟಾಪಿಕ್ ಬಿಟ್ಟು ಬಾಕಿ ಟಾಪಿಕ್ ಮೇಲೆ ಹೋಗಲ್ಲ ಈ ಕ್ವಶನ್, 5 ಮಾರ್ಕಿನ ಕ್ವಶನ್. ಕ್ಲಿಯರ್? ಸೊ ಈ 5 ಮಾರ್ಕಿನ ಕ್ವಶನ್ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ, ತುಂಬಾ 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 ಇಂಪಾರ್ಟೆಂಟ್, ಪಕ್ಕಾ ಕ್ವಶನ್, ಫಿಕ್ಸ್ ಕ್ವಶನ್. ಓಕೆನಾ? ಬಾಕಿ 1 ಮಾರ್ಕಿಂದಕ್ಕೆ ಏನ್ ಬೇಕೋ, 1 ಮಾರ್ಕಿಂದಕ್ಕೆ ಹೆಂಗ್ ಸ್ಟಡಿ ಮಾಡ್ತೀರಾ, ಅರ್ಥ ಮಾಡ್ಕೋತೀರಾ. ಆಪ್ಷನ್ ಇರುತ್ತಲ್ವಾ 4 ಒಂದು ಕರೆಕ್ಟ್ ಆಗಿರೋ ಆಪ್ಷನ್ ಅನ್ನ ಗೆಸ್ ಮಾಡ್ಕೋತೀರಾ. ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ತುಕ್ಕ ಹೊಡಿಯೋದು ಈಸಿ, 4ರಲ್ಲಿ 1 ಗೆಸ್ ಮಾಡೋದು ಈಸಿ, ಪರ್ಫೆಕ್ಟ್ ಆಗಿ ಗೆಸ್ ಮಾಡಕ್ಕಾಗತ್ತೆ. 2 ಮಾರ್ಕಿಂದ್ರಲ್ಲಿ ಜಸ್ಟ್ ರಿಪೀಟೆಡ್ ಕ್ವಶನ್ ನೋಡ್ಕೊಂಡ್ರೆ ಸಾಕು, ಓಕೆನಾ? ಬಟ್ ನಾನು ಹೇಳ್ಬೇಕಾದ್ರೆ ಇಡೀ ಚಾಪ್ಟರ್ ಹೇಳ್ತೇನೆ ನಿಮ್ಗೆ. ಅಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇರೋ ಟಾಪಿಕ್ಸ್ ಏನಿದೆಯೋ ಎಲ್ಲ ಹೇಳ್ತೇನೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೇನೆ? ಇಡೀ ಆ ಫಿಸಿಕ್ಸ್ ಏನಿದೆಯೋ ಅದು ಫೀಲ್ ಬರಬೇಕು, ನೀವು ಅದನ್ನ ಅನುಭವಿಸಬೇಕು, ಆ ರೀತಿಯಲ್ಲಿ ಪಾಠ ಮಾಡ್ತೇನೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ನಮ್ಮ ಚಾಪ್ಟರ್ಗೆ ಎಂಟರ್ ಆಗೋಣ. ಒಂದ್ಸಲ ಕನ್ಫರ್ಮ್ ಮಾಡ್ಬಿಡ್ತೇನೆ ನಿಮ್ಗೆ. ಈಗ 5 ಮಾರ್ಕಿನ ಕ್ವಶನ್ ಏನಿದೆ ಅಲ್ವಾ, ಈ 5 ಮಾರ್ಕ್ ಒಂದೇ ರೆಕ್ಟಿಫೈಯರ್ ಮೇಲೆ. ಆಲ್ಮೋಸ್ಟ್ 5 ಮಾರ್ಕಿನ ಕ್ವಶನ್ ಕೇಳೋದು ರೆಕ್ಟಿಫೈಯರ್ ಮೇಲೆ. ರೆಕ್ಟಿಫೈಯರ್ ಬಿಟ್ಟು ಬೇರೆ ಟಾಪಿಕ್ ಹೋಗಲ್ಲ. ಅಕಸ್ಮಾತ್ ರೆಕ್ಟಿಫೈಯರ್ ಬಿಟ್ಕೊಂಡು ಬೇರೆ ಟಾಪಿಕ್ ಹೋದ್ರೆ ಬ್ಯಾಂಡ್ ಥಿಯರಿ ಮೇಲೆ ಹೋಗಬಹುದು, ಓಕೆನಾ? ಬ್ಯಾಂಡ್ ಥಿಯರಿ ಮೇಲೆ ಹೋಗ್ಬೋದು. ಎಲ್ಲ ಕಲಿಯೋಣ. ಬ್ಯಾಂಡ್ ಥಿಯರಿ ಅಂದ್ರೇನು, ರೆಕ್ಟಿಫೈಯರ್ ಅಂದ್ರೇನು, ಎಲ್ಲವನ್ನ ಕಲಿಯೋಣ. ಯಾವ ರೀತಿ? ಸುಮ್ಮನೆ ಎಕ್ಸಾಮ್ ಬೇಕು ಅಂತ ಅಷ್ಟೇ ಅಲ್ಲ, ಅದನ್ನ ಫೀಲ್ ಬರೋ ರೀತಿ, ಅದನ್ನ ನಾವು ಎಂಜಾಯ್ ಮಾಡೋ ರೀತಿಯಲ್ಲಿ ಕಲಿಯೋಣ, ಸರಿನಾ? ಬನ್ನಿ ಮೊದಲನೇ ಟಾಪಿಕ್ ಅನ್ನ ನೋಡೋಣ. ಇಷ್ಟೊತ್ತೆಲ್ಲ ಬರೀ ಪುರಾಣ ಪುಂಗಿದ್ದಾಯ್ತು, ಇವಾಗ ಸ್ಟಾರ್ಟ್ ಮಾಡೋಣ, ಸರಿನಾ? ಏನು ಸೆಮಿ ಕಂಡಕ್ಟರ್ ಅಂತಂದ್ರೆ, ಈಗ ನಾವೆಲ್ಲ ಏನ್ ಮಾಡ್ಬೋದು, ನಮ್ಗೆ ಈ ಕರೆಂಟ್ ಹರಿಯೋದ್ರ ಬಗ್ಗೆ ಗೊತ್ತು. ನಾರ್ಮಲಿ ಕರೆಂಟ್, ಒಂದು ಕಂಡಕ್ಟರ್ ಮೂಲಕ ಕರೆಂಟ್ ಹರಿಬೇಕು ಅಂದ್ರೆ ಏನಾಗುತ್ತೆ, ಓಮ್ಸ್ ಲಾ ಅದು ಫಾಲೋ ಮಾಡುತ್ತೆ, ರೈಟ್? ಓಮ್ಸ್ ಲಾ ಫಾಲೋ ಮಾಡುತ್ತೆ. ಕರೆಂಟ್ ಜಾಸ್ತಿ ಬೇಕು ಅಂತಂದ್ರೆ ನಾವು ವೋಲ್ಟೇಜ್ ಅನ್ನ ಜಾಸ್ತಿ ಮಾಡ್ಕೋಬೇಕು, ಕರೆಂಟ್ ಕಮ್ಮಿ ಬೇಕು ಅಂದ್ರೆ ನಾವು ಕಮ್ಮಿ ವೋಲ್ಟೇಜ್ ಅನ್ನ ಕಟ್ಕೋಬೇಕು, ಹೌದಾ? ಇದು ಬಿಟ್ರೆ ನಮಗ್ ಬೇರೆ ಆಪ್ಷನ್ ಇಲ್ಲ. ಕಂಡಕ್ಟರ್ ಜೊತೆಗೆ ನಾವು ಬೇರೆ ಏನೋ ಶೇಡ್ ಮಾಡೋಂಗಿಲ್ಲ. ಬಟ್ ಸೆಮಿ ಕಂಡಕ್ಟರ್ ನಲ್ಲಿ ಹೆಂಗೆ ಅಂದ್ರೆ, ಸೆಮಿ ಕಂಡಕ್ಟರ್ ನಲ್ಲಿ ಓಮ್ಸ್ ಲಾ ಫಾಲೋ ಆಗಲ್ಲ. ಅಂದ್ರೆ ನಾವು ಒಂದ್ ಸ್ವಲ್ಪ ಕರೆಂಟ್ ಜಾಸ್ತಿ ಮಾಡಿದ್ರೆ, ಒಂದ್ ಸ್ವಲ್ಪ ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ ಕರೆಂಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬೋದು, ಅಥವಾ ಒಂದ್ ಸ್ವಲ್ಪ ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ ಕರೆಂಟ್ ಆ ರೇಟಲ್ಲಿ ಜಾಸ್ತಿ ಆಗದೆ ನಮಗೆ ಬೇಕಾದ ರೀತಿಯಲ್ಲಿ ಜಾಸ್ತಿ ಆಗ್ಬೋದು. ಸೊ ಈ ರೀತಿಲಿ ನಮಗೆ ಬೇಕಾದ ಹಾಗೆ ವೋಲ್ಟೇಜ್ ಜಾಸ್ತಿ ಮಾಡಿದ್ರು ಅಥವಾ ವೋಲ್ಟೇಜ್ ಅನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರು ನಮಗೆ ಬೇಕಾದ ಹಾಗೆ ಕರೆಂಟ್ ಅನ್ನ ಕಂಟ್ರೋಲ್ ಮಾಡಬಹುದು. ಯಾವ್ದ್ರಲ್ಲಿ? ಸೆಮಿ ಕಂಡಕ್ಟರ್ ನಲ್ಲಿ. ಈ ಸೆಮಿ ಕಂಡಕ್ಟರ್ ನಲ್ಲಿರುವ ಈ ವಿಶೇಷ ಪ್ರಾಪರ್ಟಿ ಏನಿದೆಯಲ್ವಾ, ಇದು ನಮಗೆ ತುಂಬಾ ಕಡೆ ಹೆಲ್ಪ್ ಆಗಿದೆ. ಇದರಿಂದ ನಾವು ಅನೇಕ ಡಿವೈಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ದೇವೆ. ಮೊಬೈಲ್ ಫೋನ್ ನಲ್ಲಿ ಬರೋ ಪ್ರೊಸೆಸರ್ ಇರ್ಬೋದು, ಸೆನ್ಸರ್ ಇರ್ಬೋದು, ಕ್ಯಾಮ್ರಾ ಸೆನ್ಸರ್ ಇರ್ಬೋದು, ಇಲ್ಲಿರೋದೇನು ಲೈಟ್ಸ್ ಇರ್ಬೋದು, ಟ್ಯೂಬ್ ಲೈಟ್ ಒಳಗಡೆ ಅಂದ್ರೆ ಈಗೀಗೆಲ್ಲ LED ಟ್ಯೂಬ್ ಲೈಟ್ ಬರ್ತಾ ಇದೆಯಲ್ವಾ, LED ಇರ್ಬೋದು, ಸೋಲಾರ್ ಪ್ಯಾನೆಲ್ ಹಾಕಿರ್ತಾರೆ, ಆ ಸೋಲಾರ್ ಪ್ಯಾನೆಲ್ಸ್ ಇರ್ಬೋದು, ಎಲ್ಲಾನು ಸೆಮಿ ಕಂಡಕ್ಟರ್ಸ್. ಯಾಕಂದ್ರೆ ಅದರಲ್ಲಿರೋ ಸ್ಪೆಷಲ್ ಪ್ರಾಪರ್ಟಿಯಿಂದ ಅದನ್ನ ನಾವು ನಮಗೆ ಬೇಕಾದ ರೀತಿಯಲ್ಲಿ ಅದನ್ನ ನಾವು ಟ್ಯೂನಿಂಗ್ ಮಾಡ್ಕೋಬಹುದು. ಹೀಗಾಗಿ
ಸೆಮಿ ಕಂಡಕ್ಟರ್ಸ್ ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀವಿ. ಓಕೆನಾ, ಇವಾಗ ಇದೇ ಸೆಮಿ ಕಂಡಕ್ಟರ್ ಅದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಡೀಟೇಲ್ ತಿಳ್ಕೊತಾ ಹೋಗೋಣ. ನಾವು ಬೇಸಿಕ್ ಇಂದ ಶುರು ಮಾಡೋಣ. ಓಕೆನಾ, ಸೊ ಏನು ಸೆಮಿ ಕಂಡಕ್ಟರ್ ಅಂದ್ರೆ, ನೋಡಪ್ಪ, ಈಗ ವಸ್ತುಗಳಲ್ಲಿ ಒಟ್ಟ 3 ಕ್ಯಾಟಗರಿ ಬರುತ್ತೆ. ಈ ಕರೆಂಟ್ ಅನ್ನ ತುಂಬಾ ಈಸಿಯಾಗಿ ಫ್ಲೋ ಮಾಡಕ್ ಕೊಡ್ತೀನಪ್ಪ, ಕಂಡಕ್ಟರ್ ಅಂತ ಕರಿತೀವಿ. ಕಂಡಕ್ಟರ್ ನ ಅಜ್ಜಿಬಾದ್ ಫ್ಲೋ ಮಾಡಕ್ ಬಿಡಲ್ಲ, ಸ್ಟಾಪ್ ಕರೆಂಟ್, ಏನಂತೀವಿ? ಇನ್ಸುಲೇಟರ್ ಅಂತೀವಿ. ಈ ಕಂಡಕ್ಟರ್ ಇನ್ಸುಲೇಟರ್ ಇಬ್ಬರದು ಮಧ್ಯ ಬರೋನ್ ಯಾವನಪ್ಪ ಅಂತ ಕೇಳಿದ್ರೆ ಸೆಮಿ ಕಂಡಕ್ಟರ್. ಈ ಸೆಮಿ ಕಂಡಕ್ಟರ್ ಹೆಂಗಂತಂದ್ರೆ ಅತ್ಲ ಬದಿ ಕಂಡಕ್ಟರ್ ಅಲ್ಲ, ಇತ್ಲ ಬದಿ ಇನ್ಸುಲೇಟರ್ ಅಲ್ಲ, ಇವ್ರಿಬ್ರ ಮಿಡ್ಲಲ್ಲಿ ಬರ್ತಾನೆ. ಸೊ ಇಬ್ರಲ್ಲಿ ಮಿಡ್ಲಲ್ಲಿ ಬರ್ತಾನೆ ಅಂದ್ಮೇಲೆ ಇದ್ರಲ್ಲಿ ಏನೋ ಒಂದು ಸ್ಪೆಷಲ್ ಪ್ರಾಪರ್ಟಿ. ಯಾವ ರೀತಿ ಸ್ಪೆಷಲ್ ಪ್ರಾಪರ್ಟಿ ಅಪ್ಪ ಅಂತಂದ್ರೆ, ಈಗ ಎನರ್ಜಿ ಜಾಸ್ತಿ ಸಿಕ್ತು, ಇಟ್ ಬಿಹೇವ್ಸ್ ಲೈಕ್ ಅ ಕಂಡಕ್ಟರ್. ಎನರ್ಜಿ ಕಮ್ಮಿ ಇದೆ ಅಂದ್ರೆ ಇಟ್ ಬಿಹೇವ್ಸ್ ಲೈಕ್ ಅ ಇನ್ಸುಲೇಟರ್. ಈಗ ಒಂದು ಸೆಮಿ ಕಂಡಕ್ಟರ್ ಇದೆ, ಆ ಸೆಮಿ ಕಂಡಕ್ಟರ್ಗೆ ನೀವು ಎನರ್ಜಿ ಕೊಟ್ರಿ, ಒಂದು ಹೀಟ್ ಮಾಡಿದ್ರಿ, ಅಥವಾ ಇಲೆಕ್ಟ್ರಿಕ್ ಫೀಲ್ಡ್ ಮೂಲಕ ಅದಕ್ಕೆ ಎನರ್ಜಿ ಸಪ್ಲೈ ಮಾಡೋ ಕೆಲಸ ಮಾಡ್ಕೊಂಡ್ರಿ, ಅಥವಾ ನೀವೇನ್ ಮಾಡಿದ್ರಿ, ಅದಕ್ಕೆ ಹೊಡೆದ್ರಿ, ಲೈಕ್ ಅದಕ್ಕೆ ಯಾವ್ದಾದ್ರು ಫಾರ್ಮ್ ಇಂದ ಅದಕ್ಕೆ ನೀವು ಎನರ್ಜಿ ಕೊಟ್ರೆ ಆ ಸೆಮಿ ಕಂಡಕ್ಟರ್ ನ ಕಂಡಕ್ಟರ್ ಆಗೋ ರೀತಿಲಿ ಮಾಡ್ಬೋದು. ಓಕೆ, ಟೆಂಪರೇಚರ್ ಜಾಸ್ತಿ ಮಾಡಿದ್ರಿ, ಅವಾಗ ಎನರ್ಜಿ ಸಿಗತ್ತಲ್ವಾ, ಅದನ್ನ ಕಂಡಕ್ಟರ್ ರೀತಿ ವರ್ಕ್ ಆಗೋ ರೀತಿಲಿ ಮಾಡ್ಬೋದು. ಅದೇ ಟೆಂಪರೇಚರ್ಗೆ ಇರೋ ಎನರ್ಜಿ ತೆಗೆದ್ಬಿಟ್ರೆ, ಕೂಲ್ ಡೌನ್ ಮಾಡಿದ್ರೆ, ಅಥವಾ ಗೊತ್ತಾಯ್ತಲ್ವಾ, ಎನರ್ಜಿ ತೆಗಿಯೋದು ಯಾವ್ದಾದ್ರು ಕೆಲಸ ಮಾಡಿದ್ರೆ ಅದನ್ನ ನಾವು ಇನ್ಸುಲೇಟರ್ ತರ ವರ್ಕ್ ಮಾಡ್ಕೋಬಹುದು. ಹೀಗಾಗಿ ಸೆಮಿ ಕಂಡಕ್ಟರ್ ಏನಿದೆಯೋ, ಜಾಸ್ತಿ ಎನರ್ಜಿ ಇದ್ದಾಗ ಕಂಡಕ್ಟರ್ ತರ ಕೆಲಸ ಮಾಡುತ್ತೆ, ಎನರ್ಜಿ ಕಮ್ಮಿ ಇದ್ದಾಗ ಇನ್ಸುಲೇಟರ್ ತರ ಕೆಲಸ ಮಾಡುತ್ತೆ. ಓಕೆನಾ, ಸೊ ಈ ಅಂದ್ರೆ ಕಂಡಕ್ಟರ್ ತರ ಕೆಲಸ ಮಾಡುತ್ತೆ ಅಂದ್ರೆ ಪೂರ್ತಿ ಓಮ್ಸ್ ಲಾ ಫಾಲೋ ಮಾಡುತ್ತೆ, ಆ ತರ ಅಲ್ಲ. ಕಂಡಕ್ಟರ್ ತರ ಅಂದ್ರೆ ಏನು ಚಾರ್ಜಸ್ ಫ್ಲೋ ಆಗೋಕ್ ಬಿಡತ್ತೆ, ಸೊ ಆ ರೀತಿಯಾಗಿ ಆಗತ್ತೆ. ಕಮ್ಮಿ ಎನರ್ಜಿಲಿ ಇಟ್ಟಾಗ ಚಾರ್ಜ್ ಫ್ಲೋ ಆಗೋಕ್ ಬಿಡಲ್ಲ ಸೆಮಿ ಕಂಡಕ್ಟರ್. ಸೊ ಈ ರೀತಿ ಇರುತ್ತೆ. ಇದು ಇನ್ಸುಲೇಟರ್ ಮತ್ತೆ ಕಂಡಕ್ಟರ್ ಇವೆರಡರ ಮಿಡ್ಲಲ್ಲಿ ಬರುತ್ತೆ. 2 ಥಿಯರಿಯಲ್ಲಿ ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಥಿಯರಿ ನಂಬರ್ 1, ರೆಸಿಸ್ಟಿವಿಟಿ ಬಗ್ಗೆ. ಹೌದಾ, ಕಂಡಕ್ಟರ್ ಅಂದ್ಮೇಲೆ ರೆಸಿಸ್ಟಿವಿಟಿ ಅಂದ್ರೆ ಕರೆಂಟ್ ಅನ್ನ ವಿರೋಧಿಸ್ಲಿಕ್ಕೆ ಏನು ಫ್ಯಾಕ್ಟರ್ ಬೇಕೋ ಅದು. ಸೊ ರೆಸಿಸ್ಟಿವಿಟಿ, ಕಂಡಕ್ಟರ್ ಅಂತ ಬಂದ್ರೆ ಕರೆಂಟ್ ಅನ್ನ ವಿರೋಧಿಸುವಂತಹ ಫ್ಯಾಕ್ಟರ್ ಏನಿದೆಯೋ ಅದು ಕಮ್ಮಿ ಇರುತ್ತೆ. ಕಂಡಕ್ಟರ್ದು ರೆಸಿಸ್ಟಿವಿಟಿ ಕಮ್ಮಿ ಇರುತ್ತೆ. ಹೌದಾ, ಇನ್ಸುಲೇಟರ್ದು ರೆಸಿಸ್ಟಿವಿಟಿ ಸಿಕ್ಕಾಪಟ್ಟೆ ಹೈ ಇರುತ್ತೆ. ಸೆಮಿ ಕಂಡಕ್ಟರ್ದು ಹೆಂಗಿರ್ಬೇಕಾಯ್ತು ಗುರು? ಸಿಕ್ಕಾಪಟ್ಟೆ ಜಾಸ್ತಿನೂ ಅಲ್ಲ, ಕಂಡಕ್ಟರ್ನಷ್ಟು ಇನ್ಸುಲೇಟರ್ನಷ್ಟು ಜಾಸ್ತಿ ರೆಸಿಸ್ಟಿವಿಟಿನೂ ಅಲ್ಲ, ಕಂಡಕ್ಟರ್ ನಲ್ಲಿರುವಷ್ಟು ಕಮ್ಮಿ ರೆಸಿಸ್ಟಿವಿಟಿನೂ ಅಲ್ಲ, ಇವೆರಡರ ಮಿಡ್ಲಲ್ಲಿ ಬರ್ಬೇಕಾಯ್ತು ಅದರ ರೆಸಿಸ್ಟಿವಿಟಿ. ಹೌದಾ, ಇದು ಒಂದು ಥಿಯರಿ ಆಯ್ತು. ಹಾಗೆ ಇನ್ನೊಂದು ಥಿಯರಿ ಏನಿದೆಯೋ ಅದೇ ಬ್ಯಾಂಡ್ ಥಿಯರಿ. 5 ಮಾರ್ಕಿಗೆ ರೆಕ್ಟಿಫೈಯರ್ ಬಿಟ್ರೆ ಯಾವ್ದು ಕೇಳ್ತಾರೆ ಅಂದಿದ್ನೋ ಅದೇ ಬ್ಯಾಂಡ್ ಥಿಯರಿ ಬರೋದು. ಸೆಕೆಂಡ್ ಎಕ್ಸ್ಪ್ಲನೇಷನ್ ಇದಕ್ಕೆ ಕೊಡೋದು. ಬ್ಯಾಂಡ್ ಥಿಯರಿ ಪ್ರಕಾರ ಹೆಂಗೆ ಅಂತಂದ್ರೆ 2 ರೀತಿ ಬ್ಯಾಂಡ್ ಇರುತ್ತೆ. ಓಕೆನಾ, ಮತ್ತೆ ಡಸ್ಟರ್ ಹುಡುಕ್ಬೇಕಾ ಪ್ರತಿ ಸಲದಂಗೆ? ಈ ಸಲ ಇಲ್ಲೇ ಇದೆ ಡಸ್ಟರ್ ಸಿಕ್ತು. ಬ್ಯಾಂಡ್ ಥಿಯರಿ ಅಂತಾರೆ 2 ರೀತಿ ಬ್ಯಾಂಡ್ ಇರುತ್ತೆ. ಓಕೆನಾ, ಒಂದಿರೋದು ವೇಲೆನ್ಸ್ ಬ್ಯಾಂಡ್, ಓಕೆನಾ, ವೇಲೆನ್ಸ್ ಬ್ಯಾಂಡ್. ಇನ್ನೊಂದಿರೋದು ಕಂಡಕ್ಷನ್ ಬ್ಯಾಂಡ್. ಓಕೆನಾ, ಇನ್ನೊಂದಿರೋದು ಕಂಡಕ್ಷನ್ ಬ್ಯಾಂಡ್. ಓಕೆನಾ, ಇಲ್ಲಿ ಯಾವ ರೀತಿ ಆಗತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲು ಇನ್ಸುಲೇಟರ್ ನಲ್ಲಿ ಯಾವ ರೀತಿ ಇರುತ್ತೆ ನೋಡೋಣ. ಓಕೆನಾ, ಈಗ ಈ ಬ್ಯಾಂಡ್ಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತ ನೋಡೋಣ. ಈ ವೇಲೆನ್ಸ್ ಬ್ಯಾಂಡ್ ನಲ್ಲಿ ಇಲೆಕ್ಟ್ರಾನ್ಸ್ ಇರ್ತವೆ, ಕಂಡಕ್ಟರ್ ಬ್ಯಾಂಡ್ ನಲ್ಲಿ ಒಂದ್ ಸ್ವಲ್ಪ ಇಲೆಕ್ಟ್ರಾನ್ಸ್ ಇರ್ತವೆ. ಸೊ ಈ ರೀತಿಯಾಗಿ ನೀವು ಥಿಂಕ್ ಮಾಡ್ಕೊಳ್ಳಿ. ಈ ವೇಲೆನ್ಸ್ ಬ್ಯಾಂಡ್ ನಲ್ಲಿರೋ ಇಲೆಕ್ಟ್ರಾನ್ಸ್ ಯಾರು? ನಿಮಗೆ ಈ ಆಟಮ್ಸ್ ಎಲ್ಲ ಗೊತ್ತಲ್ಲ, ಆಟಮ್ಸ್ ಈ ರೀತಿ ಇರುತ್ತೆ. ಸೊ ಇದ್ರ ಸುತ್ತ ಬೇರೆ 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 ಕವಚಗಳಿರುತ್ತೆ, ರೈಟ್? ಆಟಮ್ಸ್ ಇದು ಇಲೆಕ್ಟ್ರಾನ್ ರಿವಾಲ್ವ್ ಆಗೋಕೆ ಬೇರೆ ಬೇರೆ ಲೇಯರ್ಸ್ ಎಲ್ಲ ಇರುತ್ತೆ. ಈ ಹೊರಗಿನ ಕವಚದಲ್ಲಿರುವಂತ ಇಲೆಕ್ಟ್ರಾನ್ಸ್ ಏನಿರ್ತಾವೋ ಇದು ವೇಲೆನ್ಸ್ ಬ್ಯಾಂಡ್ ನಲ್ಲಿ ಇರುವಂತ ಇಲೆಕ್ಟ್ರಾನ್ಸ್. ಹಂಗಾದ್ರೆ ಕಂಡಕ್ಷನ್ ಬ್ಯಾಂಡ್ ನಲ್ಲಿರೋ ಇಲೆಕ್ಟ್ರಾನ್ಸ್ ಯಾರು? ಯಾವಾಗ ಈ ವೇಲೆನ್ಸ್ ಬ್ಯಾಂಡ್ ನಲ್ಲಿರುವಂತ ಇಲೆಕ್ಟ್ರಾನ್ಸ್ ಕಂಡಕ್ಟ್ ಮಾಡೋಕ್ ಶುರು ಮಾಡ್ತಾವೋ, ಅಂದ್ರೆ ಚಾರ್ಜ್ ಫ್ಲೋ ಆಗೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡ್ತಾವೋ, ಆವಾಗ ಈ ಇಲೆಕ್ಟ್ರಾನ್ಸ್ ಅನ್ನ ನಾವು ಕಂಡಕ್ಷನ್ ಬ್ಯಾಂಡ್ ನಲ್ಲಿ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಕ್ಲಿಯರಾ? ಸೊ ಕಂಡಕ್ಷನ್ ಬ್ಯಾಂಡ್ ನಲ್ಲಿ ಇಲೆಕ್ಟ್ರಾನ್ಸ್ ಇದೆ ಅಂತಂದ್ರೆ ಏನರ್ಥ? ಆ ವಸ್ತು ಕಂಡಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾ ಇದೆ ಅಂತ ಅರ್ಥ. ಓಕೆನಾ? ಸೊ ಈ ರೀತಿ ನಮ್ ಥಿಯರಿ ಇರೋದು. ಈಗ ಕಂಡಕ್ಟರ್ ಬಗ್ಗೆ ವಿಚಾರ ಮಾಡೋಣ. ಕಂಡಕ್ಟರ್ ನಲ್ಲಿ ಏನಾಗತ್ತಪ್ಪ, ಈ ವೇಲೆನ್ಸ್ ಬ್ಯಾಂಡ್ ನಲ್ಲಿ ಇರುವಂತ ಇಲೆಕ್ಟ್ರಾನ್ಸ್ ಯಾವತ್ತೂ ಕಂಡಕ್ಟ್ ಮಾಡ್ತಾನೆ ಇರ್ತವೆ. ಕಬ್ಣ ತಕೊಳ್ಳಿ, ಸ್ವಲ್ಪ ತಂಪಿದೆ, ಕಂಡಕ್ಟ್ ಮಾಡತ್ತೆ. ಇವತ್ ಟೆಂಪರೇಚರ್ 40 ಡಿಗ್ರಿ ಸೆಲ್ಸಿಯಸ್ ಆಯ್ತು ನಮ್ಮೂರಲ್ಲಿ, ಆವಾಗ್ಲೂ ಅದೇನಿದೆ ಆ ಕಂಡಕ್ಟ್ ಮಾಡ್ತಾನೆ ಇರುತ್ತೆ. ಹೌದಾ? ಸೊ ಯಾವತ್ತಿದ್ರು ಆ ಕಂಡಕ್ಟ್ ಮಾಡ್ತಾನೆ ಇರುತ್ತೆ. ಅಂದ್ರೆ ಕಂಡಕ್ಟರ್ ನಲ್ಲಿ ವೇಲೆನ್ಸ್ ಬ್ಯಾಂಡ್ ನಲ್ಲಿ ಇಲೆಕ್ಟ್ರಾನ್ಸ್ ಏನಿದಾವೋ ಅದು ಕಂಡಕ್ಷನ್ ಬ್ಯಾಂಡ್ ನಲ್ಲೂ ಇರುತ್ತೆ. ಹೌದಾ?
ಅಂದ್ರೆ ಕಂಡಕ್ಟರ್ ನಲ್ಲಿ ವೇಲೆನ್ಸ್ ಬ್ಯಾಂಡ್ ಬೇರೆ ಅಲ್ಲ, ಕಂಡಕ್ಷನ್ ಬ್ಯಾಂಡ್ ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ಅವರ ಸಂಬಂಧ ಇರುತ್ತೆ. ಓಕೆನಾ. ಕಂಡಕ್ಟರ್ ನಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಕಂಡಕ್ಟರ್ ನಲ್ಲಿ ವೇಲೆನ್ಸ್ ಬ್ಯಾಂಡ್ ಬೇರೆ ಅಲ್ಲ, ಕಂಡಕ್ಷನ್ ಬ್ಯಾಂಡ್ ಬೇರೆ ಅಲ್ಲ ಅನ್ನೋ ರೀತಿಲಿ ಇರುತ್ತೆ. ಅವೆರಡು ಒಟ್ಟಿಗೆ ಇರುತ್ತೆ, ಅವೆರಡು ಓವರ್ಲ್ಯಾಪ್ ಆಗಿ ಇರುತ್ತೆ. ಹೀಗಾಗಿ ವೇಲೆನ್ಸ್ ಬ್ಯಾಂಡ್ ನಲ್ಲಿ ಏನಿರುತ್ತೋ ಅದು ವೇಲೆನ್ಸ್ ಬ್ಯಾಂಡ್ ನಲ್ಲಿ ಏನ್ ಇಲೆಕ್ಟ್ರಾನ್ಸ್ ಇರುತ್ತೋ ಅದು ಕಂಡಕ್ಷನ್ ಬ್ಯಾಂಡ್ ನಲ್ಲೂ ಈಸಿಯಾಗಿ ಓಡಾಡ್ಕೊಂಡು ಇದ್ಬಿಡುತ್ತೆ. ಸರಿನಾ. ಹೀಗಾಗಿ ಏನಿರುತ್ತೆ ನಮ್ದು, ಯಾವ್ದ್ರ ಬಗ್ಗೆ ಬರಿತಾ ಇರೋದು ನಾನು, ಇದು ಬರಿತಾ ಇರೋದು ಕಂಡಕ್ಟರ್ ಬಗ್ಗೆ. ಓಕೆನಾ. ಕಂಡಕ್ಟರ್ ಬಗ್ಗೆ. ಕಂಡಕ್ಟರ್ ನಲ್ಲಿ ಏನಾಗುತ್ತೆ, ವೇಲೆನ್ಸ್ ಬ್ಯಾಂಡ್ ನಲ್ಲಿರುವ ಇಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡ್ ನಲ್ಲೂ ಇರುತ್ತೆ. ಹೀಗಾಗಿ ಈಸಿಯಾಗಿ ಕರೆಂಟ್ ಅನ್ನ ಅದು ಫ್ಲೋ ಆಗೋದಕ್ಕೆ ಬಿಡುತ್ತೆ, ಯಾವತ್ತೂ ಈಸಿಯಾಗಿ ಫ್ಲೋ ಆಗೋದಕ್ಕೆ ಬಿಡುತ್ತೆ. ಇವಾಗ ಇನ್ಸುಲೇಟರ್ ಕತೆ ನೋಡೋಣ. ಇನ್ಸುಲೇಟರ್ ಅಲ್ಲಿ ಏನಾಗುತ್ತೆ, ಯಾವತ್ತಾದ್ರೂ ಇನ್ಸುಲೇಟರ್ ನಲ್ಲಿ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ಗೆ ಇಲೆಕ್ಟ್ರಾನ್ಸ್ ಹೋಗಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಇರುತ್ತೆ, ಆ ರೀತಿ ವ್ಯವಸ್ಥೆ ಇರುತ್ತೆ. ಹೀಗಾಗಿ ಕಂಡಕ್ಟರ್ ಮೂಲಕ ಅಜ್ಜಿಬಾತ್ ಚಾರ್ಜಸ್ ಫ್ಲೋ ಆಗಕ್ಕಾಗಲ್ಲ. ಗೊತ್ತಾಯ್ತಾ. ಕಂಡಕ್ಟರ್ ಮೂಲಕ ಯಾಕೆ ಚಾರ್ಜಸ್ ಫ್ಲೋ ಆಗಕ್ಕಾಗಲ್ಲ, ಬ್ಯಾಂಡ್ ಥಿಯರಿ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ, ಕಂಡಕ್ಟರ್ ನಲ್ಲಿ ವೇಲೆನ್ಸ್ ಬ್ಯಾಂಡ್ ನಲ್ಲಿರುವಂತ ಇಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡ್ಗೆ ಹೋಗಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ವ್ಯವಸ್ಥೆ ಇರಬೇಕು. ಇಲ್ಲಿ ತುಂಬಾ ಈಸಿಯಾಗಿ ಹೋಗ್ಬೇಕು, ಹೀಗಾಗಿ ಎರಡು ಅಟ್ಯಾಚ್ ಆಗಿದ್ವು. ಇಲ್ಲಿ ಸಾಧ್ಯವಾಗದ ರೀತಿಯಲ್ಲಿರ್ಬೇಕು, ಹೀಗಾಗಿ ಎರಡು ಬ್ಯಾಂಡ್ಗಳು ಸಿಕ್ಕಾಪಟ್ಟೆ ದೂರ ಇರ್ಬೇಕಾಗ್ಲಿಲ್ವಾ. ಹೌದಪ್ಪ, ಎರಡೂ ಬ್ಯಾಂಡ್ಗಳು ಸಿಕ್ಕಾಪಟ್ಟೆ ದೂರ ಇರ್ಬೇಕಾಯ್ತು. ವೇಲೆನ್ಸ್ ಬ್ಯಾಂಡ್ ಇಲ್ಲಿದ್ರೆ ಕಂಡಕ್ಷನ್ ಬ್ಯಾಂಡ್ ಇಲ್ಲೆಲ್ಲೋ ಇರುತ್ತೆ, ಆ ರೀತಿ ಕಂಡಕ್ಷನ್ ಬ್ಯಾಂಡ್. ಓಕೆ, ಕಂಡಕ್ಷನ್ ಬ್ಯಾಂಡ್ ನೀವು ಬರ್ಕೊಳ್ಳಿ ಪೂರ್ತಿ. ವೇಲೆನ್ಸ್ ಬ್ಯಾಂಡ್ ನಲ್ಲಿ ಇರುವಂತ ಇಲೆಕ್ಟ್ರಾನ್ಸ್ ಎಷ್ಟೇ ಕಷ್ಟಪಟ್ಟರು ಕಂಡಕ್ಷನ್ ಬ್ಯಾಂಡಿಗೆ ಹೋಗಕ್ಕಾಗಲ್ಲ. ಹೀಗಾಗಿ ಆ ವಸ್ತು ಕಂಡಕ್ಟ್ ಮಾಡಲ್ಲ. ಓಕೆನಾ. ಆ ವಸ್ತು ಕಂಡಕ್ಟ್ ಮಾಡದೇ ಇರೋದ್ರಿಂದ ಅಂತ ವಸ್ತುಗಳನ್ನ ನಾವು ಇನ್ಸುಲೇಟರ್ಸ್ ಅಂತ ಕರಿತೀವಿ. ಕ್ಲಿಯರ್. ಇವಾಗ ಸೆಮಿ ಕಂಡಕ್ಟರ್ ವಿಚಾರಕ್ಕೆ ಬರೋಣ. ಇಲ್ಲಿ ಬರ್ದಿರೋದು ಯಾರ್ದು, ಕಂಡಕ್ಟರ್ ಬಗ್ಗೆ. ಇಲ್ಲಿ ಬರ್ದಿರೋದು ಯಾರು, ಇನ್ಸುಲೇಟರ್ ಬಗ್ಗೆ. ಇನ್ಸುಲೇಟರ್ ಅಲ್ಲಿ ಬ್ಯಾಂಡ್ ಗ್ಯಾಪ್ ಜಾಸ್ತಿ ಇರುತ್ತೆ. ಈ ಗ್ಯಾಪ್ ಏನಿದೆಯೋ, ಬ್ಯಾಂಡ್ ಗಳ ನಡುವೆ ಇರುವಂತ ಈ ಗ್ಯಾಪ್ ಏನಿದೆಯೋ, ಇದನ್ನ ನಾವು ಬ್ಯಾಂಡ್ ಗ್ಯಾಪ್ ಅಂತ ಕರಿತೀವಿ. ಓಕೆನಾ. ಬ್ಯಾಂಡ್ ಗ್ಯಾಪ್ ಅಥವಾ ಎನರ್ಜಿ ಬ್ಯಾಂಡ್ ಗ್ಯಾಪ್ ಅಥವಾ ಎನರ್ಜಿ ಗ್ಯಾಪ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿ ಹೋಗ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕು, ಗ್ಯಾಪ್ ಜಾಸ್ತಿ ಇದೆ ಅಲ್ವಾ. ಸೊ ಇಲ್ಲಿರೋ ಇಲೆಕ್ಟ್ರಾನ್ ಇಲ್ಲಿಗೆ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕು. ಹೀಗಾಗಿ ಇಲ್ಲಿ ಎನರ್ಜಿ ಗ್ಯಾಪ್ ಅಂತ ಕರಿತೀವಿ. ಈ ಗ್ಯಾಪ್ ಏನಿದೆಯಲ್ವಾ, ಗ್ಯಾಪ್, ಈ ಎನರ್ಜಿ ಗ್ಯಾಪ್ ಅಂತ ಕರಿತೀವಿ. ಇನ್ಸುಲೇಟರ್ ನಲ್ಲಾದ್ರೆ ಎನರ್ಜಿ ಗ್ಯಾಪ್ ಎಷ್ಟಿದೆ, ಜಾಸ್ತಿ ಇದೆ. ಇಲ್ಲಿ ಎನರ್ಜಿ ಗ್ಯಾಪ್ ಎಷ್ಟಿದೆ, ಎನರ್ಜಿ ಗ್ಯಾಪ್ ಇಲ್ವೇ ಇಲ್ಲ, ಅವೆರಡು ಓವರ್ಲ್ಯಾಪ್ ಆಗಿದೆ. ಸೊ ಇಲ್ಲಿ ಎನರ್ಜಿ ಗ್ಯಾಪ್ ಎಷ್ಟಾಗತ್ತೆ, ಎನರ್ಜಿ ಗ್ಯಾಪ್ ಇಲ್ಲಿ 0 ಆಗುತ್ತೆ. ಕ್ಲಿಯರ್. ಕಂಡಕ್ಟರ್ ನಲ್ಲಿ ನೋಡ, ಸಾರಿ, ಇದು ಸೆಮಿ ಕಂಡಕ್ಟರ್ ನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಸೆಮಿ ಕಂಡಕ್ಟರ್ ನಲ್ಲಿ ಏನಾಗಿದೆ, ಕಂಡಕ್ಟರ್ ನಲ್ಲಿರುವಷ್ಟು ಕ್ಲೋಸ್ ಇಲ್ಲ, ಇನ್ಸುಲೇಟರ್ ನಲ್ಲಿರುವಷ್ಟು ದೂರ ಇಲ್ಲ, ಸ್ವಲ್ಪ ಸಪರೇಟ್ ಆಗಿದಾವೆ, ಬಟ್ ಹತ್ತತ್ರದಲ್ಲಿದ್ದಾವೆ. ಹಿಂಗಾಗಿ ಇದು ವೇಲೆನ್ಸ್ ಬ್ಯಾಂಡ್ ಕಂಡಕ್ಷನ್ ಬ್ಯಾಂಡ್ ಎರಡು ಹತ್ತತ್ರದಲ್ಲಿರೋದ್ರಿಂದ ನಾವು ವೇಲೆನ್ಸ್ ಬ್ಯಾಂಡ್ ನಲ್ಲಿರುವಂತ ಇಲೆಕ್ಟ್ರಾನ್ಸ್ಗೆ ಸ್ವಲ್ಪ ಎನರ್ಜಿ ಕೊಟ್ರೆ ಸಾಕು, ಅಲ್ಲಿರುವಂತ ಇಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗುತ್ತೆ. ಆವಾಗ ನಮ್ಮ ಸೆಮಿ ಕಂಡಕ್ಟರ್ ಕಂಡಕ್ಟ್ ಮಾಡೋದಕ್ಕೆ ಶುರುವಾಗುತ್ತೆ. ಕ್ಲಿಯರಾ. ಸೊ ವೇಲೆನ್ಸ್ ಬ್ಯಾಂಡ್ ನಲ್ಲಿರುವ ಇಲೆಕ್ಟ್ರಾನ್ಸ್ ಗೆ ಒಂದ್ ಸ್ವಲ್ಪ ಅದಕ್ಕೆ ಎನರ್ಜಿ ಕೊಡ್ರೋ, ಯಾವ್ದಾದ್ರು ಒಂದು ಸೆಮಿ ಕಂಡಕ್ಟರ್ ತಗೊಂಡು ಅದಕ್ಕೆ ಬಿಸಿ ಮಾಡ್ರಿ, ಏನಾದ್ರು ಮಾಡ್ರಿ, ಅವಾಗ ಏನಾಗುತ್ತೆ, ಅಲ್ಲಿರುವಂತ ವೇಲೆನ್ಸ್ ಬ್ಯಾಂಡ್ ನಲ್ಲಿರುವ ಇಲೆಕ್ಟ್ರಾನ್ಸ್ ಗೆ ಎನರ್ಜಿ ಸಿಗುತ್ತೆ. ಆ ಇಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡಿಗೆ ಹೋಗುತ್ತೆ. ಕಂಡಕ್ಷನ್ ಬ್ಯಾಂಡಿಗೆ ಹೋಗಿದೆ ಅಂತಂದ್ರೆ ಆ ಸೆಮಿ ಕಂಡಕ್ಟರ್ ತರ ಬಿಹೇವ್ ಮಾಡಕ್ ಶುರು ಆಗುತ್ತೆ. ಯಾವಾಗ ನಾವು ಎನರ್ಜಿ ಸಪ್ಲೈ ಮಾಡ್ತಿರೋ, ಸಫಿಶಿಯಂಟ್ ಅಮೌಂಟ್ ಆಫ್ ಎನರ್ಜಿ ಸಪ್ಲೈ ಮಾಡ್ತೀವೋ ಆವಾಗ. ಕ್ಲಿಯರ್. ಇಲ್ಲಿ ಎನರ್ಜಿ ಗ್ಯಾಪ್ ಏನಿದೆ ಇದು ಮೀಡಿಯಂ ಇರುತ್ತೆ. ಓಕೆನಾ. ಈ ನಂಬರ್ಸ್ ನಲ್ಲಿ ಹೇಳೋದಾದ್ರೆ ಇಲ್ಲಿ ಎನರ್ಜಿ ಗ್ಯಾಪ್ ಎಷ್ಟು, 0. ಹೌದಾ. ಇಲ್ಲಿ ಎನರ್ಜಿ ಗ್ಯಾಪ್ ಎಷ್ಟು, 0. ಇಲ್ಲಿ ಎನರ್ಜಿ ಗ್ಯಾಪ್ ಎಷ್ಟು, ಇಲ್ಲಿರೋ ಎನರ್ಜಿ ಗ್ಯಾಪ್ 3 ಇಲೆಕ್ಟ್ರಾನ್ ವೋಲ್ಟ್ಗಿಂತ 3 ಇಲೆಕ್ಟ್ರಾನ್ ವೋಲ್ಟ್ಗಿಂತ ಜಾಸ್ತಿ. ಓಕೆನಾ. 3 ಇಲೆಕ್ಟ್ರಾನ್ ವೋಲ್ಟ್ಗಿಂತ ಜಾಸ್ತಿ. ಸೊ ಈ ರೀತಿಯಾಗಿ ಬರಿಬಹುದು. ಹೌದಾ. ಸೊ 3 ಇಲೆಕ್ಟ್ರಾನ್ ವೋಲ್ಟ್ಗಿಂತ ಜಾಸ್ತಿ ಇಲ್ಲಿರೋ ಎನರ್ಜಿ ಗ್ಯಾಪ್ ಏನಿದೆಯೋ, ಇ.ಜಿ ಅನ್ನ ಈ ರೀತಿಯಾಗಿ ಬರೀತಾರೆ. ಎನರ್ಜಿ ಗ್ಯಾಪ್ ಏನಿದೆಯೋ ಇದು 3 ಇಲೆಕ್ಟ್ರಾನ್ ವೋಲ್ಟ್ಗಿಂತ ಜಾಸ್ತಿ ಇರುತ್ತೆ ಇನ್ಸುಲೇಟರ್ ನಲ್ಲಿ. ಇದರಲ್ಲಿ ಎಷ್ಟಿರುತ್ತೆ, ಇದರಲ್ಲಿ 3 ಇಲೆಕ್ಟ್ರಾನ್ ವೋಲ್ಟ್ಗಿಂತ ಕಮ್ಮಿ, 0ಕ್ಕಿಂತ ಜಾಸ್ತಿ ಇರುತ್ತೆ. ಹೌದಾ. ಇದಕ್ಕಿಂತ ಜಾಸ್ತಿ ಇರಬೇಕು ಅಂದ್ರೆ 0ಕ್ಕಿಂತ ಜಾಸ್ತಿ ಇರಬೇಕು, ಇದಕ್ಕಿಂತ ಎನರ್ಜಿ ಗ್ಯಾಪ್ ಕಮ್ಮಿ ಇರಬೇಕು ಅಂದ್ರೆ 3 ಇಲೆಕ್ಟ್ರಾನ್ ವೋಲ್ಟ್ಗಿಂತ ಕಮ್ಮಿ ಇರಬೇಕು. ಕ್ಲಿಯರ್. ಬ್ಯಾಂಡ್ ಥಿಯರಿ ಕ್ಲಿಯರ್. ಓಕೆನಾ. ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಇರೋದು ಟೆಕ್ಸ್ಟ್ ಬುಕ್ ನಲ್ಲಿ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಂತ.
ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತಂದ್ರೆ ಶುದ್ಧ ಸೆಮಿಕಂಡಕ್ಟರ್, ಪ್ಯೂರ್ ಸೆಮಿಕಂಡಕ್ಟರ್. ಈಗ ಚಿನ್ನ ಎಲ್ಲ ಇರುತ್ತೆ. 24 ಕ್ಯಾರೆಟ್ ಗೋಲ್ಡ್ ಅಂದ್ರೆ ಅಪ್ಪಟ ಚಿನ್ನ, ಹೌದಾ? ಏನು ಕಲಬೆರಿಕೆ ಇರಲ್ಲ, ಏನು ಮಿಕ್ಸ್ ಇರಲ್ಲ. ಬಟ್ 24 ಕ್ಯಾರೆಟ್ ಚಿನ್ನದಿಂದ ನಾವು ಆಭರಣ ಮಾಡ್ಕೊಳಕ್ಕಾಗತ್ತಾ? ಆಗಲ್ಲ. ಸೊ ಹೀಗಾಗಿ ಚಿನ್ನಕ್ಕೆ ಒಂದ್ ಸ್ವಲ್ಪ ಕಾಪರ್ನೋ ಒಂದ್ ಸ್ವಲ್ಪ ಬೆಳ್ಳಿನೋ ತಂದು ಮಿಕ್ಸ್ ಮಾಡ್ತಾರೆ. ಕಲಬೆರಿಕೆ ಚಿನ್ನ, ಬೆರಕೆ ಚಿನ್ನ ಆಗೋಗ್ಬಿಡತ್ತದ ಆಮೇಲೆ, ಹೌದಾ? ಅದು 24 ಕ್ಯಾರೆಟ್ ಗೋಲ್ಡ್ ಆಗಿರಲ್ಲ, 22 ಕ್ಯಾರೆಟ್, ಡಿಪೆಂಡ್ಸ್ ಆನ್ ಅವ್ರು ಎಷ್ಟು ಮಿಕ್ಸ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅಷ್ಟಷ್ಟು ಕ್ಯಾರೆಟ್ ಗೋಲ್ಡ್ ಅಂತ ನಾವು ಕರಿತೀವಿ, ಹೌದಾ? ಬಟ್ ಶುದ್ಧ ಚಿನ್ನ ಆಗಿರಲ್ಲ ಅದು, ಹೌದಾ? ಅದೇ ರೀತಿ ಸೆಮಿ ಕಂಡಕ್ಟರ್ ನಲ್ಲಿ ಪ್ಯೂರ್ ಸಿಲಿಕಾನ್ ತಗೊಬಂದ್ರಿ ಅಥವಾ ಪ್ಯೂರ್ ಜರ್ಮೇನಿಯಂ ತಗೊಂಬಂದ್ರಿ, ಏನು ಮಿಕ್ಸ್ ಮಾಡಿಲ್ಲ, ಏನು ಡೋಪ್ ಮಾಡಿಲ್ಲ ಅಂತಂದ್ರೆ ಅದು ಪ್ಯೂರ್ ಸೆಮಿ ಕಂಡಕ್ಟರ್ ಅಥವಾ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಕರ್ಸ್ಕೊಳ್ಳುತ್ತೆ. ಇಂಟ್ರಿನ್ಸಿಕ್ ಅಂತಂದ್ರೆ ಮಿಕ್ಸ್ ಮಾಡದೇ ಇರೋದು, ಪ್ಯೂರ್ ಅಪ್ಪಟ ಶುದ್ಧವಾಗಿರುವಂತ ಸೆಮಿ ಕಂಡಕ್ಟರ್ ಅಂತ. ಈಗ ಸೆಮಿ ಕಂಡಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಸಿಲಿಕಾನ್ ಎಕ್ಸಾಂಪಲ್ ತಗೊಂಡು ಎಲ್ಲ ಮಾಡ್ತಾ ಹೋಗೋಣ, ಓಕೆನಾ? ಇದಕ್ಕೆ ನನಗೆ ಒಂದ್ ಸ್ವಲ್ಪ ಕೆಮಿಸ್ಟ್ರಿ ಬೇಕು. ಎಂತ ಕೆಮಿಸ್ಟ್ರಿ? ನಿಮ್ ಪಿ ಯು ಅಲ್ಲೆಲ್ಲ ನೀವು ಕಲಿಸಿದಾರೆಲ್ಲ ಭಯಂಕರ ಕೆಮಿಸ್ಟ್ರಿ, ಅದೆಲ್ಲ ಬೇಡ. ನೀವು ಹೈಸ್ಕೂಲ್ ಅಲ್ಲಿ ಮೊದ್ಲೆಲ್ಲ ಕಲ್ತ್ಕೊಂಡ್ ಬಂದಿರಲ್ಲ, ಆ ಸಿಂಪಲ್ ಕೆಮಿಸ್ಟ್ರಿ ಸಾಕಿದೆ. ಒಂದ್ ಸಿಂಪಲ್ ಕೆಮಿಸ್ಟ್ರಿ ನಾಲೆಜ್ ಇರಬೇಕು. ಈಗ ಸಿಲಿಕಾನ್ ಇದೆಯಲ್ವಾ, ಆ ಸಿಲಿಕಾನ್ ಇಂದು ಅಟಮಿಕ್ ನಂಬರ್ ಎಷ್ಟಿರುತ್ತೆ? ಸಿಲಿಕಾನ್ ಇಂದ ಎಷ್ಟಿರುತ್ತೆ? 14 ಇರುತ್ತೆ, ಹೌದಾ? ನಿಮ್ದು ಪೀರಿಯಾಡಿಕ್ ಟೇಬಲ್ ಎಲ್ಲ ತೆಗೆದು ನೋಡ್ರು, ಸಿಲಿಕಾನ್ ಇಂದ ಎಷ್ಟಿರುತ್ತೆ? ಸಿಲಿಕಾನ್ ಇಂದ ಇರೋದು 14. ಈಗ ಬೇಸಿಕಲಿ ನಾವು ತುಂಬಾ ಬೇಸಿಕ್ ಇಂದ ಹೋಗೋಣ. ಸಿಲಿಕಾನ್ ಒಂದು ಆಟಮ್ ಇದೆ ಅಂತಂದ್ರೆ ಇದ್ರ ಸುತ್ತ ಏನು ಇಲೆಕ್ಟ್ರಾನ್ ಬೇರೆ ಬೇರೆ ಶೆಲ್ ನಲ್ಲಿ ಅರೇಂಜ್ ಆಗಿರುತ್ತೆ, ಹೌದಾ? ಸೊ ಮೊದಲನೇ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಇಲೆಕ್ಟ್ರಾನ್ಸ್ ಇರೋಕ್ ಸಾಧ್ಯ? ಹಾಕ್ರಪ್ಪ, 2n² ಹಾಕ್ರೋ, 2n² ಹಾಕ್ರಿ. ಮೊದಲನೇ ಶೆಲ್ ಅಂದ್ರೆ n ವ್ಯಾಲ್ಯೂ 1 ಆಯ್ತು, ಹೌದಾ? ಸೊ 1² ಅಂದ್ರೆ 1 ಬರುತ್ತೆ, 2 × 1 ಅಂದ್ರೆ 2 ಅಂತ ಬರುತ್ತೆ, ಹೌದಾ? ಹೀಗಾಗಿ ಮೊದಲನೇ ಶೆಲ್ ನಲ್ಲಿ ಇರುವಂತ ಮ್ಯಾಕ್ಸಿಮಮ್ ಇಲೆಕ್ಟ್ರಾನ್ಸ್ ಎಷ್ಟು? 2. 2ಕ್ಕಿಂತ ಜಾಸ್ತಿ ಇರಕ್ ಸಾಧ್ಯ ಇಲ್ಲ. ಸೊ 14 ಇಲೆಕ್ಟ್ರಾನ್ಸ್ ಅಲ್ಲಿ 2 ಇಲೆಕ್ಟ್ರಾನ್ಸ್ ಎಲ್ಲಿರುತ್ತೆ? ಫಸ್ಟ್ ಶೆಲ್ ನಲ್ಲಿ ಇರುತ್ತೆ, ಓಕೆನಾ? ಸೆಕೆಂಡ್ ಶೆಲ್ ನಲ್ಲಿ ಎಷ್ಟಿರುತ್ತೆ? ಇಲ್ಲಿ n ವ್ಯಾಲ್ಯೂ 2 ಹಾಕ್ಲಿ. 2² ಅಂದ್ರೆ 2 ಆಗುತ್ತೆ, ಹೌದಾ? 2² ಅಂದ್ರೆ 4 ಆಗುತ್ತೆ. 4 × 2 ಮಾಡಿದ್ರೆ 8 ಸಿಗುತ್ತೆ. ಸೊ ಎರಡನೇ ಶೆಲ್ ನಲ್ಲಿ ಎಷ್ಟು ಬರ್ಬೋದು? ಮ್ಯಾಕ್ಸಿಮಮ್ ಎರಡನೇ ಶೆಲ್ ನಲ್ಲಿ ಮ್ಯಾಕ್ಸಿಮಮ್ 8 ಇಲೆಕ್ಟ್ರಾನ್ಸ್ ಬರ್ಬೋದು. 8 ಇಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್ ಬರ್ಬೋದು, ಓಕೆನಾ? ಸೊ ಸೆಕೆಂಡ್ ಶೆಲ್ ನಲ್ಲಿ ಮ್ಯಾಕ್ಸಿಮಮ್ 8 ಇಲೆಕ್ಟ್ರಾನ್ಸ್ ಬರ್ಬೋದು. ಸೊ ಈ ರೀತಿ ಸ್ಟ್ರಕ್ಚರ್ ಬಿಲ್ಡ್ ಆಗತ್ತೆ, ಓಕೆನಾ? ಮೊದಲನೇದ್ರಲ್ಲಿ 2 ಹೋಯ್ತು, ಆಮೇಲೆ ಲಾಸ್ಟ್ ಇಂದ್ರಲ್ಲಿ ಸೆಕೆಂಡ್ ಶೆಲ್ ನಲ್ಲಿ 8 ಹೋಯ್ತು. ಟೋಟಲ್ 10 ಇಲೆಕ್ಟ್ರಾನ್ ಆಗಿದೆ. ಉಳ್ಕೊಂಡಿರೋದು ಎಷ್ಟು ಇಲೆಕ್ಟ್ರಾನ್ಸ್? 4 ಇಲೆಕ್ಟ್ರಾನ್ಸ್ ಉಳ್ಕೊಂಡಿದೆ. ಹೀಗಾಗಿ ಥರ್ಡ್ ಶೆಲ್ ನಲ್ಲಿ ಎಷ್ಟು ಬರುತ್ತೆ? ಥರ್ಡ್ ಶೆಲ್ ನಲ್ಲಿ ಎಷ್ಟು ಬರುತ್ತೆ? ಥರ್ಡ್ ಶೆಲ್ ನಲ್ಲಿ ಬರೋದು ಎಷ್ಟು ಇಲೆಕ್ಟ್ರಾನ್ಸ್? ಜಸ್ಟ್ 4 ಇಲೆಕ್ಟ್ರಾನ್ಸ್, ಓಕೆನಾ? ಸೊ 4 ಇಲೆಕ್ಟ್ರಾನ್ಸ್. ಲಾಸ್ಟ್ ಶೆಲ್ ನಲ್ಲಿ ಬರೋದು ಎಷ್ಟು ಇಲೆಕ್ಟ್ರಾನ್ಸ್? ಜಸ್ಟ್ 4 ಇಲೆಕ್ಟ್ರಾನ್ಸ್. ಸೊ ಇವಾಗ ಹೇಳಿ ನೀವು, ಸಿಲಿಕಾನ್ ನ ವೇಲೆನ್ಸಿ ಎಷ್ಟಾದಾಗಾಯ್ತು? ಸಿಲಿಕಾನ್ ನ ವೇಲೆನ್ಸಿ 4 ಆದಾಗಾಯ್ತು. ಯಾಕೆ ಸಿಲಿಕಾನ್ ಇನ್ ವೇಲೆನ್ಸಿ 4? ಯಾಕಂದ್ರೆ ಸಿಲಿಕಾನ್ ನ ಲಾಸ್ಟ್ ಶೆಲ್ ನಲ್ಲಿ ಬರೀ 4 ಇಲೆಕ್ಟ್ರಾನ್ಸ್ ಇರುತ್ತೆ. ಹೀಗಾಗಿ ಸಿಲಿಕಾನ್ ನ ವೇಲೆನ್ಸಿ 4. ಕ್ಲಿಯರ್? ಇವಾಗ ಸಿಲಿಕಾನ್ ಇರುತ್ತೆ. ನಾನು ಈಗ ನೆಕ್ಸ್ಟ್ ಇದ್ರ ಬಗ್ಗೆ ಎಲ್ಲ ಕಲಿಬೇಕಾದ್ರೆ ಒಳಗಡೆ ಎಷ್ಟು ಇಲೆಕ್ಟ್ರಾನ್ಸ್ ಇದೆ ಅನ್ನೋದು ಮ್ಯಾಟರ್ ಆಗಲ್ಲ, ಜಸ್ಟ್ ನಮ್ಮ ವೇಲೆನ್ಸ್ ಇಲೆಕ್ಟ್ರಾನ್ ಮ್ಯಾಟರ್ ಆಗುತ್ತೆ. ಐ ಮೀನ್ ಹೊರಗಡೆ ಶೆಲ್ ನಲ್ಲಿ ಇರುವಂತ ಇಲೆಕ್ಟ್ರಾನ್ಸ್ ಮಾತ್ರ ನಮಗೆ ಮ್ಯಾಟರ್ ಆಗೋದು. ಹೀಗಾಗಿ ಈ ಹೊರಗಡೆ ಶೆಲ್ ನಲ್ಲಿ ಇರುವಂತ ಇಲೆಕ್ಟ್ರಾನ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಇವಾಗ ನೀವೇ ಹೇಳಿ, ಇದ್ರ ಹೊರಗಡೆ ಶೆಲ್ ನಲ್ಲಿ 4 ಇಲೆಕ್ಟ್ರಾನ್ ಇದೆ, ಹೌದಾ? ಸೊ ನಮ್ಗೆ ಇವಾಗ ಬೇಸಿಕ್ ಕೆಮಿಸ್ಟ್ರಿ ನಾವು ಇದ್ರಲ್ಲೆಲ್ಲ ಕಲ್ತ್ಕೊಂಡ್ ಬಂದಿದೀವಿ, 10th ನಲ್ಲೆಲ್ಲ ಕಲ್ತ್ಕೊಂಡ್ ಬಂದಿದೀವಿ. ಅಷ್ಟಕ ವಿನ್ಯಾಸ ಅಂತ ಬರ್ತಾ ಇತ್ತು, ಆಕ್ಟೇಟ್ ರೂಲ್ ಅಂತ ಬರ್ತಾ ಇತ್ತು. ಏನ್ ಆಕ್ಟೇಟ್ ರೂಲ್ ಅಂತಂದ್ರೆ ಈ ಹೊರಗಡೆ ಶೆಲ್ ನಲ್ಲಿ ಏನು ಇಲೆಕ್ಟ್ರಾನ್ಸ್ ಇದಾವಲ್ವಾ, ಇದು 4 ಇದೆ ಸದ್ಯ. ಬಟ್ ಎಷ್ಟಿದ್ರೆ ಅದು ಸ್ಯಾಟಿಸ್ಫೈಡ್ ಆಗಿರುತ್ತೆ. ಆಟಮ್ ಸ್ಯಾಟಿಸ್ಫೈಡ್ ಇರೋದು ಯಾವಾಗ ಇದು 8 ಆಗತ್ತೋ, 8 ಜೊತೆಗೆ ಹೆಂಗಾದ್ರೂ ಅದು 8 ಆಗ್ಬಿಟ್ರೆ, 8 ಆಗ್ಬಿಟ್ರೆ ಅಥವಾ ಆಕ್ಟೇಟ್ ಅನ್ನ ಅಟೈನ್ ಮಾಡಿದ್ರೆ ಆವಾಗ ಅದು ಸ್ಯಾಟಿಸ್ಫೈಡ್ ಆಗಿರುತ್ತೆ, ಹೌದಾ? ಇವಾಗ ನೀವು ಹೇಳಿ ನನ್ಗೆ, ನಾವೀಗ ಕನ್ಸಿಡರ್ ಮಾಡ್ತಾ ಇರೋದೇನು? ಹೊರಗಡೆ ಇರೋ ಶೆಲ್ ಮಾತ್ರ ನಮ್ಗೆ ಇಂಪಾರ್ಟೆಂಟ್ ನೆಕ್ಸ್ಟ್ ಫರ್ದರ್ ಸ್ಟಡೀಸ್ಗೆ, ಓಕೆನಾ? ಸೊ ಒಳಗಡೆ ಇರೋದೆಲ್ಲ ತಲೆ ಕೆಡ್ಸ್ಕೋಬೇಡಿ. ಇವಾಗ ಈ ಸಿಲಿಕಾನ್ ಇಂದ ನಾ ಒಂದು ಪೀಸ್ ತಕೊಂಡೆ, ಒಂದು ಸಿಲಿಕಾನ್ ಇಂದು ಒಂದು ಪೀಸ್ ಹಿಂಗ್ ಮುರಿದು ಕೈಯಲ್ಲಿ ಇಟ್ಕೊಂಡೆ. ಸಿಲಿಕಾನ್ ಇದೆ ನನ್ನ ಕೈಯಲ್ಲಿ. ಇವಾಗ ಇದ್ರಲ್ಲಿ ಬರೀ ಒಂದು ಸಿಲಿಕಾನ್ ಐಟಮ್ ಇರುತ್ತೋ ಏನ್ ತುಂಬಾ ಇರುತ್ತೋ? ನೀವ್ ಹೇಳ್ರಪ್ಪ. ಒಂದೇ ಐಟಮ್ ಇರುತ್ತೋ ತುಂಬಾ ಐಟಮ್ಸ್ ಇರುತ್ತೋ? ತುಂಬಾ ಐಟಮ್ಸ್ ಇರುತ್ತೆ. ಹೀಗಾಗಿ ನಾನು ಯಾವ್ದಾದ್ರು ಒಂದು ಸಿಲಿಕಾನ್ ತಗೊಂಡ್ರೆ ಜಸ್ಟ್ ಔಟರ್ ಶೆಲ್ ನಲ್ಲಿ ಇರೋದು ಮಾತ್ರ ಬಿಡಿಸ್ಕೊತೀನಿ. ಯಾವ್ದೋ ಒಂದು ಸಿಲಿಕಾನ್ ತಗೊಂಡೆ ಈ ರೀತಿಯಾಗಿ ಅಂದ್ಕೊಳ್ಳಿ. ಹೊರಗಡೆ ಶೆಲ್ ನಲ್ಲಿ ಎಷ್ಟಿರುತ್ತೆ? 4 ಇರುತ್ತೆ, ಕರೆಕ್ಟಾ? ಸೊ 1 2 3 4 ಇರುತ್ತೆ. ಒಂದೇ ಸಿಲಿಕಾನ್ ಐಟಮ್ ಇರುತ್ತಾ? ಜಾಸ್ತಿ ಇರುತ್ತಾ? ಜಾಸ್ತಿ ಸಿಲಿಕಾನ್ ಐಟಮ್ ಇರುತ್ತೆ. ಬಟ್ ನಮಗ್ ಗೊತ್ತು ಆಕ್ಟೇಟ್ ಅಟೈನ್ ಆಗ್ಬೇಕು ಅಂತಂದ್ರೆ ಹೆಂಗಾದ್ರೂ 8 ಇರ್ಬೇಕು, ಹೌದಾ? ಬಟ್ ಇಲ್ಲಿ 4 ಇದೆ. ಸಿಲಿಕಾನ್ ಏನ್ ಮಾಡತ್ತಪ್ಪ ಅಂತಂದ್ರೆ ಇದ್ರ ಅಕ್ಕಪಕ್ಕದಲ್ಲೂ ಬಾಕಿ ಸಿಲಿಕಾನ್ ಇರುತ್ತಲ್ವಾ? ಹೀಗಾಗಿ ಇಲ್ಲಿ ಯಾವ್ದೋ ಒಂದ್ ಸಿಲಿಕಾನ್, ಇಲ್ಲೊಂದ್ ಸಿಲಿಕಾನ್ ಇರುತ್ತೆ, ಇಲ್ಲೊಂದ್ ಸಿಲಿಕಾನ್ ಇರುತ್ತೆ, ಹೌದಾ? ಇದ್ರ ಸುತ್ತನೂ 4 ಇರುತ್ತೆ.
ಇದ್ರ ಸುತ್ತನೂ 4 ಇರುತ್ತೆ. ಇಲ್ಲಿ ಯಾವ್ದೋ ಒಂದು ಸಿಲಿಕಾನ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಯಾವ್ದೋ ಒಂದು ಸಿಲಿಕಾನ್ ಇರುತ್ತೆ, ಇದ್ರ ಸುತ್ತನೂ ಎಷ್ಟೇ ಇರುತ್ತೆ, 4 ಇಲೆಕ್ಟ್ರಾನ್ಸ್ ಇರುತ್ತೆ ವೇಲೆನ್ಸ್ ಲಾಸ್ಟ್ ಶೆಲ್ ನಲ್ಲಿ, ಹೌದಾ. ಇಲ್ಲಿ ಯಾವ್ದೋ ಸಿಲಿಕಾನ್ ಇದೆ, ಇಲ್ಲಿ ಯಾವ್ದೋ ಸಿಲಿಕಾನ್ ಇದೆ, ಇದ್ರ ಸುತ್ತನೂ 4 ಇಲೆಕ್ಟ್ರಾನ್ಸ್ ಇರುತ್ತೆ, ಕರೆಕ್ಟಾ. ಇಲ್ಲಿ ಯಾವ್ದೋ ಸಿಲಿಕಾನ್ ಇದೆ, ಇದ್ರ ಸುತ್ತನೂ 4 ಇಲೆಕ್ಟ್ರಾನ್ಸ್ ಇರುತ್ತೆ, 1 2 3 4. ಈಗ ಈ ಸಿಲಿಕಾನ್ ಏನ್ ಮಾಡುತ್ತೆ, ಇದಕ್ಕೆ ಸ್ಯಾಟಿಸ್ಫೈಡ್ ಆಗೋಕೆ 8 ಬೇಕು. ಹೀಗಾಗಿ ಪಕ್ಕದಲ್ಲಿರೋ ಸಿಲಿಕಾನ್ಸ್ ಜೊತೆ ಪಕ್ಕದಲ್ಲಿರೋ 4 ಸಿಲಿಕಾನ್ ಜೊತೆಗೆ ಈ ಸಿಲಿಕಾನ್ ಡೀಲ್ ಮಾಡ್ಕೊಳತ್ತೆ. ಏನ್ ಡೀಲ್ ಮಾಡ್ಕೊಳತ್ತಪ್ಪ ಅಂತಂದ್ರೆ, ಈ ಸಿಲಿಕಾನ್ ಇದಕ್ಕೆ ಹೇಳತ್ತೆ, ನೋಡಪ್ಪ ಇವ್ 4ಕ್ಕೂ ಹೇಳತ್ತೆ, ನೋಡ್ರಪ್ಪ ನಾವು ಡೀಲ್ ಮಾಡ್ಕೊಳ್ಳೋಣ, ನಮಗೆ ಹೆಂಗು ಆಕ್ಟೇಟ್ ಅಟೈನ್ ಆಗ್ಬೇಕು, ನಾವು ಸ್ಯಾಟಿಸ್ಫೈಡ್ ಆಗಿರೋಕೆ ನಮಗೆ 8 ಇಲೆಕ್ಟ್ರಾನ್ಸ್ ಬೇಕು, ಹೌದಾ. ಹೀಗಾಗಿ ನಾವೆಲ್ಲ ಡೀಲ್ ಮಾಡ್ಕೊಂಡ್ ಬಿಡೋಣ, ನಾವೆಲ್ಲ ಕೋವೆಲೆಂಟ್ ಬಾಂಡ್ ಮಾಡ್ಕೊಳ್ಳೋಣ ಅಂತ ಹೇಳುತ್ತೆ. ಹೀಗಾಗಿ ಈ ಸಿಲಿಕಾನ್ ಇದ್ರ ಜೊತೆನೂ ಮಾಡ್ಕೊಳ್ಳುತ್ತೆ ಕೋವೆಲೆಂಟ್ ಬಾಂಡ್, ಇದ್ರ ಜೊತೆಗೂ ಕೋವೆಲೆಂಟ್ ಬಾಂಡ್ ಮಾಡ್ಕೊಳ್ಳುತ್ತೆ, ಇದ್ರ ಜೊತೆಗೂ ಕೋವೆಲೆಂಟ್ ಬಾಂಡ್ ಮಾಡ್ಕೊಳ್ಳುತ್ತೆ, ಇದ್ರ ಜೊತೆಗೂ ಕೋವೆಲೆಂಟ್ ಬಾಂಡ್ ಮಾಡ್ಕೊಳ್ಳುತ್ತೆ. ಸೊ ಈಗ ಕೋವೆಲೆಂಟ್ ಬಾಂಡ್ ಮಾಡಾದ ಮೇಲೆ ಎಷ್ಟು ಇಲೆಕ್ಟ್ರಾನ್ಸ್ ಅಂದ್ರೆ ಶೇರಿಂಗು ಏನೋ ಒಂದು ಆದ್ಮೇಲೂ ಅಟ್ಲೀಸ್ಟ್ ಈಗ ಸಿಲಿಕಾನ್ಗೆ 8 ಸಿಕ್ಕದಂಗ ಆಯ್ತಲ್ವಾ, ಈ ಸಿಲಿಕಾನ್ ಸ್ಯಾಟಿಸ್ಫೈಡ್ ಆಗುತ್ತೆ. ಈ ಸಿಲಿಕಾನ್ ಪಕ್ಕ ಬೇರೆ ಸಿಲಿಕಾನ್ ಇರಲ್ವಾ ನಿಮ್ ಪ್ರಕಾರ? ಇದ್ರ ಪಕ್ಕದಲ್ಲೂ ಬೇರೆ ಸಿಲಿಕಾನ್ಸ್ ಇರುತ್ತೆ, ಇದು ಇದ್ರ ಪಕ್ಕದಲ್ಲಿ ಇಲ್ಲೂ ಸಿಲಿಕಾನ್ ಇಲ್ಲೂ ಇರುತ್ತೆ. ಸೊ ಇದು ಇದ್ರ ಪಕ್ಕದಲ್ಲಿರುವಂತ ಸಿಲಿಕಾನ್ ಆಟಮ್ಸ್ ಜೊತೆಗೆ ಇದೇ ರೀತಿ ದೋಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಎಂಟೈರ್ ಸಿಲಿಕಾನ್ ನಾವೇನ್ ತುಂಡು ತಗೋತೀವೋ ಬರೀ 4-5 ಆಟಮ್ ಇರಲ್ಲ, ಅದ್ರಲ್ಲಿ 1000 ಆಟಮ್ಸ್ ಇರುತ್ತೆ. ಸೊ ಅವೆಲ್ಲರೂ ಏನ್ ಮಾಡ್ಕೋತಾರೆ, ಫ್ರೆಂಡ್ಶಿಪ್ ಮಾಡ್ಕೋತಾರೆ, ಕೋವೆಲೆಂಟ್ ಬಾಂಡ್ ಅನ್ನ ಮಾಡ್ಕೋತಾರೆ. ಸೊ ಇದು ಯಾವ್ದ್ರ ಕತೆ? ಪ್ಯೂರ್ ಸಿಲಿಕಾನ್ ನ ಕತೆ, ಓಕೆನಾ. ಇಂಟ್ರಿನ್ಸಿಕ್ ಸಿಲಿಕಾನ್ ನ ಕತೆ ಇದು. ಇವಾಗ ನಾವು ಮುಂದಕ್ಕೆ ಹೋಗೋಣ. ಎಕ್ಸ್ಟ್ರಿನ್ಸಿಕ್ ಸಿಲಿಕಾನ್ ಕತೆ ಏನಾಗತ್ತೆ, ಈ ಸಿಲಿಕಾನ್ ಜೊತೆಗೆ ಬೇರೆ ಯಾರನ್ನೋ ತಂದು ಮಿಕ್ಸ್ ಮಾಡಿದಾಗ, ಸ್ವಲ್ಪ ಬೆರ್ಕೆ ಮಾಡಿದಾಗ ಏನಾಗತ್ತೆ ಅಂತ ನೋಡ್ತಾ ಹೋಗೋಣ, ಓಕೆನಾ. ಸೊ ಬೆರ್ಕೆ ಮಾಡೋಣ ಇವಾಗ ಸಿಲಿಕಾನ್ ಅನ್ನ. ಈ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಇತ್ತಲ್ವಾ ನಮ್ದು, ಶುದ್ಧ ಸೆಮಿಕಂಡಕ್ಟರ್ ಇತ್ತಲ್ವಾ, ಇದನ್ನ ನಾವು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆಗಿ ಪರಿವರ್ತಿಸೋಣ. ನಿಮಗೆ ಗೊತ್ತಲ್ವಾ, ಪಿರಿಯಾಡಿಕ್ ಟೇಬಲ್ ನಲ್ಲಿ ಈ ಸೆಮಿಕಂಡಕ್ಟರ್ಸ್ ಸಿಲಿಕಾನು ಜರ್ಮೇನಿಯಮ್ ಎಲ್ಲ ಎಲ್ಲಿ ಬರುತ್ತೆ? ಗ್ರೂಪ್ ನಂಬರ್ 14 ಅಲ್ಲಿ ಬರುತ್ತೆ, ಹೌದಾ. ಪಿರಿಯಾಡಿಕ್ ಟೇಬಲ್ ಅಲ್ಲಿ ಗ್ರೂಪ್ ನಂಬರ್ 14 ನೋಡಿದ್ರೆ ನಿಮ್ಗೆ ಸಿಲಿಕಾನು ಸಿಗುತ್ತೆ, ಜರ್ಮೇನಿಯಮು ಸಿಗುತ್ತೆ, ಹೌದಾ. ಬಟ್ ನೀವು ಒಂದ್ ಸ್ವಲ್ಪ ಆ ಕಡೆಗೆ ಹೋಗಿ, ಗ್ರೂಪ್ ನಂಬರ್ 15ಗೆ ಹೋಗಿ. ಗ್ರೂಪ್ ನಂಬರ್ 15ಗೆ ಹೋಗಿ, ಗ್ರೂಪ್ ನಂಬರ್ 15 ಅಲ್ಲಿ ಯಾವ್ದಾದ್ರೂ ಒಂದು ಆಟಮ್ ಅನ್ನ ತಗೊಬಂದು ನಾವಿಲ್ಲಿ ಬೆರ್ಕೆ ಮಾಡೋಣ. ಇವಾಗ ನಾವು ಬೆರ್ಕೆ ಮಾಡೋದು ಮಾತಾಡ್ತಿದ್ವಲ್ಲ, ಸ್ವಲ್ಪ ಮಿಕ್ಸ್ ಮಾಡೋದು ಮಾತಾಡ್ತಿದ್ವಲ್ಲ, ಅದನ್ನ ತಗೊಬಂದು ಇಲ್ಲಿ ಮಿಕ್ಸ್ ಮಾಡೋಣ. ನಾನು ಏನ್ ಮಾಡ್ತೀನಿ, ಫಾಸ್ಫರಸ್ ಯಾವ್ದಾದ್ರು ಒಂದ್ ಬೇಕಲ್ವಾ ನನಗೆ, ಅಲ್ಲಿಂದ ಫಾಸ್ಫರಸ್ ಅನ್ನ ತಗೊಬಂದು ಇಲ್ಲಿ ಹಾಕೋತೀನಿ, ಬೆರ್ಕೆ ಮಾಡ್ತೀನಿ, ಸರಿನಾ. ಒಂದ್ಸಲ ಕನ್ಫರ್ಮ್ ಮಾಡ್ಕೋತೀನಿ ನಾನು, ಫಾಸ್ಫರಸ್ ಅಲ್ಲೇ ಬರುತ್ತಾ ಅಂತ. ಗ್ರೂಪ್ ನಂಬರ್ 15 ನಲ್ಲಿ ಹೌದು, ಆಟೋಮಿಕ್ ನಂಬರ್ 15 ಇರುತ್ತೆ, ಓಕೆ. ಗ್ರೂಪ್ ನಂಬರ್ 15 ನಲ್ಲೂ ಬರುತ್ತೆ, ಆಟೋಮಿಕ್ ನಂಬರ್ 15 ಇರುತ್ತೆ ಫಾಸ್ಫರಸ್. ಸೊ ಫಾಸ್ಫರಸ್ ತಗೊಬಂದು ನಾನಿಲ್ಲಿ ಬೆರ್ಕೆ ಮಾಡ್ಕೊತೀನಿ. ಏನ್ ಮಾಡ್ತೀನಿ, ಸಿಲಿಕಾನ್ ಜಾಗದಲ್ಲಿ ಸಿಲಿಕಾನ್ ತೆಗೆದು ನಾನೊಂದು ಫಾಸ್ಫರಸ್ ಅನ್ನು ಹಾಕೋತೀನಿ, ಸರಿನಾ. ಫಾಸ್ಫರಸ್ ಹಾಕೋತೀನಿ. ಫಾಸ್ಫರಸ್ ಇಂದ ಆಟೋಮಿಕ್ ನಂಬರ್ 15. ಸೊ ಅದ್ರದ್ದೆಲ್ಲ ನೀವು ತೆಗೆದು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಅದ್ರ ವೇಲೆನ್ಸ್ ಇಲೆಕ್ಟ್ರಾನ್ಸ್ ಎಷ್ಟು ಸಿಗುತ್ತೆ? 5 ಸಿಗುತ್ತೆ, 5 ವೇಲೆನ್ಸ್ ಇಲೆಕ್ಟ್ರಾನ್ ಸಿಗುತ್ತೆ. ಸೊ ಈ ಫಾಸ್ಫರಸ್ ನಲ್ಲಿರುವಂತ 4 ಇಲೆಕ್ಟ್ರಾನ್ಸ್ ಏನು ಪಕ್ಕದಲ್ಲಿರೋ ಸಿಲಿಕಾನ್ಸ್ ಜೊತೆಗೆ, ನಾನು ಎಲ್ಲಾ ಸಿಲಿಕಾನ್ಸ್ ತೆಗೆದು ಫಾಸ್ಫರಸ್ ಹಾಕ್ತಾ ಇಲ್ಲ, ಯಾವುದೋ ಒಂದು ಸಿಲಿಕಾನ್ ತೆಗೆದು ಒಂದು ಫಾಸ್ಫರಸ್ ಹಾಕ್ತಾ ಇದ್ದೀನಿ, ಓಕೆ. ಅಷ್ಟನ್ನ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಪಕ್ಕದಲ್ಲೆಲ್ಲ ಸಿಲಿಕಾನೇ ಇರುತ್ತೆ, ಬಟ್ ನಾನು ಮಿಡ್ಲಲ್ಲಿ ಒಂದು ಸಿಲಿಕಾನ್ ತೆಗೆದು ಫಾಸ್ಫರಸ್ ಹಾಕೊಂಡೆ. ಫಾಸ್ಫರಸ್ ಇನ್ ವೇಲೆನ್ಸಿ 5 ಅಂದ್ರೆ ಹೊರಗಿನ ಶೆಲ್ ಅಲ್ಲಿ 5 ಇಲೆಕ್ಟ್ರಾನ್ಸ್ ಇರುತ್ತೆ. ಸೊ 5 ಇಲೆಕ್ಟ್ರಾನ್ ನಲ್ಲಿ 4 ಇಲೆಕ್ಟ್ರಾನ್ ಏನ್ ಮಾಡ್ಕೊಂತು, ಕೋವೆಲೆಂಟ್ ಬಾಂಡ್ ಮಾಡ್ಕೊಂತು. ಇನ್ನು 1 ಇಲೆಕ್ಟ್ರಾನ್ ಎಕ್ಸ್ಟ್ರಾ ಉಳ್ಕೊಂಡಿದ್ಯಲ್ವಾ, ಅದು ಇಲ್ಲೇ ಉಳ್ಕೊಂತು, ಸರಿನಾ. 1 ಇಲೆಕ್ಟ್ರಾನ್ ಇಲ್ಲೇ ಉಳ್ಕೊಂತು. ಅಂದ್ರೆ ಯಾರು ಇಲ್ಲಿ ಎಕ್ಸ್ಟ್ರಾ ಆದಂಗಾಯ್ತು, 1 ಇಲೆಕ್ಟ್ರಾನ್ ಇಲ್ಲಿ ಎಕ್ಸ್ಟ್ರಾ ಆದಂಗಾಯ್ತು. 1 ಇಲೆಕ್ಟ್ರಾನ್ ಎಕ್ಸ್ಟ್ರಾ ಆಯ್ತು ಅಂತಂದ್ರೆ ಪಾಸಿಟಿವ್ ಎಕ್ಸ್ಟ್ರಾ ಆದಂಗಾಯ್ತು, ನೆಗೆಟಿವ್ ಎಕ್ಸ್ಟ್ರಾ ಆದಂಗಾಯ್ತು, ಆಬ್ವಿಯಸ್ಲಿ ನೆಗೆಟಿವ್ ಎಕ್ಸ್ಟ್ರಾ ಆದಂಗಾಯ್ತು. ಹೀಗಾಗಿ ನೆಗೆಟಿವ್ ಎಕ್ಸ್ಟ್ರಾ ಆಗಿರುವಂತಹ ಈ ಸೆಮಿಕಂಡಕ್ಟರ್ ಅನ್ನ ನಾವು ಎನ್ ಟೈಪ್ ಅಂತ ಕರಿತೀವಿ, ದಟ್ಸ್ ಆಲ್. ಸರ್ ಎನ್ ಟೈಪ್ ಸೆಮಿಕಂಡಕ್ಟರ್ ಅಂದ್ರೆ ಇಷ್ಟಿದೆ, ಹೌದು, ನೆಗೆಟಿವ್ ಜಾಸ್ತಿ, ಹೀಗಾಗಿ ಎನ್ ಟೈಪ್ ಅಂತ ಕರಿತೀವಿ. ಯಾಕಂದ್ರೆ ಅಲ್ಲಿ ಇಲೆಕ್ಟ್ರಾನ್ 1 ಜಾಸ್ತಿ ಇರುತ್ತೆ, ಹೌದಾ. ಯಾಕಂದ್ರೆ 4 ಪೇರ್ ಮಾಡ್ಕೊಂತು, 1 ಪೇರ್ ಆಗದೆ ಹಂಗೆ ಉಳಿತು, ಎಕ್ಸ್ಟ್ರಾ ಉಳ್ಕೊಂತು, ಹೀಗಾಗಿ ಎನ್ ಟೈಪ್ ಸೆಮಿಕಂಡಕ್ಟರ್ ಆಯ್ತು. ಈಗ ನಾನು ಸಿಲಿಕಾನ್ ತೆಗೆದು ಬೇರೆ ಒಂದು ಇಂಪ್ಯೂರಿಟಿನ್ ತಂದು ತಂದು ಇಲ್ಲಿ ಇಟ್ನಲ್ವಾ, ಬೆರ್ಕೆ ಮಾಡದ್ನಲ್ವಾ, ಹೀಗೆ ಬೆರ್ಕೆ ಮಾಡೋದಕ್ಕೆ ನಾವು ಡೋಪಿಂಗ್ ಅಂತ ಕರಿತೀವಿ. ಡೋಪಿಂಗ್ ಅಂದ್ರೇನು, ಪ್ಯೂರ್ ಸೆಮಿಕಂಡಕ್ಟರ್ ನಲ್ಲಿ ಯಾವ್ದಾದ್ರೂ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಅನ್ನ ಗ್ರೂಪ್ ನಂಬರ್ 15
14 ನಲ್ಲೆಲ್ಲ ಸೆಮಿ ಕಂಡಕ್ಟರ್ಸ್ ಬರುತ್ತೆ ಹೌದಾ. ಗ್ರೂಪ್ ನಂಬರ್ 15 ಅಂತ ತಗೊಬಂದು ಇಲ್ಲಿ ಹಾಕ್ತೀವಿ, ಅಥವಾ ಇದ್ರ ಒಂಚೂರು ಆ ಕಡೆ ಇರ್ತೇವೆ, ಗ್ರೂಪ್ ನಂಬರ್ 13 ಇಂದ ತಗೊಬಂದು ಹಾಕ್ತೀವಿ. ಕ್ಲಿಯರ್ ಅಲ್ವಾ. ಸೊ ಗ್ರೂಪ್ ನಂಬರ್ 15 ಅಥವಾ 13 ಇಂದ ಯಾವ್ದಾದ್ರು ಒಂದು ಎಲಿಮೆಂಟ್ ತಗೊಬಂದು ಇದ್ರ ಜೊತೆಗೆ ಬೆರಕೆ ಮಾಡ್ತಾರೆ, ಮಿಕ್ಸ್ ಮಾಡ್ತಾರಲ್ವಾ. ಸೊ ಅದನ್ನ ನಾವು ಡೋಪಿಂಗ್ ಅಂತ ಕರಿತೀವಿ. ಈಗ ನಾನು ಮಾಡಿದ್ನಲ್ವಾ, ಫಾಸ್ಫರಸ್ ತಗೊಬಂದು ಸಿಲಿಕಾನ್ ತೆಗೆದು ಫಾಸ್ಫರಸ್ ಹಾಕದ್ನಲ್ವಾ, ಸ್ವಲ್ಪ ಬೆರಕೆ ಮಾಡಿದ್ನಲ್ವಾ, ಇದಕ್ಕೆ ನಾವು ಡೋಪಿಂಗ್ ಅಂತ ಕರೆಯೋದು. ಹೀಗೆ ಡೋಪಿಂಗ್ ಮಾಡಿದಾಗ ನಮ್ಗೆ ಒಂದು ಎನ್ ಟೈಪ್ ಸೆಮಿ ಕಂಡಕ್ಟರ್ ಸಿಕ್ತು. ಇವಾಗ ಏನ್ ಮಾಡೋಣ, ಇವಾಗ ಬೆರಕೆ ಮಾಡೋಣ, ಬಟ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ನಲ್ಲಿ ಬೆರಕೆ ಮಾಡೋಣ. ಓಕೆನಾ, ಒಂದ್ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡೋಣ. ಇವಾಗ ಏನ್ ಮಾಡಿದ್ದೆ ನಾನು, ಗ್ರೂಪ್ ನಂಬರ್ 15 ಇಂದ ಯಾವ್ದಾದ್ರು ಒಂದು ಎಲಿಮೆಂಟ್ ತಗೊಬಂದು ಇಲ್ಲಿ ಹಾಕಿದ್ದೆ. ಇವಾಗ ಏನ್ ಮಾಡ್ತೀನಿ, ಗ್ರೂಪ್ ನಂಬರ್ 13 ಇಂದ ಯಾವ್ದಾದ್ರು ಒಂದು ಎಲಿಮೆಂಟ್ ಅನ್ನು ಎತ್ಕೊಬಂದು ಹಾಕ್ತೀನಿ. ಓಕೆನಾ, ಸೊ ಲೆಟ್ ಮಿ ಸಿ ದ ಪೀರಿಯಾಡಿಕ್ ಟೇಬಲ್ ಒನ್ಸ್. ಓಕೆ, ಗ್ರೂಪ್ ನಂಬರ್ 13 ಇಂದ ನಾನು ಅಲ್ಯೂಮಿನಿಯಂ ತಗೊಬರ್ತೀನಿ. ಓಕೆನಾ, ಪೀರಿಯಾಡಿಕ್ ಟೇಬಲ್ ಇದೆ ನನ್ನ ಫೋನಲ್ಲಿ. ಸೊ ಗ್ರೂಪ್ ನಂಬರ್ 13 ಇಂದ ಅಲ್ಯೂಮಿನಿಯಂ ತಗೊಬಂದೆ ಅಂತ ಇಟ್ಕೊಳ್ಳಿ. ಮೊದಲನೇ ಕೇಸಲ್ಲಿ ಏನ್ ಮಾಡಿದ್ದೆ, ಫಾಸ್ಫರಸ್ ಹಾಕಿದ್ದೆ. ಇವಾಗ ಅಲ್ಯೂಮಿನಿಯಂ ಹಾಕೋಣ. ಇವಾಗ ಏನ್ ಹಾಕೋಣ, ಅಲ್ಯೂಮಿನಿಯಂ ಹಾಕೋಣ. ಓಕೆನಾ, ಸೊ ಇವಾಗ ಅಲ್ಯೂಮಿನಿಯಂ ಹಾಕೋಣ. ಅಲ್ಯೂಮಿನಿಯಂ ಇಂದು ವೇಲೆನ್ಸಿ ಎಷ್ಟು, ಗ್ರೂಪ್ ನಂಬರ್ 13 ಅಲ್ಲಿ ಬರುತ್ತೆ, ಅದ್ರ ಆಟಮಿಕ್ ನಂಬರ್ ಕೂಡ 13. ಸೊ ನೀವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಯೂಮಿನಿಯಂ ನ ವೇಲೆನ್ಸಿ ಅಂದ್ರೆ ಹೊರಗಿನ ಶೆಲ್ ನಲ್ಲಿರುವಂತ ಇಲೆಕ್ಟ್ರಾನ್ಗಳ ಸಂಖ್ಯೆ 3 ಸಿಗುತ್ತೆ, 3 ಸಿಗುತ್ತೆ. ಸೊ ಅಲ್ಯೂಮಿನಿಯಂ ಏನು ಟ್ರೈವ್ಯಾಲೆಂಟ್. ಸಿಲಿಕಾನ್ದು ವೇಲೆನ್ಸಿ 4 ಇತ್ತು, ಹೀಗಾಗಿ ಸಿಲಿಕಾನ್ ಅನ್ನ ನಾವು ಟೆಟ್ರಾವ್ಯಾಲೆಂಟ್, ನಾಕಿದ್ರೆ ಟೆಟ್ರಾ ಅಂತೀವಲ್ವಾ, ಹೀಗಾಗಿ ಸಿಲಿಕಾನ್ ಅನ್ನ ನಾವು ಟೆಟ್ರಾವ್ಯಾಲೆಂಟ್ ಅಂತ ಕರಿಬಹುದು. ಅವಾಗ ಫಾಸ್ಫರಸ್ ನೋಡಿದ್ವಿ, ಹೊರಗಿನ ಶೆಲ್ ನಲ್ಲಿ 5 ಇಲೆಕ್ಟ್ರಾನ್ಸ್ ಇತ್ತು, ಹೀಗಾಗಿ ಫಾಸ್ಫರಸ್ ಅಥವಾ ಗ್ರೂಪ್ ನಂಬರ್ 15 ನಲ್ಲಿ ಬರೋ ಯಾವುದೇ ಎಲಿಮೆಂಟ್ ತಗೊಳ್ಳಿ, ಅದನ್ನ ನಾವು ಪೆಂಟಾವೇಲೆಂಟ್ ಅಂತ ಕರಿತೀವಿ. ಓಕೆನಾ, ಪೆಂಟಾವೇಲೆಂಟ್ ಅಂದ್ರೆ ಹೊರಗಡೆ ಶೆಲ್ ನಲ್ಲಿ 5 ಇರಬೇಕು, ವೇಲೆನ್ಸಿ 5 ಇರಬೇಕು, ಅಂತದಕ್ಕೆ ಪೆಂಟಾವೇಲೆಂಟ್ ಅಂತ ಕರಿತೀವಿ. ಅಲ್ಯೂಮಿನಿಯಂ ಹೊರಗಡೆಗೆ ಎಷ್ಟಿರುತ್ತೆ, 3 ಇರುತ್ತೆ, ಹೀಗಾಗಿ ಟ್ರೈವ್ಯಾಲೆಂಟ್ ಅಂತ ಕರಿತೀವಿ. ಈಗ ಯಾವ್ದಾದ್ರು ಒಂದು ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ತಂದಿಲ್ಲಿ ಹಾಕೊಂಡಿದ್ದೀವಿ. ವೇಲೆನ್ಸಿ ಎಷ್ಟಿರುತ್ತಪ್ಪ, ನಾನು ಆಲ್ರೆಡಿ ಹೇಳಿದೆ 3 ಇರುತ್ತೆ, 4 ಇರಲ್ಲ, 1 2 3 4 ಇರಲ್ಲ, ಜಸ್ಟ್ 3 ಇರುತ್ತೆ, ಅಂದ್ರೆ 1 ಇರಲ್ಲ. ಸೊ 1 ಇಲೆಕ್ಟ್ರಾನ್ ಇಲ್ಲ ಅಂದ್ಮೇಲೆ ಈ ಜಾಗದಲ್ಲಿ ಏನು ಕ್ರಿಯೇಟ್ ಆಗುತ್ತೆ, ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ. ಹೋಲ್ ಅಂದ್ರೆ ಖಾಲಿ ಜಾಗ, ಹೌದಾ, ಒಂದು ಖಾಲಿ ಜಾಗ ಕ್ರಿಯೇಟ್ ಆಗುತ್ತೆ. ಇವಾಗ ಯಾರು ಕಮ್ಮಿ ಆದಂಗಾಯ್ತು, ಇವಾಗ ಯಾರು ಕಮ್ಮಿ ಆದಂಗಾಯ್ತು, ಇಲೆಕ್ಟ್ರಾನ್ 1 ಕಮ್ಮಿ ಆದಂಗಾಯ್ತು. ಕ್ಲಿಯರಾ. ಸೊ ಇಲೆಕ್ಟ್ರಾನ್ 1 ಕಮ್ಮಿ ಆಯ್ತು ಅಂತಂದ್ರೆ ನೆಗೆಟಿವ್ ಕಮ್ಮಿ ಆದಂಗಾಯ್ತು. ನೆಗೆಟಿವ್ ಕಮ್ಮಿ ಆಯ್ತು ಅಂದ್ರೆ ಇದು ಏನ್ ಆದಂಗಾಯ್ತು, ಇದು ಪಾಸಿಟಿವ್ ಆದಂಗಾಯ್ತು. ಹೀಗಾಗಿ ಟ್ರೈವಿಲೆಂಟ್ ಇಂಪ್ಯೂರಿಟಿನ ತಂದು ಡೋಪಿಂಗ್ ಮಾಡಿದಾಗ ನಮಗೆ ಏನ್ ಸಿಗತ್ತೆ, ಪಾಸಿಟಿವ್ ಟೈಪ್, ರೈಟ್. ಸೊ ಪಿ ಟೈಪ್ ಸಿಗತ್ತೆ, ಕರೆಕ್ಟಾ. ಹೀಗಾಗಿ ಇಲ್ಲಿ ಸಿಗೋದು ನಮ್ಗೆ ಪಿ ಟೈಪ್ ಸೆಮಿ ಕಂಡಕ್ಟರ್. ಕ್ಲಿಯರ್, ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಅಲ್ವಾ. ಇವಾಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೀವು ನೆಕ್ಸ್ಟ್ ಟಾಪಿಕ್ ಹೋಗೋಕ್ಕಿಂತ ಮೊದಲು ಒಂದು ಪಾಯಿಂಟ್ ಹೇಳ್ಬೇಕು ನನಗೆ, ಏನಂದ್ರೆ ಇಲ್ಲಿ ಕ್ರಿಯೇಟ್ ಆಗಿರೋ ಹೋಲ್ಗೆ ಏನ್ ಕಾರಣ, ಇಲೆಕ್ಟ್ರಾನ್ ನ ಡೆಫಿಷಿಯನ್ಸಿ ಕಾರಣ, ಅಂದ್ರೆ ನೆಗೆಟಿವ್ ಕಮ್ಮಿ ಆಗಿರೋದು ಕಾರಣ. ನೆಗೆಟಿವ್ ಕಮ್ಮಿ ಆಗಿದೆ ಅಂದ್ರೆ ಈ ಜಾಗ ಪಾಸಿಟಿವ್ ಆಗಿರುತ್ತೆ, ಹೀಗಾಗಿ ನಾವು ಹೋಲ್ ಅನ್ನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ, ಹೋಲ್ ಅನ್ನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಇಲೆಕ್ಟ್ರಾನ್ಸ್ ಏನಿದೆ ಇದನ್ನ ನೆಗೆಟಿವ್ ಅಂತ ಕನ್ಸಿಡರ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಇವಾಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಟೆಕ್ಸ್ಟ್ ಬುಕ್ ನಲ್ಲಿ ಮುಂದೆ ಇರುವಂತಹ ಚಾಪ್ಟರ್ ಪಿ ಎನ್ ಜಂಕ್ಷನ್ ಫಾರ್ಮೇಶನ್. ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಒಂದು ಸಿಂಪಲ್ ಸೆಮಿ ಕಂಡಕ್ಟರ್ ಇನ್ ಪೀಸ್ ತಗೋತೀನಿ. ಓಕೆ, ಸಿಲಿಕಾನ್ ಇನ್ ಪೀಸ್ ತಗೊಂಡೆ ಅಂತ ಇಟ್ಕೊಳ್ಳಿ. ಏನ್ ಮಾಡಿದೆ ನಾನು, ಒಂದು ಸಿಲಿಕಾನ್ ಇನ್ ಪೀಸ್ ತಗೊಂಡೆ. ಓಕೆನಾ, ಪೀಸ್ ತಗೊಂಡೆ, ಇದರಲ್ಲಿ ಅರ್ಧ ಜಾಗ ಮಾಸ್ಕ್ ಮಾಡ್ಕೊಂಡೆ. ಓಕೆ, ಪೀಸ್ ಮಾಡ್ಲಿಲ್ಲ, ಅರ್ಧ ಒಂದ್ ಹಿಂಗೆ ಮಾರ್ಕ್ ಮಾಡ್ಕೊಂಡೆ. ಸದ್ಯ ಮಾರ್ಕ್ ಅಂತಾನೆ ಇಟ್ಕೊಳ್ಳಿ, ಮಾಸ್ಕ್ ಬೇಡ, ಸದ್ಯ ಅರ್ಥ ಮಾಡ್ಕೊಳ್ಳೋಕೆ ಈಗ ಮಾರ್ಕ್ ಮಾಡ್ಕೊಂಡೆ. ಇವಾಗ ಈ ಕಡೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ಈ ಕಡೆಗೆ ಒಂದ್ ಕಡೆಗೆ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ತಂದು ಡೋಪಿಂಗ್ ಮಾಡ್ತೇನೆ, ಇನ್ನೊಂದ್ ಕಡೆಗೆ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ತಂದು ಡೋಪ್ ಮಾಡ್ತೇನೆ. ಈ ಕಡೆಗೆ ಇದು ಪೂರಾ ಸಿಲಿಕಾನ್ ಇತ್ತು, ನಾನು ಈ ಕಡೆಗೆ ಏನ್ ಮಾಡ್ತೇನೆ, ಸ್ವಲ್ಪ ಕಡೆಗೆ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ತಂದು ಡೋಪ್ ಮಾಡ್ತೇನೆ. ಟ್ರೈವ್ಯಾಲೆಂಟ್ ಅಂತಂದ್ರೆ ವೇಲೆನ್ಸಿ 3 ಇರುತ್ತೆ, ಅಂದ್ರೆ ಒಂದು ಎಲೆಕ್ಟ್ರಾನ್ ಕಮ್ಮಿ ಇರುತ್ತೆ. ಎಲೆಕ್ಟ್ರಾನ್ ಕಮ್ಮಿ ಇರುತ್ತೆ ಅಂದ್ರೆ ನೆಗೆಟಿವ್ ಕಮ್ಮಿ ಇರುತ್ತೆ, ಹೀಗಾಗಿ ಈ ಸೈಡ್ ಏನಿದೆಯೋ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಡೋಪ್ ಮಾಡಿರೋದ್ರಿಂದ ಈ ಸೈಡ್ ಏನಿದೆಯೋ ಇದು ಪಿ ಟೈಪ್ ಸೆಮಿ ಕಂಡಕ್ಟರ್ ಆಗ್ಬಿಡುತ್ತೆ. ಹೌದಾ, ಈ ಸೈಡ್ ಇರೋದು ಪಿ ಟೈಪ್ ಸೆಮಿ ಕಂಡಕ್ಟರ್ ಆಗತ್ತೆ. ಹಾಗೆ ಈ ಕಡೆಗೆ ನಾನು ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ತಂದು ಡೋಪ್ ಮಾಡ್ತೇನೆ. ಪೆಂಟಾ ಮೀನ್ಸ್ 5 ವ್ಯಾಲೆಂಟ್ ಇರುವಂತ ತಂದು ಇಂಪ್ಯೂರಿಟಿನ ತಂದು ಡೋಪ್ ಮಾಡ್ತೇನೆ. 5 ಅಂತಂದ್ರೆ 4 ಜೋಡಿ ಆಗತ್ತೆ, 1 ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ. ಹೌದಾ, ಏನಾಗುತ್ತೆ, 4 ಕೋವೆಲೆಂಟ್ ಬಾಂಡ್ ಫಾರ್ಮ್ ಮಾಡುತ್ತೆ. ಇಲ್ಲಿ 5 ಇದೆ, ಸಿಲಿಕಾನ್ ಅಲ್ಲಿ 4 ಇರುತ್ತೆ, 4 ಮಾಡುತ್ತೆ, 1 ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ. ಕರೆಕ್ಟಾ. ಸೊ 1 ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ ಅಂದ್ರೆ 1 ಇಲೆಕ್ಟ್ರಾನ್ ಎಕ್ಸ್ಟ್ರಾ, 1 ಇಲೆಕ್ಟ್ರಾನ್ ಎಕ್ಸ್ಟ್ರಾ ಅಂದ್ರೆ 1 ನೆಗೆಟಿವ್ ಎಕ್ಸ್ಟ್ರಾ. ಹೀಗಾಗಿ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ತಂದು ಡೋಪ್ ಮಾಡಿದಾಗ ಈ ಕಡೆಗೆ ಎನ್ ಟೈಪ್ ಸೆಮಿ ಕಂಡಕ್ಟರ್ ಆಗ್ಬಿಡುತ್ತೆ.
ಒಂದೇ ಪೀಸ್ ನಲ್ಲಿ ನಾನು ಪಿ ಟೈಪು ಮಾಡ್ಕೊಂಡೆ ಎನ್ ಟೈಪು ಮಾಡ್ಕೊಂಡೆ. ಹೀಗಾಗಿ ಈ ಜಂಕ್ಷನ್ ಅನ್ನ ನಾ ಏನಂತ ಕರಿಬಹುದು, ಪಿ ಎನ್ ಜಂಕ್ಷನ್ ಅಂತ ಕರಿಬಹುದು. ಬಟ್ ಕತೆ ಇಲ್ಲಿಗೆ ಮುಗಿಲಿಲ್ಲ, ಕತೆ ಇನ್ನೊಂದು ಸ್ವಲ್ಪ ಮುಂದುವರಿಯುತ್ತೆ. ಏನಾಗತ್ತಪ್ಪ ಅಂತಂದ್ರೆ ಇಲ್ಲೆಲ್ಲ ಪಾಸಿಟಿವ್ ಟೈಪ್ಸ್, ಹೌದಾ, ಜಾಸ್ತಿ ಹೋಲ್ಸ್ ಇರುತ್ತೆ, ಜಾಸ್ತಿ ಪಾಸಿಟಿವ್ ಟೈಪ್ ಇರುತ್ತೆ. ಈ ಕಡೆಗೆ ಜಾಸ್ತಿ ಇಲೆಕ್ಟ್ರಾನ್ಸ್ ಇರುತ್ತೆ, ಜಾಸ್ತಿ ನೆಗೆಟಿವ್ಸ್ ಇರುತ್ತೆ. ಏನ್ ಮಾಡುತ್ತೆ, ಇಲ್ಲಿರೋ ಇಲೆಕ್ಟ್ರಾನ್ಸ್ ನ ಗುಂಪು ಇಲ್ಲಿ ಪಾಸಿಟಿವ್ಸ್ ಎಲ್ಲ ಇರ್ತಾರಲ್ವಾ, ಕರ್ಕೊಳಕ್ ಶುರು ಮಾಡುತ್ತೆ. ಬಾರಪ್ಪ ಪಾಸಿಟಿವ್ ನಮ್ ಕಡೆಗೆ, ಇಲೆಕ್ಟ್ರಾನ್ ಇದು ಪಾಸಿಟಿವ್ ಇದೆ, ಇದು ನೆಗೆಟಿವ್ ಇದೆ ಅಂದ್ಮೇಲೆ ಇಲ್ಲಿರೋ ಪಾಸಿಟಿವ್ ಅಟ್ರಾಕ್ಟ್ ಆಗಿ ಇಲ್ಲಿ ಬರುತ್ತೆ, ಹೌದಾ. ಸೊ ಇಲ್ಲಿ ಏನ್ ಮಾಡುತ್ತೆ, ಒಂದ್ ಸ್ವಲ್ಪ ಪಾಸಿಟಿವ್ಸ್ ಬಂದು, ಇದು ನೆಗೆಟಿವ್ ತಾನೆ, ಸೊ ಈ ಕಡೆ ಮೂವ್ ಆಗಕ್ ಶುರು ಆಗುತ್ತೆ. ಹೀಗಾಗಿ ಒಂದ್ ಸ್ವಲ್ಪ ಪಾಸಿಟಿವ್ಸ್ ಬಂದು ಈ ಕಡೆಗೆ ಸೇರ್ಕೊಳಕ್ ಶುರು ಆಗುತ್ತೆ. ಓಕೆನಾ, ಒಂದ್ ಸ್ವಲ್ಪ ಪಾಸಿಟಿವ್ಸ್ ಬಂದು ಈ ಕಡೆಗೆ ಸೇರ್ಕೊಳಕ್ ಶುರು ಆಗುತ್ತೆ. ಈ ರೀತಿಯಾಗಿ ಪಾಸಿಟಿವ್ಸ್ ಬಂದು ಇಲ್ಲಿ ಸೇರ್ಕೊಂತು. ಓಕೆನಾ, ಮತ್ತು ಸೇರ್ಕೊಳ್ಳುತ್ತೆ, ಇಲ್ಲಿ ಪಕ್ಕದಲ್ಲೂ ಸೇರ್ಕೊಳ್ಳುತ್ತೆ. ಓಕೆನಾ, ಇಲ್ಲಿಂದ ಮತ್ತು ಬಂದ್ ಪಾಸಿಟಿವ್ಸ್ ಇಲ್ಲಿ ಸೇರ್ಕೊಂತು, ಇಲ್ಲೂ 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 ಸೇರ್ಕೊಂತು, ಈ ರೀತಿಯಾಗಿ ಸೇರ್ಕೊಳ್ತು. ಈ ನೆಗೆಟಿವ್ ಸ್ವಲ್ಪ ಪಾಸಿಟಿವ್ ಅನ್ನ ಈ ಕಡೆ ಕರ್ಕೊಂಡೋಗಿದೆ. ಈ ಪಿ ಟೈಪ್ ಏನ್ ಸುಮ್ಮನೆ ಇರತ್ತಾ, ಇದು ಈ ಕಡೆಗೆ ನೆಗೆಟಿವ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಕೊಂಡಿರುತ್ತೆ. ಇಲ್ಲಿರೋ ನೆಗೆಟಿವ್ಸ್ ಅನ್ನ ಇದು ಅಟ್ರಾಕ್ಟ್ ಮಾಡ್ಕೊಂಡಿರುತ್ತೆ, ಹೌದಾ. ಇಲ್ಲಿರೋ ನೆಗೆಟಿವ್ಸ್ ಅನ್ನ ಇದು ಅಟ್ರಾಕ್ಟ್ ಮಾಡೋಕ್ ಶುರು ಮಾಡ್ತು. ಸೊ ಇಲ್ಲೆಲ್ಲ ಫುಲ್ ನೆಗೆಟಿವ್ 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 ನೆಗೆಟಿವ್, ಈ ರೀತಿಯಾಗಿ ಇಲ್ಲಿ ನೆಗೆಟಿವ್ಸ್ ಆಗುತ್ತೆ. ಓಕೆ, ಇಲ್ಲಿ ಫುಲ್ ನೆಗೆಟಿವ್ ಇದೆ, ಇಲ್ಲಿ ಫುಲ್ ಪಾಸಿಟಿವ್ ಇದೆ. ಇನ್ನು ಜಾಸ್ತಿ ನೆಗೆಟಿವ್ ಇಲ್ಲಿಂದ ಇಲ್ಲಿ ಬರಕ್ಕಾಗಲ್ಲ. ಯಾಕಾಗಲ್ಲ, ಇಲ್ಲಿ ಒಂಥರ ಗೋಡೆ ತರ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿ ನೋಡ್ತಾ, ಇಲ್ಲಿ ಪಾಸಿಟಿವ್ಸ್ ನೆಗೆಟಿವ್ ಸೇರ್ಕೊಂಡು ಒಂದು ಜಾಗ ಕ್ರಿಯೇಟ್ ಮಾಡಿದೆ, ಒಂದು ಗೋಡೆ ತರ, ಒಂದು ಬ್ಯಾರಿಯರ್ ತರ ಕ್ರಿಯೇಟ್ ಮಾಡಿದೆ. ಹೀಗಾಗಿ ಇನ್ನು ಜಾಸ್ತಿ ನೆಗೆಟಿವ್ಸ್ ಇಲ್ಲಿಂದ ಹಾರ್ಕೊಂಡು ಇಲ್ಲಿ ಬರಕ್ಕಾಗಲ್ಲ. ಯಾಕಂದ್ರೆ ಅಡ್ಡಕ್ಕೆ ಒಂದು ಗೋಡೆನೆ ಕ್ರಿಯೇಟ್ ಆಗ್ಬಿಟ್ಟಿದೆ. ಇಲ್ಲಿ ಜಂಕ್ಷನ್ ಆದ ತಕ್ಷಣ ಪಟ್ಟನೆ ಇಲ್ಲೊಂದು ಗೋಡೆ ಕ್ರಿಯೇಟ್ ಆಗ್ಬಿಟ್ಟಿದೆ. ಹೀಗಾಗಿ ಜಾಸ್ತಿ ಇಲ್ಲಿಂದ ಇಲ್ಲಿ ಬರಕ್ಕಾಗಲ್ಲ. ಇಲ್ಲಿಂದ ಜಾಸ್ತಿ ಪಾಸಿಟಿವ್ ಇಲ್ಲಿ ಹಾರ್ಕೊಂಡು ಹೋಗಕ್ಕಾಗಲ್ಲ, ಯಾಕಂದ್ರೆ ಒಂದು ಗೋಡೆ ಕ್ರಿಯೇಟ್ ಆಗಿದೆ. ಈ ಗೋಡೆ ಏನು ಕ್ರಿಯೇಟ್ ಆಗಿದೆಯಲ್ವಾ, ಇಲ್ಲಿ ಏನು ಗೋಡೆ ಕ್ರಿಯೇಟ್ ಆಗಿದೆಯಲ್ವಾ, ಇದಕ್ಕೆ ನಾವು ಡಿಪ್ಲೀಷನ್ ರೀಜನ್, ಈ ಜಾಗ ಅಂದ್ರೆ ರೀಜನ್, ಹೌದಾ. ಎಂತ ರೀಜನ್ ಇದು, ಡಿಪ್ಲೀಷನ್ ರೀಜನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ, ಏನಾದ್ರೂ ಮಾಡಿ. ಒಟ್ನಲ್ಲಿ ಡಿಪ್ಲೀಷನ್ ರೀಜನ್ ಅಂದ್ರೆ ಏನು ಅನ್ನೋ ಫೀಲ್ ಬಂತಲ್ವಾ, ಅಷ್ಟು ಸಾಕು. ಇವಾಗ ಇಲ್ಲಿ ನೆಗೆಟಿವ್ಸ್ ಇದಾವೆ, ಕರೆಕ್ಟಾ. ಇಲ್ಲಿ ನೆಗೆಟಿವ್ಸ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್. ಈ ಡಿಪ್ಲೀಷನ್ ರೀಜನ್ ಅನ್ನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ಈ ಸೈಡ್ ಅಲ್ಲಿ ನೆಗೆಟಿವ್ ಇದೆ. ಸೊ ಇದೇನ್ ಮಾಡುತ್ತೆ, ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಇದೆ ಅಂದ್ರೆ ಈ ಕಡೆಗೆ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡಿರುತ್ತೆ. ಡಿಪ್ಲೀಷನ್ ರೀಜನ್ ಒಳಗಡೆನೆ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡಿರುತ್ತೆ. ಆ ಇಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಅಲ್ಲೊಂದು ಪೊಟೆನ್ಶಿಯಲ್ ಕ್ರಿಯೇಟ್ ಆಗಿರುತ್ತೆ. ಆ ಪೊಟೆನ್ಶಿಯಲ್ ಇಲ್ಲಿರೋ ಎಕ್ಸ್ಟ್ರಾ ಪಾಸಿಟಿವ್ ಅನ್ನ ಈ ಕಡೆಗೆ ಹೋಗೋದ್ರಿಂದ ತಡೀತಾ ಇದೆ. ಅದೇ ಪೊಟೆನ್ಶಿಯಲ್, ಇಲ್ಲೇನ್ ಪೊಟೆನ್ಶಿಯಲ್ ಕ್ರಿಯೇಟ್ ಆಗಿದೆಯೋ ಅದೇ ಪೊಟೆನ್ಶಿಯಲ್ ಇಲ್ಲಿರೋ ನೆಗೆಟಿವ್ ಅನ್ನ ಈ ಕಡೆ ಹೋಗೋದಕ್ಕೆ ತಡೀತಾ ಇದೆ. ಹೀಗಾಗಿ ಇಲ್ಲಿ ಕ್ರಿಯೇಟ್ ಆಗಿರೋ ಬ್ಯಾರಿಯರ್, ತಡೆಗೋಡೆ ಏನ್ ಬ್ಯಾರಿಯರ್ ಕ್ರಿಯೇಟ್ ಆಗಿದೆಯೋ ಇದನ್ನ ನಾವು ಪೊಟೆನ್ಶಿಯಲ್ ಬ್ಯಾರಿಯರ್ ಅಂತಾನು ಕರಿತೀವಿ. ಓಕೆನಾ, ಪೊಟೆನ್ಶಿಯಲ್ ಬ್ಯಾರಿಯರ್ ಅಂತಾನು ಕರಿತೀವಿ. ಈ ಜಾಗವನ್ನ ಪಾಸಿಟಿವ್ ನೆಗೆಟಿವ್ ಎಲ್ಲ ಬಂದು ಸೇರ್ಕೊಂಡು ಕಲಸು ಮೇಲೋಗರ ಆಯ್ತಲ್ವಾ, ಈ ಜಾಗವನ್ನ ಡಿಪ್ಲೀಷನ್ ರೀಜನ್ ಅಂತ ಕರಿತೀವಿ. ಇಲ್ಲಿ ಏನು ಪೊಟೆನ್ಶಿಯಲ್ ಕ್ರಿಯೇಟ್ ಆಗಿದೆಯೋ ಆ ಪೊಟೆನ್ಶಿಯಲ್ ನಿಂದ ಉಳಿದದ್ದು ಇಲ್ಲಿ ಹಾರ್ಕೊಂಡು ಹೋಗೋಕ್ ಆಗ್ತಾ ಇಲ್ಲ. ಆ ಪೊಟೆನ್ಶಿಯಲ್ ಅದನ್ನ ತಡಿತಾ ಇದೆ. ಸೊ ಆ ಪೊಟೆನ್ಶಿಯಲ್ ಅನ್ನ ನಾವು, ಇಲ್ಲಿ ಕ್ರಿಯೇಟ್ ಆಗಿರೋ ಪೊಟೆನ್ಶಿಯಲ್ ಅನ್ನ ನಾವು ಬ್ಯಾರಿಯರ್ ಪೊಟೆನ್ಶಿಯಲ್ ಅಥವಾ ಇದನ್ನ ಪೊಟೆನ್ಶಿಯಲ್ ಬ್ಯಾರಿಯರ್, ಈ ರೀತಿ ಎಲ್ಲ ಹೆಸರಿಂದ ಕರ್ಕೋತೀವಿ. ಕ್ಲಿಯರ್ ಅಲ್ವಾ. ಇದ್ರ ಮೇಲೆ ಜಾಸ್ತಿ ಅಂದ್ರೆ MCQ ಬರುತ್ತೆ, 4 ಆಪ್ಷನ್ ಇರುತ್ತೆ. 4ರಲ್ಲಿ ಒಂದು ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಸರಿ ಯಾವುದು ಅಂತ ಗೊತ್ತಾಗತ್ತೆ, ನೀವು ಟಿಕ್ ಮಾಡಿ ಬಂದ್ಬಿಡ್ತೀರಾ, ಭಯ ಪಡೋ ಅಗತ್ಯನೇ ಇಲ್ಲ. ಇವಾಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಮುಂದಿನ ಟಾಪಿಕ್ ಸೆಮಿಕಂಡಕ್ಟರ್ ಡಯೋಡ್. ಏನ್ ಸೆಮಿಕಂಡಕ್ಟರ್ ಡಯೋಡ್ ಅಂದ್ರೆ, ನೀವೀಗ ಏನ್ PN ಜಂಕ್ಷನ್ ಮಾಡ್ಕೊಂಡ್ರಲ್ವಾ, ಇದನ್ನೇ ನಾವು ಸೆಮಿಕಂಡಕ್ಟರ್ ಡಯೋಡ್ ಅಂತ ಯೂಸ್ ಮಾಡ್ಕೋಬಹುದು. ಓಕೆನಾ. ಡಯೋಡ್ ಅಂತಂದ್ರೆ ಇದು 2 ಶಬ್ದದಿಂದ ಆಗಿದೆ. ಒಂದು ಡೈ ಅಂತಂದ್ರೆ ಏನರ್ಥ, 2 ಅಂತ ಅರ್ಥ. ಓಡ್ ಅಂತಂದ್ರೆ ಏನರ್ಥ, ಪಾತ್ ಅಂತ ಅರ್ಥ, ಅಥವಾ ದಾರಿ ಅಂತ ಅರ್ಥ. ಓಕೆನಾ. ಸೊ 2 ದಾರಿ ಇರುತ್ತೆ ಇಲ್ಲಿ ಅಂತ ಏನೋ ಒಂದು ಸೈಂಟಿಸ್ಟ್ಗಳ ಕಲ್ಪನೆ. ಸೊ ಆ ಕಲ್ಪನೆಯನ್ನ ನಾವು ಅರ್ಥ ಮಾಡ್ಕೊಂತ ಹೋಗೋಣ. ಇವಾಗ ಈ PN ಜಂಕ್ಷನ್ ಅನ್ನ ನಾವು ಡಯೋಡ್ ಆಗಿ ಯೂಸ್ ಮಾಡ್ಕೋಬಹುದು. ಈಗ ಸರ್ಕಿಟ್ ನಲ್ಲೆಲ್ಲ ಬಲ್ಬ್ ಬಿಡಿಸ್ಬೇಕಾದ್ರೆ ಯಾವ ರೀತಿ ಬಿಡಿಸ್ತಾರೆ, ಈ ರೀತಿಯಾಗಿ ಬಿಡಿಸ್ತಾರೆ. ಬ್ಯಾಟ್ರಿ ಬಿಡಿಸ್ಬೇಕಾದ್ರೆ ಈ ರೀತಿಯಾಗಿ ಬಿಡಿಸ್ತಾರೆ. ಕೆಪಾಸಿಟರ್ ಬಿಡಿಸ್ಬೇಕಾದ್ರೆ ಈ ರೀತಿಯಾಗಿ ಬಿಡಿಸ್ತಾರೆ. ಅದೇ ರೀತಿ ಡಯೋಡ್ ಅನ್ನ ಸರ್ಕಿಟ್ ನಲ್ಲಿ ಬಿಡಿಸ್ಬೇಕಾದ್ರೆ, ಇದು ಕೆಪಾಸಿಟರ್ ಆಯ್ತು, ಇದು ಬ್ಯಾಟ್ರಿ ಆಯ್ತು. ಡಯೋಡ್ ಅನ್ನ ಸರ್ಕಿಟ್ ನಲ್ಲಿ ಬಿಡಿಸ್ಬೇಕಾದ್ರೆ ಈ ರೀತಿಯಾಗಿ ಬಿಡಿಸ್ತಾರೆ. ಓಕೆನಾ. ಈ ರೀತಿಯಾಗಿ ಡಯೋಡ್ ಅನ್ನು ಬಿಡಿಸ್ತಾರೆ. ಸೊ ಡಯೋಡ್ ಅನ್ನು ಈ ರೀತಿಯಾಗಿ ಬಿಡಿಸ್ತಾರೆ ಅಂದ್ಮೇಲೆ ಇಲ್ಲಿ ಪಿ ಟೈಪ್ ಯಾವುದು, ಎನ್ ಟೈಪ್ ಯಾವುದು ಅನ್ನೋ ನಮ್ಗೆ ಗೊತ್ತಾಗ್ಬೇಕಲ್ವಾ. ಪಿ ಟೈಪ್ ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ದೊಡ್ಡ ಸೈಡ್, ಈ ಟ್ರಯಾಂಗಲ್ ನಲ್ಲಿ ದೊಡ್ಡ ಸೈಡ್ ಎಲ್ಲಿರುತ್ತಲ್ವಾ ಅದು ಪಿ ಟೈಪ್. ಈ ಟ್ರಯಾಂಗಲ್ ನಲ್ಲಿ ಅತ್ಯಂತ ಚಿಕ್ಕ ಪಾಯಿಂಟ್ ಎಲ್ಲಿರುತ್ತಲ್ವಾ
ಅದು ಎನ್ ಸೈಡ್. ಓಕೆನಾ? ಸೊ ಇದು ಪಿ ಸೈಡ್, ಡಯೋಡ್ ನಲ್ಲಿ ಇದು ಪಿ ಸೈಡ್, ಇದು ಎನ್ ಸೈಡ್. ಓಕೆನಾ? ಸೊ ಈಗ ಇದೇ ಡಯೋಡ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ಕೊಳ್ಳೋಣ, ಇದೇ ಡಯೋಡ್ ಅನ್ನ ನಾವಿಲ್ಲಿ ಕಲಿಯೋಣ. ಓಕೆನಾ? ಸೊ ಎರಡು ಕಂಡೀಷನ್ ಬರುತ್ತೆ ಇಲ್ಲಿ, ಎರಡು ಕಂಡೀಷನ್ ಬರುತ್ತೆ. ಏನಪ್ಪಾ ಅಂದ್ರೆ ಒಂದು ಫಾರ್ವರ್ಡ್ ಬಯಾಸ್, ಇನ್ನೊಂದು ನೆಗೆಟಿವ್ ಬಯಾಸ್. ಕೇಳಕ್ಕೆ ಭಯಂಕರವಾಗಿರುವಂತ ಹೆಸರುಗಳು, ಬಟ್ ತುಂಬಾ 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 ಈಸಿ ಟಾಪಿಕ್ಸ್. ಎಷ್ಟು ಈಸಿ ಅಂತಂದ್ರೆ ನಿಮ್ಗೆ ಒಂಥರ ಖುಷಿ ಆಗುತ್ತೆ, ಅಷ್ಟು ಈಸಿ ಇದೆ. ಸರಿನಾ? ಫಾರ್ವರ್ಡ್ ಬಯಾಸ್, ಫಾರ್ವರ್ಡ್ ಅಂದ್ರೇನು? ಸೀದಾ ಸಾದಾ. ಕರೆಕ್ಟ್? ಸೀದಾ ಸಾದಾ ಇದ್ರೆ ಫಾರ್ವರ್ಡ್. ಪಿ ಟೈಪ್ ಅನ್ನು ತಕೊಂಡೋಗಿ ಬ್ಯಾಟ್ರಿಯ ಪಾಸಿಟಿವ್ಗೆ, ಎನ್ ಅನ್ನ ತಕೊಂಡೋಗಿ ಬ್ಯಾಟ್ರಿಯ ನೆಗೆಟಿವ್ಗೆ ಕನೆಕ್ಟ್ ಮಾಡಿದ್ರೆ, ಅಂದ್ರೆ ಪಿ ಅನ್ನ ಪಾಸಿಟಿವ್ ಕನೆಕ್ಟ್ ಮಾಡಿದೆ, ಎನ್ ಅನ್ನ ನೆಗೆಟಿವ್ ಕನೆಕ್ಟ್ ಮಾಡಿದೆ. ಸೀದಾ ಸಾದಾ ಉಂಟಾ? ಸೊ ಇದೇ ರೀತಿಯದನ್ನೇ ನಾವು ಫಾರ್ವರ್ಡ್ ಬಯಾಸ್ ಅಂತ ಕರೆಯೋದು. ಸೊ ಬ್ಯಾಟ್ರಿ ಕನೆಕ್ಟ್ ಬಯಾಸಿಂಗ್ ಅಂದ್ರೇನು? ಇದಕ್ಕೆ ಒಂದು ಪೊಟೆನ್ಶಿಯಲ್ ಡಿಫ್ರೆನ್ಸ್ ಕೊಡೋದು, ಅಂದ್ರೆ ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಳ್ಳೋದು. ಹೌದಾ? ಸೊ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಕೊಟ್ಟೆ. ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅನ್ನ ನಾನು ಹಿಂಗೂ ಕೊಡ್ಬೋದು ಅಥವಾ ಇದು ಉಲ್ಟಾ ಕೊಡ್ಬೋದು. ಸೀದಾ ಸಾದಾ ಕೊಟ್ರೆ ಫಾರ್ವರ್ಡ್ ಬಯಾಸ್, ಉಲ್ಟಾ ಕೊಟ್ರೆ ರಿವರ್ಸ್ ಬಯಾಸ್. ದಟ್ಸ್ ಆಲ್. ಈಗ ಫಾರ್ವರ್ಡ್ ಬಯಾಸ್ ಅಲ್ಲಿ ಕತೆ ಏನಾಗುತ್ತೆ ನೋಡುವ. ಇಲ್ಲಿ ಒಳಗಡೆ ಕ್ರಿಯೇಟ್ ಆಗಿರೋದು ಡಿಪ್ಲೀಷನ್ ರೀಜನ್ ಒಳಗಡೆ ಕ್ರಿಯೇಟ್ ಆಗಿರುವಂತ ಇಲೆಕ್ಟ್ರಿಕ್ ಫೀಲ್ಡ್ ಸಣ್ಣದಿರುತ್ತೆ. ಹೌದಾ? ಸ್ವಲ್ಪ ಚಾರ್ಜ್ ಅಕ್ಯುಮುಲೇಷನ್ ಆಗಿರುತ್ತೆ, ಹೀಗಾಗಿ ಅಲ್ಲಿ ಸಣ್ಣ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಹೀಗಾಗಿ ಅಲ್ಲಿನ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ? ಡಿಪ್ಲೀಷನ್ ರೀಜನ್ ಒಳಗಡೆ ಮಾತಾಡ್ತಾ ಇದ್ದೀನಿ. ಸೊ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಇವಾಗ ಬ್ಯಾಟ್ರಿ ಪಾಸಿಟಿವ್ ತಗೊಂಡೋಗಿ ಈ ಕಡೆ ಕೊಟ್ಟಿದ್ದೀನಿ, ನೆಗೆಟಿವ್ ತಗೊಂಡೋಗಿ ಈ ಕಡೆ ಕೊಟ್ಟಿದ್ದೀನಿ ಅಂದ್ಮೇಲೆ ಬ್ಯಾಟ್ರಿಯಿಂದ ಇಲ್ಲಿ ಕ್ರಿಯೇಟ್ ಆಗ್ತಿರುವಂತ ಇಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ? ಆಬ್ವಿಯಸ್ಲಿ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಹೌದಾ? ಸೊ ಇಲ್ಲಿ ಸ್ವಲ್ಪ ಚಾರ್ಜ್ ಅಕ್ಯುಮುಲೇಷನ್ ಇಂದ ಒಂದು ಸಣ್ಣ ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿತ್ತು. ಇಲ್ಲಿ ತಗೊಂಡು ಬಂದು ಬ್ಯಾಟ್ರಿನೇ ಕೊಟ್ಬಿಟ್ಟಿದ್ದೀನಿ, ಹೀಗಾಗಿ ಇಲ್ಲಿ ದೊಡ್ಡ ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಈ ಇಲೆಕ್ಟ್ರಿಕ್ ಫೀಲ್ಡ್ ಏನ್ ಕೆಲಸ ಮಾಡ್ತಾ ಇತ್ತು? ಇಲ್ಲಿಂದ ಇಲ್ಲಿಗೆ ಚಾರ್ಜಸ್ ಜಂಪ್ ಆಗೋದನ್ನ ವಿರೋಧಿಸುವ ಕೆಲಸವನ್ನ ಈ ಎಲೆಕ್ಟ್ರಿಕ್ ಫೀಲ್ಡ್ ಮಾಡ್ತಾ ಇತ್ತು. ಹೌದಾ? ಇದರಿಂದಾನೇ ಬ್ಯಾರಿಯರ್ ಪೊಟೆನ್ಶಿಯಲ್ ಸೃಷ್ಟಿಯಾಗಿತ್ತು ಒಳಗಡೆ ಇರೋ ಎಲೆಕ್ಟ್ರಿಕ್ ಫೀಲ್ಡ್ ಇಂದ. ಈಗ ನಾನು ಹೊರಗಡೆ ಕೊಟ್ಟಿದ್ದೀನಿ, ಇದು ಏನ್ ಕೆಲಸ ಮಾಡ್ತಾ ಇದೆ ಅಲ್ವಾ? ಇದರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಕ್ಲಿಯರ್? ಫಾರ್ವರ್ಡ್ ಬಯಾಸ್ ನಲ್ಲಿ ನಾವು ಬ್ಯಾಟ್ರಿಯಿಂದ ಕೊಟ್ಟಿರುವಂತ ಇಲೆಕ್ಟ್ರಿಕ್ ಫೀಲ್ಡ್ ಏನಿದೆಯೋ, ಈ ಬ್ಯಾರಿಯರ್ ಇಲ್ಲಿ ಕ್ರಿಯೇಟ್ ಇಲ್ಲ ಅಥವಾ ಬ್ಯಾರಿಯರ್ ಒಳಗಡೆ ಕ್ರಿಯೇಟ್ ಆಗಿರುವ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯೋ, ಎರಡದು ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಇದು ತಡೆಯೋದಕ್ಕೆ ಕೆಲಸ ಮಾಡ್ತಾ ಇತ್ತು. ಈ ಎಲೆಕ್ಟ್ರಿಕ್ ಫೀಲ್ಡ್ ಯಾವ್ದಕ್ಕೆ ಕೆಲಸ ಮಾಡ್ಬೇಕಾಯ್ತು? ತಡಿಯಲ್ಲ, ಯಪ್ಪ ಫ್ಲೋ ಆಗು ನೀನು ಚಾರ್ಜಸ್ ಅನ್ನೋ ಲೆಕ್ಕದಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡುತ್ತೆ. ಹೌದಾ? ಈ ಎಲೆಕ್ಟ್ರಿಕ್ ಫೀಲ್ಡ್ ಕೆಲಸ ಮಾಡುತ್ತೆ. ಹೌದಾ? ಇದು ತಡಿಯೋಕ್ ಮಾಡ್ತಾ ಇತ್ತು, ಇದು ಫ್ಲೋ ಆಗು ಚಾರ್ಜು ಅಥವಾ ಡಯೋಡ್ ಅನ್ನ ಕಂಡಕ್ಟ್ ಮಾಡು ಅನ್ನೋ ರೀತಿಯಲ್ಲಿ ಆಗತ್ತೆ. ಹೀಗಾಗಿ ಇಲ್ಲಿರೋದು ಚಿಕ್ಕ ಎಲೆಕ್ಟ್ರಿಕ್ ಫೀಲ್ಡ್, ಬ್ಯಾಟ್ರಿಯಿಂದ ಕೊಟ್ಟಿರೋ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಹೀಗಾಗಿ ಡಾಮಿನೇಟ್ ಮಾಡೋರು ಯಾರು? ಗೆಲ್ಲೋರು ಯಾರು? ಇವನು ಗೆಲ್ತಾನೆ. ಹೀಗಾಗಿ ಫಾರ್ವರ್ಡ್ ಬಯಾಸ್ ನಲ್ಲಿ ನಮ್ಮ ಡಯೋಡ್ ಏನಿದೆಯೋ ಇದು ಕಂಡಕ್ಟ್ ಮಾಡತ್ತೆ. ನೆನಪಾಯ್ತಾ? ನೆನಪಾಗಲೇಬೇಕು, ಯಾಕಂದ್ರೆ ಫೀಲ್ ಬರೋ ರೀತಿಯಲ್ಲಿ ಪಾಠ ಮಾಡಿದೀನಿ. ಸೊ ಫಾರ್ವರ್ಡ್ ಬಯಾಸ್ ನಲ್ಲಿ ಏನಾಗುತ್ತೆ? ಈ ಫಾರ್ವರ್ಡ್ ಬಯಾಸ್ ಡಯೋಡ್ ಕಂಡಕ್ಟ್ ಮಾಡುತ್ತೆ. ಯಾಕೆ ಕಂಡಕ್ಟ್ ಮಾಡುತ್ತೆ ಅಂದ್ರೆ ಅದು ಕ್ರಿಯೇಟ್ ಮಾಡಿರುವಂತ ಇಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ, ಅದೇ ಡಾಮಿನೇಟ್ ಮಾಡುತ್ತೆ. ಹೌದಾ? ಸೊ ಫಾರ್ವರ್ಡ್ ಬಯಾಸ್ ನಲ್ಲಿ ಡಯೋಡ್ ಏನ್ ಮಾಡುತ್ತೆ? ಕಂಡಕ್ಟ್ ಮಾಡುತ್ತೆ. ಹೌದಾ? ಇವಾಗ ರಿವರ್ಸ್ ಬಯಾಸ್ ಕಥೆಯಲ್ಲಿ ಏನಾಗುತ್ತೆ ನೋಡುವ. ರಿವರ್ಸ್ ಬಯಾಸ್ ಕಥೆಯಲ್ಲಿ ಏನಾಗುತ್ತೆ ನೋಡುವ. ಓಕೆನಾ? ಸೊ ರಿವರ್ಸ್ ಬಯಾಸ್ ಅಂದ್ರೆ ಏನ್ ಮಾಡ್ಬೇಕು? ಉಲ್ಟಾ ಬಯಾಸಿಂಗ್ ಮಾಡ್ಬೇಕು. ನೆಗೆಟಿವ್ ತಗೊಂಡು ಪಾಸಿಟಿವ್ ಕೊಡ್ಬೇಕು, ಪಿ ತಗೊಂಡೋಗ್ಕೊಂಡು ಅಲ್ಲಿ ಕೊಡ್ಬೇಕು. ಸೊ ನೆಗೆಟಿವ್ ಎನ್ ತಗೊಂಡೋಗಿ ನಾವೆಲ್ಲಿ ಕೊಡ್ಬೇಕು? ಪಾಸಿಟಿವ್ ಕೊಡ್ಬೇಕು, ಬ್ಯಾಟ್ರಿ ಪಾಸಿಟಿವ್ ಕೊಡ್ಬೇಕು. ಪಿ ಅನ್ನು ತಗೊಂಡೋಗಿ ಎಲ್ಲಿ ಕೊಡ್ಬೇಕು? ಬ್ಯಾಟ್ರಿ ನೆಗೆಟಿವ್ ಕೊಡ್ಬೇಕು. ಸೊ ಇದು ರಿವರ್ಸ್ ಬಯಾಸ್ ಕಂಡೀಷನ್. ಇವಾಗ ಏನ್ ಕತೆ ಆಗತ್ತೆ ನೋಡಿ. ಇವಾಗ ಡಿಪ್ಲೀಷನ್ ರೀಜನ್ ಒಳಗಡೆ, ಅಂದ್ರೆ ಡಿಪ್ಲೀಷನ್ ರೀಜನ್ ಅಲ್ಲಿ ಇಲ್ಲಿ ಪಾಸಿಟಿವ್ ಕಲೆಕ್ಟ್ ಆಗಿರುತ್ತೆ, ಇಲ್ಲಿ ನೆಗೆಟಿವ್ ಕಲೆಕ್ಟ್ ಆಗಿರುತ್ತೆ. ಈಗ ಡಿಪ್ಲೀಷನ್ ರೀಜನ್ ಒಳಗಡೆ ಇಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ? ಹಿಂಗಿರುತ್ತೆ. ಹೌದಾ? ಈಗ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿದೀವಿ ಅಂದ್ಮೇಲೆ ಈ ಕಡೆ ಪಾಸಿಟಿವ್ ಕೊಟ್ಟಿದ್ದೀನಿ, ಈ ಕಡೆ ನೆಗೆಟಿವ್ ಕೊಟ್ಟಿದ್ದೀನಿ. ಸೊ ಬ್ಯಾಟ್ರಿಯಿಂದ ಕಲೆಕ್ಟ್ ಅಂದ್ರೆ ಇಲ್ಲಿ ಬಂದಿರುವಂತ ಇಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಇರುತ್ತೆ? ಅದು ಕೂಡ ಇದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಕೆಲಸ ಮಾಡ್ತಾ ಇತ್ತು? ಬ್ಯಾರಿಯರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು. ಹೌದಾ? ಚಾರ್ಜ್ ಫ್ಲೋ ಆಗೋದನ್ನ ತಡಿತಾ ಇತ್ತು. ಈಗ ಎಕ್ಸ್ಟ್ರಾ ಬ್ಯಾಟ್ರಿ ಕ್ರಿಯೇಟ್ ಮಾಡಿರೋದ್ರಿಂದ ಏನ್ ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆಯೋ ಇದು ಅದೇ ಡೈರೆಕ್ಷನ್ ಅಲ್ಲಿ ಇದೆ. ಅಂದ್ರೆ ಇವನು ಮಾಡ್ತಾ ಇರುವ ಕೆಲಸಕ್ಕೆ ಇವನು ಸಪೋರ್ಟ್ ಮಾಡ್ತಾ ಇದ್ದಾನೆ. ಇವಾಗ ಡಯೋಡ್ ಕಂಡಕ್ಟ್ ಮಾಡಕ್ ಸಾಧ್ಯನಾ? ಇಲ್ಲ. ಇವನು ಮೊದಲೇ ತಡಿತಾ ಇದ್ದ, ಎಕ್ಸ್ಟ್ರಾ ನಾವು ಬ್ಯಾಟ್ರಿ ಕೊಟ್ಟಿದೀವಿ, ಇವನ ಇನ್ನೂ ಜಾಸ್ತಿ ತಡಿಯೋಕ್ ಮಾಡ್ತಾ ಇದ್ದಾನೆ. ಇವನ್ ಕೆಲಸ ಮಾಡೋ ಡೈರೆಕ್ಷನ್ ಅಲ್ಲಿ ಇವನು ಕೆಲಸ ಮಾಡ್ತಾ ಇದ್ದಾನೆ, ಇನ್ನೂ ಜಾಸ್ತಿ ತಡಿತಾ ಇದ್ದಾನೆ. ಸೊ ಇವಾಗ ಈ ಡಯೋಡ್ ಕಂಡಕ್ಟ್ ಆಗಕ್ ಸಾಧ್ಯನೇ ಇಲ್ಲ. ಓಕೆನಾ? ಸೊ ಇನ್ ರಿವರ್ಸ್ ಬಯಾಸ್ ಕಂಡೀಷನ್ ಡಯೋಡ್ ಕಂಡಕ್ಟ್ ಮಾಡತ್ತಾ? ಇಲ್ಲ. ಡಯೋಡ್ ಇನ್ಸುಲೇಟ್, ಹೌದಾ? ಇನ್ಸುಲೇಟರ್ ತರ ಬಿಹೇವ್ ಮಾಡುತ್ತೆ. ಕ್ಲಿಯರ್? ಸೊ ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್ ಎರಡು ಕ್ಲಿಯರ್. ಇವಾಗ ಮುಂದಿನ ಟಾಪಿಕ್ ಹೋಗೋಣ. ಇವಾಗ ನಾವು ತಲುಪಿರುವಂತದ್ದು ನಿಮ್ಮ ಟೆಕ್ಸ್ಟ್ ಬುಕ್ ನ ಅತ್ಯಂತ ಲಾಸ್ಟ್ ಟಾಪಿಕ್,
ಬಟ್ ನಿಮ್ ಎಕ್ಸಾಮ್ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್. ಆಲ್ರೆಡಿ ನೀವು ಟಾಪಿಕ್ ಹೆಸರು ಗೆಸ್ ಮಾಡಿರ್ತೀರಾ, ಏನಪ್ಪಾ ಅದು? ರೆಕ್ಟಿಫೈಯರ್. ಹೌದಾ? ರೆಕ್ಟಿಫೈಯರ್ ಅಂತಂದ್ರೆ ಏನು? ಎಲ್ಲವನ್ನ ನೋಡೋಣ, ಎಲ್ಲವನ್ನ ಅರ್ಥ ಮಾಡೋಣ, ಅಷ್ಟೇ ಅಲ್ಲ ಎಲ್ಲವನ್ನ ಫೀಲ್ ಮಾಡ್ಕೊಳ್ಳೋಣ. ಓಕೆನಾ? ಸರಿನಾ? ಇವಾಗ ರೆಕ್ಟಿಫೈಯರ್ ವಿಷಯಕ್ಕೆ ಬರೋಣ. ಎಲ್ಲೋಯ್ತು ನನ್ನ ಫೋನು? ನನ್ನ ಫೋನ್ ಇಲ್ಲಿದೆ. ಈ ಫೋನ್ ಇದೆಯಲ್ವಾ, ಇದು ಚಾರ್ಜ್ ಆಗಕ್ ಬೇಕಾಗಿರೋದು ಡಿ ಸಿ ಕರೆಂಟ್, ಇದಕ್ಕೆ ಬೇಕಾಗಿರೋದು ಡಿ ಸಿ. ಬಟ್ ನೀವೇನ್ ಮಾಡ್ತೀರಾ? ಮೊಬೈಲ್ ಚಾರ್ಜರ್ ತಗೊಂತೀರಾ, ಮೊಬೈಲ್ ಚಾರ್ಜರ್ನ ಇದಕ್ಕೆ ಹಿಡಿದು ಚುಚ್ತೀರಾ, ಇದನ್ನ ತಗೊಂಡೋಗಿ ಎ ಸಿ ಸಾಕೆಟಿಗೆ ಹಾಕಿ ಚುಚ್ತೀರಾ. ಬಟ್ ನಿಮ್ ಫೋನ್ ಕರೆಕ್ಟ್ ಆಗಿ ಚಾರ್ಜ್ ಆಗತ್ತೆ. ಅರೆ, ಇದಕ್ಕೆ ಬೇಕಾಗಿರೋ ಡಿ ಸಿ ಕರೆಂಟು ಚುಚ್ಚುತ್ತಾ ಇರೋದು ಎ ಸಿಗೆ. ಹಂಗಾದ್ರೆ ಇದು ಹೆಂಗ್ ಸಾಧ್ಯ ಅಂತಂದ್ರೆ, ಈ ಮಷೀನ್ ಇದೆಯಲ್ವಾ, ಈ ಚಾರ್ಜರ್ ಇದೆಯಲ್ವಾ, ಈ ಅಡ್ಯಾಪ್ಟರ್ ಇದೆಯಲ್ವಾ, ಇದೇನ್ ಮಾಡತ್ತೆ? ಇದು ನೀವಲ್ಲಿ ಹಾಕಿದಾಗ ಇದ್ರ ಒಳಗಡೆ ಹೋಗೋದು ಎ ಸಿ ಕರೆಂಟ್. ಬಟ್ ಇದು ಒಳಗಡೆಗಿರೋ ಸರ್ಕಿಟ್ ಅದನ್ನ ಹೇಗ್ ಪರಿವರ್ತಿಸುತ್ತಂತೆ, ಇದರಿಂದ ಹೊರಗಡೆ ಬರ್ಬೇಕಾದ್ರೆ ಡಿ ಸಿ ಬರುತ್ತೆ. ಡೈರೆಕ್ಟ್ ಕರೆಂಟ್ ಡಿ ಸಿ ಕರೆಂಟ್ ಇದರಿಂದ ಹೊರಗಡೆ ಬರುತ್ತೆ. ಆ ರೀತಿಯ ವ್ಯವಸ್ಥೆ ಇದ್ರಲ್ಲಿ ಇರುತ್ತೆ. ಇದರ ಇನ್ಪುಟ್ ಎ ಸಿ, ಬಟ್ ಇದರ ಔಟ್ಪುಟ್ ಡಿ ಸಿ. ಸೊ ನಿಮ್ ಫೋನಿಗೆ ಸಿಗೋದು ಯಾವುದು? ಡಿ ಸಿ ಕರೆಂಟ್. ಸೊ ನಿಮ್ ಫೋನ್ ಕರೆಕ್ಟ್ ಆಗಿ ಚಾರ್ಜ್ ಆಗತ್ತೆ. ಸೊ ಇದು ಏನಿದೆಯಲ್ವಾ, ಇದೇನ್ ಕೆಲಸ ಮಾಡುತ್ತಲ್ವಾ, ಇದನ್ನ ನಾವು ರೆಕ್ಟಿಫೈಯರ್ ಅಂತ ಕರಿಬಹುದು. ಈ ಚಾರ್ಜರ್ ಅನ್ನ ನಾವು ರೆಕ್ಟಿಫೈಯರ್ ಅಂತ ಕರಿಬಹುದು. ಯಾಕೆ? ಈ ಚಾರ್ಜರ್ ಎ ಸಿ ಕರೆಂಟ್ ಅನ್ನ ಡಿ ಸಿ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ತು. ಸೊ ಈ ಚಾರ್ಜರ್ ಯಾವ ರೀತಿ ಕೆಲಸ ಮಾಡತ್ತೆ? ಚಾರ್ಜರ್ ಅಲ್ಲಿ ಇನ್ನೂ ಕಾಂಪ್ಲಿಕೇಟೆಡ್ ಸರ್ಕಿಟ್ ಇರುತ್ತೆ, ನಾವು ಅಷ್ಟೆಲ್ಲ ಕಾಂಪ್ಲಿಕೇಟೆಡ್ ಹೋಗಲ್ಲ. ಬಟ್ ಇದರ ಬೇಸಿಕ್ ಐಡಿಯಾ ನಾವು ಪಡ್ಕೋತೀವಿ. ಓಕೆನಾ? ಸೊ ಬೇಸಿಕ್ ಐಡಿಯಾ, ಬೇಸಿಕ್ ರೆಕ್ಟಿಫೈಯರ್ ಅಂದ್ರೆ ಏನು ಅಂತ ನೋಡ್ಕೋತೀವಿ. ಈ ರೆಕ್ಟಿಫೈಯರ್ ಎ ಸಿ ಕರೆಂಟ್ ಅನ್ನ ಡಿ ಸಿ ಕರೆಂಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಬೇಸಿಕಲಿ ಏನ್ ಬಳಸ್ಕೋತೀವಪ್ಪ ಅಂತಂದ್ರೆ, ಇವಾಗ ಜಸ್ಟ್ ಕಲ್ತ್ರಲ್ಲ ಡಯೋಡ್ ಬಗ್ಗೆ, ಅದೇ ಡಯೋಡ್ ಅನ್ನ ನಾವಿಲ್ಲಿ ಬಳಸ್ಕೋತೀವಿ. ಓಕೆನಾ? ಬಟ್ ನಾವು ನೋಡಿರ್ಬಹುದು, ಎ ಸಿ ಕರೆಂಟ್ ನಿಮ್ ಸಾಕೆಟ್ ಅಲ್ಲಿ ಬರೋದು ಎಷ್ಟು ಬರುತ್ತೆ? 220 ವೋಲ್ಟ್ 230 ವೋಲ್ಟ್ ಎ ಸಿ ಬರುತ್ತೆ. ಹೌದಾ? ಅದ್ರ RMS ವ್ಯಾಲ್ಯೂ ನೋಡಿದ್ರೆ 230 ವೋಲ್ಟ್ ಎಲ್ಲ ಬರುತ್ತೆ. ಬಟ್ ನಮ್ ಫೋನ್ ಚಾರ್ಜ್ ಆಗೋದು 5 ವೋಲ್ಟ್ 10 ವೋಲ್ಟ್ 15 ವೋಲ್ಟ್ ಇಷ್ಟರಲ್ಲೇ ನಮ್ ಫೋನ್ ಚಾರ್ಜ್ ಆಗುತ್ತೆ. ಬಟ್ ಆ ವೋಲ್ಟೇಜ್ ಏನಾಗುತ್ತೆ? ಅಲ್ಲಿ ವೋಲ್ಟೇಜ್ ಕಮ್ಮಿ ಆಗತ್ತೆ. ಸೊ ವೋಲ್ಟೇಜ್ ಕಮ್ಮಿ ಆಗತ್ತೆ ಅಂದ್ರೆ ಅಲ್ಲಿ ಮೊದಲು ಇದಕ್ಕೆ ಸಿಗ್ತಾ ಇರೋ ವೋಲ್ಟೇಜ್ ಜಾಸ್ತಿ, ಬಟ್ ಅದಾದ್ಮೇಲೆ ಇದು ಒಳಗಡೆ ವೋಲ್ಟೇಜ್ ಕಮ್ಮಿ ಆಗತ್ತೆ. ಸೊ ಜಾಸ್ತಿ ವೋಲ್ಟೇಜ್ ಅನ್ನ ಕಮ್ಮಿ ವೋಲ್ಟೇಜ್ ಮಾಡ್ಕೋಬೇಕು ಅಂದ್ರೆ ನಾವ್ ಏನ್ ಯೂಸ್ ಮಾಡ್ಕೋಬೇಕಪ್ಪ? ಆಬ್ವಿಯಸ್ಲಿ ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ಇದ್ರಲ್ಲಿ ನಾವು ಫಸ್ಟ್ ಏನ್ ಮಾಡ್ಕೋತೀವಪ್ಪ ಅಂದ್ರೆ, ಮೊದ್ಲು ನಾವು ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡ್ಕೋತೀವಿ. ಓಕೆನಾ? ಸೊ ಮೊದ್ಲೇನ್ ಯೂಸ್ ಮಾಡ್ಕೋತೀವಿ? ಮೊದಲು ನಾವು ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡ್ಕೋತೀವಿ. ಇದೇ ರೀತಿ ಬಿಡ್ತಾರ ಟ್ರಾನ್ಸ್ಫಾರ್ಮರ್? ನಾನು ಸ್ವಲ್ಪ ಹೀಗೆ ಬಿಡಿಸಿದೆ, ಅವರು ಉಲ್ಟಾ ಸುತ್ಕೊಂಡಿದ್ದಾರೆ. ಅಲ್ಲಿರೋ ರೀತಿನೇ ಬಿಡ್ಸೋಣ. ಓಕೆನಾ? ಸೊ ಟ್ರಾನ್ಸ್ಫಾರ್ಮರ್ ಬಿಡಿಸ್ಕೊಳ್ಳೋಣ. ಟ್ರಾನ್ಸ್ಫಾರ್ಮರ್ ಅಲ್ಲಿ 2 ಕಾಯಿಲ್ ಇರುತ್ತೆ. ಸೊ ಒಂದು ಈ ರೀತಿ ಕಾಯಿಲ್ ಇರುತ್ತೆ, ಹಾಗೆ ಇನ್ನೊಂದು ಕಾಯಿಲ್ ಇರುತ್ತೆ, ಅದು ಈ ರೀತಿಯಾಗಿರುತ್ತೆ. ಸರಿನಾ? ನಾವೀಗ ಬಿಡಿಸ್ತಾ ಇರೋ ಯಾವುದು? ವೋಲ್ಟೇಜ್ ಜಾಸ್ತಿ ವೋಲ್ಟೇಜ್ ಇರೋದು ಕಮ್ಮಿ ವೋಲ್ಟೇಜ್ ಆಗ್ತಾ ಇದೆ ಅಂದ್ರೆ ನಾವು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ಕೋತೀವಿ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಪ್ರೈಮರಿ ಕಾಯಿಲ್ ಅಲ್ಲಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರುತ್ತೆ, ಸೆಕೆಂಡರಿ ಕಾಯಿಲ್ ಅಲ್ಲಿ ನಂಬರ್ ಆಫ್ ಟರ್ನ್ಸ್ ಕಮ್ಮಿ ಇರುತ್ತೆ. ಹೌದಾ? ಸೆಕೆಂಡರಿ ಕಾಯಿಲ್ ಅಲ್ಲಿ ನೀವು ಕಮ್ಮಿ ಸುತ್ತ ಹಾಕಿರೋದು ಬಿಡಿಸ್ಕೋಬೇಕು. ಓಕೆನಾ? ಸೊ ಇದಕ್ಕೆ ನಾವು ಸಪ್ಲೈ ಮಾಡ್ತಿರೋದು ಯಾವುದು? ಇದಕ್ಕೆ ಸಪ್ಲೈ ಮಾಡ್ತಾ ಇರೋದು ಎ ಸಿ ಸೋರ್ಸ್. ಸೊ ಇದಕ್ಕೆ ನಾವು ಎ ಸಿ ಕರೆಂಟ್ ಸಪ್ಲೈ ಮಾಡ್ತಾ ಇದೀವಿ. ಈ ರೀತಿಯಾಗಿ ಆಗತ್ತೆ. ಇದು ನಮ್ ಟ್ರಾನ್ಸ್ಫಾರ್ಮರ್. ಈ ಪೂರ್ತಿ ನಮ್ ಸರ್ಕಿಟ್ ಏನಿದೆಯಲ್ವಾ, ಇದೇನಿದೆಯಲ್ವಾ, ಇದೇನನ್ನ ಸೂಚಿಸುತ್ತೆ? ಇದು ಟ್ರಾನ್ಸ್ಫಾರ್ಮರ್ ಅನ್ನ ಸೂಚಿಸುತ್ತೆ. ಕ್ಲಿಯರ್? ಇವಾಗ ನಿಮಗೆ ಗೊತ್ತಲ್ವಾ, ಟ್ರಾನ್ಸ್ಫಾರ್ಮರ್ ಅಲ್ಲಿ ವೋಲ್ಟೇಜ್ ಏನೋ ಕಮ್ಮಿ ಆಗತ್ತೆ, ಬಟ್ ಈ ಎಂಡ್ ಅಲ್ಲಿ ಸಿಗ್ತಾ ಇರೋದು ಯಾವ ವೋಲ್ಟೇಜು? ಎ ಸಿ ವೋಲ್ಟೇಜ್ ಸಿಗುತ್ತೆ ಟ್ರಾನ್ಸ್ಫಾರ್ಮರ್ ಅಲ್ಲಿ. ಹೌದಾ? ಸೊ ಇದ್ರಲ್ಲಿ ಸಿಗ್ತಾ ಇರೋದು ಎ ಸಿ ವೋಲ್ಟೇಜ್, ಇನ್ನೂ ಅದು ಡಿ ಸಿ ವೋಲ್ಟೇಜ್ ಆಗಿಲ್ಲ. ನಮಗ್ ಬೇಕಾಗಿರೋದು ಯಾವುದು? ನಮಗ್ ಬೇಕಾಗಿರೋದು ಡಿ ಸಿ. ಹೀಗಾಗಿ ಇದೇ ಟ್ರಾನ್ಸ್ಫಾರ್ಮರ್ ಅಲ್ಲಿ ಏನು ಎ ಸಿ ಸಿಕ್ತೋ ಇದನ್ನ ನಾವಿವಾಗ ಡಿ ಸಿ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಈ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ? ಇದೇ ಟ್ರಾನ್ಸ್ಫಾರ್ಮರ್ ಅನ್ನ ತಕೊಂಡೋಗಿ ಒಂದು ಡಯೋಡ್ಗೆ ಕೊಟ್ಕೋತೀನಿ. ಓಕೆನಾ? ಒಂದು ಡಯೋಡ್ಗೆ ಕೊಟ್ಕೋತೀನಿ. ಈ ರೀತಿಯಾಗಿ ಒಂದು ಡಯೋಡಿಗೆ ಕೊಟ್ಕೊಂಡೆ. ಸೊ ಈಗ ಡಯೋಡ್ ಅಲ್ಲಿ ಕೊಟ್ಟಿದ್ದೀನಿ ಅಂದ್ಮೇಲೆ ನನ್ಗೆ ಇಲ್ಲಿ ಏನ್ ಸಿಗತ್ತೆ? ಡಯೋಡಿಗೆ ಕೊಟ್ಟ ಮೇಲೆ ನಮ್ಗೆ ಡಿ ಸಿ ಕರೆಂಟ್ ಸಿಗುತ್ತೆ. ಹೆಂಗ್ ಸಿಗತ್ತೆ ಅನ್ನೋದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವಾಗ ನಮ್ಗೆ ಈ ಎಂಡಲ್ಲಿ ಡಿ ಸಿ ಕರೆಂಟ್ ಸಿಗತ್ತೆ. ಈ ಸಿಕ್ಕಿರುವಂತ ಡಿ ಸಿ ಕರೆಂಟ್ ಅನ್ನ ನಾವು ಯೂಸ್ ಮಾಡ್ಕೋಬೇಕು. ಒಂದು ಫೋನ್ ಚಾರ್ಜ್ ಮಾಡ್ಕೋತೀವಿ, ಇಲ್ಲಾಂದ್ರೆ ಈ ಡಿ ಸಿ ಕರೆಂಟ್ ಇಂದ LED ಲೈಟ್ಸ್ ಆನ್ ಮಾಡ್ಕೋತೀವಿ. ಓಕೆನಾ? ಈ ರೀತಿ ನಮ್ದು ಬೇರೆ 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 ಪರ್ಪಸ್ ಇರುತ್ತೆ. ಸೊ ನಾವು ಯೂಸ್ ಮಾಡ್ಕೊಳ್ಳುವಂತ ಮಷೀನ್ ಅನ್ನ ನಾವು ಇಲ್ಲಿ ಬಳಸ್ಕೋತೀವಿ. ಆ ಮಷೀನಿಗೆ ಒಂದು ರೆಸಿಸ್ಟರ್ ಇರುತ್ತೆ, ಅದನ್ನ ನಾವು ಆ ರೆಸಿಸ್ಟೆನ್ಸ್ ಇರುತ್ತೆ, ಅದನ್ನ ನಾವು ಲೋಡ್ ರೆಸಿಸ್ಟೆನ್ಸ್ ಅಥವಾ ಲೋಡ್ ರೆಸಿಸ್ಟರ್ ಅಂತ ಕೊಟ್ಕೊಂಡಿದ್ವಿ. ಬೇಸಿಕಲಿ ಲೋಡ್ ರೆಸಿಸ್ಟರ್ ಅಂದ್ರೆ ಏನು? ಲೋಡ್ ರೆಸಿಸ್ಟರ್ ಅಂದ್ರೆ ನಾವು ಯಾವ್ದಕ್ಕೆ ಲೋಡ್ ಕೊಡ್ತಾ ಇದೀವೋ ಅದು. ಫೋನ್ ಚಾರ್ಜ್ ಮಾಡ್ಬೇಕಂದ್ರೆ ಲೋಡ್ ರೆಸಿಸ್ಟರ್ ಜಾಗದಲ್ಲಿ ಫೋನ್ ಚಾರ್ಜರ್ ಬರುತ್ತೆ. ಹೌದಾ? ಬಲ್ಬ್ ಆನ್ ಮಾಡ್ಕೋತಿದೀವಿ ಅಂದ್ರೆ ಇದೇ ಜಾಗದಲ್ಲಿ ಬಲ್ಬ್ ಬರುತ್ತೆ. ಓಕೆ? ಸೊ ಅದು ಓವರ್ ಆಲ್ ಆಗಿ ಜನರಲ್ ಆಗಿ ನಾವಿಲ್ಲಿ ಲೋಡ್ ರೆಸಿಸ್ಟರ್ ಅಂತ ಕೊಟ್ಕೊಂಡಿದೀವಿ ಅಷ್ಟೇ. ಓಕೆನಾ? ಔಟ್ಪುಟ್ ಸಿಗೋದು ಎಲ್ಲಿ? ಈ 2 ಪಾಯಿಂಟ್ಗಳ ಮಧ್ಯ. ಈಗ ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅಂತ ನೋಡುವ. ಎ ಸಿ ಕರೆಂಟ್ ಅಂತಂದ್ರೆ
ಆಲ್ಟರ್ನೇಟಿಂಗ್ ಕರೆಂಟ್. ಪ್ರತಿ ಸಲ ಅದೇನಾಗುತ್ತೆ, ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಂತ ಇರುತ್ತೆ. ಒಂದ್ಸಲ ಇದು ಪಾಸಿಟಿವ್ ಇರುತ್ತೆ, ಇನ್ನೊಂದ್ಸಲ ಅದು ಪಾಸಿಟಿವ್ ಇರುತ್ತೆ, ಹೌದಾ? ಸೊ ಸದ್ಯ ನಾವು ನೋಡ್ತಾ ಇರೋ ಇನ್ಸ್ಟೆಂಟ್ ಅಲ್ಲಿ ಇದು ಪಾಸಿಟಿವ್, ಇದು ನೆಗೆಟಿವ್ ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ಇದು ಸಪ್ಲೈ ಆಯ್ತು, ಟ್ರಾನ್ಸ್ಫಾರ್ಮರ್ ಇಂದ ಹೋಗಿ ಇಲ್ಲಿ ಕರೆಂಟ್ ಇಂಡ್ಯೂಸ್ ಆಯ್ತು. ಸೊ ಆವಾಗ ಇಲ್ಲಿ ಪಾಸಿಟಿವ್ ಬರುತ್ತೆ, ಇಲ್ಲಿ ನೆಗೆಟಿವ್ ಬರುತ್ತೆ. ಕ್ಲಿಯರಾ? ಸೊ ಇವಾಗ ನೀವು ಡಯೋಡ್ ಅನ್ನ ನೋಡಿ. ಡಯೋಡ್ ನೋಡಿದ್ರೆ ಏನಾಗುತ್ತೆ, ಪಾಸಿಟಿವ್ ಯಾವ್ದು ಕನೆಕ್ಟ್ ಇದೆ, ಪಿ ಟೈಪ್ ಕನೆಕ್ಟ್ ಇದೆ, ಹೌದಾ? ಇದು ಪಿ ಟೈಪ್, ದೊಡ್ಡ ಇರೋದು ಪಿ ಟೈಪ್, ಶಾರ್ಪ್ ಇರೋದು ಎನ್ ಟೈಪ್. ಸೊ ನೆಗೆಟಿವ್ ಯಾವ್ದು ಕನೆಕ್ಟ್ ಇದೆ, ನೆಗೆಟಿವ್ ಎನ್ ಟೈಪ್ ಕನೆಕ್ಟ್ ಇದೆ. ಈಗ ನಮ್ದು ಈ ಡಯೋಡ್ ಫಾರ್ವರ್ಡ್ ಬಯಾಸ್ ನಲ್ಲಿ ಇದ್ದಂಗಾಯ್ತು, ರಿವರ್ಸ್ ಬಯಾಸ್ ನಲ್ಲಿ ಇದ್ದಂಗಾಯ್ತು. ಆಬ್ವಿಯಸ್ಲಿ ಇದು ಫಾರ್ವರ್ಡ್ ಬಯಾಸ್ ನಲ್ಲಿ ಇದ್ದಂಗಾಯ್ತು. ಹೀಗಾಗಿ ಡಯೋಡ್ ಕಂಡಕ್ಟ್ ಮಾಡುತ್ತೆ. ಓಕೆನಾ? ಡಯೋಡ್ ಕಂಡಕ್ಟ್ ಮಾಡುತ್ತೆ. ಇವಾಗ ಏನ್ ಮಾಡ್ತೀನಿ, ಈ ಎ ಸಿ ತಾನೇ ಆಲ್ಟರ್ನೇಟಿಂಗ್ ಕರೆಂಟ್ ಆಲ್ಟರ್ ಆಗ್ತಾ ಇರುತ್ತೆ. ಇವಾಗ ಏನಾಗುತ್ತೆ, ಇವಾಗ ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ ಅಂತ ಅನ್ಕೊಳ್ಳಿ. ಇದು ನೆಗೆಟಿವ್ ಆಗಿದೆ ಅಂದ್ರೆ ಈ ಎಂಡ್ ಕೂಡ ನೆಗೆಟಿವ್ ಆಗುತ್ತೆ, ಈ ಎಂಡ್ ಪಾಸಿಟಿವ್ ಆಗುತ್ತೆ, ಹೌದಾ? ಇವಾಗ ಇದು ಯಾವ ಬಯಾಸ್ ನಲ್ಲಿ ಇದೆ, ಇವಾಗ ಇದು ಇರೋದು ರಿವರ್ಸ್ ಬಯಾಸ್ ನಲ್ಲಿ. ಯಾಕಂದ್ರೆ ನೆಗೆಟಿವ್ ಪಿ ಟೈಪ್ ಕನೆಕ್ಟ್ ಇದೆ, ಪಾಸಿಟಿವ್ ಎನ್ ಟೈಪ್ ಕನೆಕ್ಟ್ ಇದೆ, ಅಂದ್ರೆ ಇದು ರಿವರ್ಸ್ ಬಯಾಸ್ ನಲ್ಲಿ ಇದೆ. ರಿವರ್ಸ್ ಬಯಾಸ್ ನಲ್ಲಿ ಇದ್ದಾಗ ನಮಗೆ ಗೊತ್ತು ಡಯೋಡ್ ಕಂಡಕ್ಟ್ ಮಾಡಲ್ಲ ಅನ್ನೋದು. ಸೊ ಇವಾಗ ಕಂಡಕ್ಟ್ ಆಗಲ್ಲ. ಅಂದ್ರೆ ಯಾವತ್ತು ಈ ಟರ್ಮಿನಲ್ ಪಾಸಿಟಿವ್ ಇರುತ್ತೋ ಆವಾಗ ಮಾತ್ರ ಡಯೋಡ್ ಕಂಡಕ್ಟ್ ಮಾಡುತ್ತೆ. ಈ ಟರ್ಮಿನಲ್ ಯಾವಾಗ ಪಾಸಿಟಿವ್ ಇರುತ್ತೋ ಆವಾಗ ಡಯೋಡ್ ಕಂಡಕ್ಟ್ ಮಾಡಲ್ಲ. ಓಕೆನಾ? ಸೊ ಇದನ್ನ ನಾವು ಗ್ರಾಫ್ ನಲ್ಲಿ ನೋಡೋದಾದ್ರೆ, ಇದಕ್ಕೊಂದು ಗ್ರಾಫ್ ಹಾಕೊಳ್ಳೋದಾದ್ರೆ ನಾವೇನ್ ಮಾಡೋಣ ಅಂತಂದ್ರೆ, ಎ ಸಿ ವೋಲ್ಟೇಜು ಮತ್ತೆ ಟೈಮ್ಗೆ ಒಂದು ಗ್ರಾಫ್ ಹಾಕೊಳ್ಳೋಣ. ಓಕೆನಾ? ಇಲ್ಲೆಲ್ಲ ಕೆಳಗಡೆ ಬರೆದ್ರೆ ಕಾಣಿಸುತ್ತೆ ಅನ್ಕೊಂಡಿದ್ದೀನಿ ನಾನು. ಲೆಟ್ ಮಿ ಸಿ ಒನ್ಸ್. ಓಕೆನಾ? ಕೆಳಗಡೆ ಇರೋದು ಕಾಣಿಸುತ್ತೆ ಇಲ್ವಾ ಅಂತ ನೋಡ್ಕೋತೀನಿ ಒಂದ್ಸಲ. ಹಾ, ಇಲ್ಲಿವರೆಗೆ ಕಾಣಿಸುತ್ತೆ ನಿಮ್ಗೆ, ಫ್ರೇಮ್ ಇಲ್ಲಿವರೆಗೆ ಕವರ್ ಆಗ್ತಾ ಇದೆ. ಸೊ ಇಲ್ಲಿವರೆಗೆ ನಾನು ಬಿಡಿಸ್ಕೋಬಹುದು, ಸರಿನಾ? ಸೊ ಇಲ್ಲಿ ಒಂದು ಗ್ರಾಫ್ ಇದೆ ಅಂತ ಅನ್ಕೊಳ್ಳೋಣ. ಈ ರೀತಿ ಗ್ರಾಫ್ ಇದೆ ನಮ್ದು. ವೈ ಆಕ್ಸಿಸ್ ನಲ್ಲಿ ವೋಲ್ಟೇಜ್ ತಗೊಂಡಿದ್ದಾರೆ, ಹಾಗೆ ಎಕ್ಸ್ ಆಕ್ಸಿಸ್ ನಲ್ಲಿ ಟೈಮ್ ತಗೊಂಡಿದ್ದಾರೆ. ಓಕೆನಾ? ಎ ಸಿ ಕರೆಂಟ್ ಬಿಡಿಸಿದ್ರೆ ಯಾವ ರೀತಿಯಾಗಿ ಬರುತ್ತೆ, ಎ ಸಿ ಕರೆಂಟ್ ಈ ರೀತಿಯಾಗಿರುತ್ತೆ, ರೈಟ್? ಇದ್ರಲ್ಲಿ ನಾವು ಕೊಡ್ತಾ ಇರುವಂತ ಇನ್ಪುಟ್ ಮೇಲೆ ಬಿಡಿಸ್ಕೋತೀನಿ, ಔಟ್ಪುಟ್ ಅನ್ನು ಕೆಳಗಡೆ ಬಿಡಿಸ್ಕೋತೀನಿ. ಓಕೆನಾ? ಇನ್ಪುಟ್ ಅನ್ನು ಈ ರೀತಿಯಾಗಿ ಬಿಡಿಸ್ಕೊಂಡೆ, ಎ ಸಿ ತಾನೆ. ಸೊ ಎ ಸಿ ಈ ರೀತಿಯಾಗಿರುತ್ತೆ. ಕ್ಲಿಯರಾ? ಎ ಸಿ ಈ ರೀತಿಯಾಗಿರುತ್ತೆ. ಇವಾಗ ಕೆಳಗಡೆ ಔಟ್ಪುಟ್ ಬಿಡಿಸ್ಕೊಳ್ಳೋಣ. ಔಟ್ಪುಟ್ ನಲ್ಲಿ ಏನ್ ಬಿಡಿಸ್ಕೊಳ್ಳೋಣ, ಸೇಮ್ ಗ್ರಾಫು. ಎಕ್ಸ್ ಆಕ್ಸಿಸ್ ನಲ್ಲಿ ಟೈಮು, ವೈ ಆಕ್ಸಿಸ್ ನಲ್ಲಿ ವೋಲ್ಟೇಜ್ ತಗೊಂಡಿದ್ದೀವಿ. ಓಕೆನಾ? ಸೊ ಸೇಮ್ ಗ್ರಾಫ್ ಇದು. ಇವಾಗ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಹಾಫ್ ಸೈಕಲ್ ಅಲ್ಲಿ ಇದು ಪಾಸಿಟಿವ್ ಇದ್ದಾಗ ನೋಡೋಣ. ಓಕೆನಾ? ಮೇಲಿನ ಟಾಪ್ ಪಾಸಿಟಿವ್ ಇದ್ದಾಗ ನೋಡೋಣ. ಫಸ್ಟ್ ಹಾಫ್ ಸೈಕಲ್ ಅಂದ್ರೆ ಯಾವುದು, ಇಲ್ಲಿಂದ ಇಲ್ಲಿಗೆ ಬಂದ್ರೆ ಫುಲ್ ಸೈಕಲ್ ಆಯ್ತು. ಹಾಫ್ ಸೈಕಲ್ ಅಂದ್ರೆ ಇಷ್ಟೇ ಆಯ್ತು, ಹೌದಾ? ಅರ್ಧ ಬರೋದು ಹಾಫ್ ಸೈಕಲ್, ಇಷ್ಟೇ ಬರುತ್ತೆ ತಾನೆ. ಸೊ ಇದು ಹಾಫ್ ಸೈಕಲ್. ಸೊ ಸ್ಟಾರ್ಟಿಂಗ್ ಹಾಫ್ ಸೈಕಲ್ ಅಲ್ಲಿ ಏನಾಗುತ್ತೆ ನೋಡೋಣ. ಇದು ಸ್ಟಾರ್ಟಿಂಗ್ ಹಾಫ್ ಸೈಕಲ್. ಓಕೆನಾ? ಸೊ ಸ್ಟಾರ್ಟಿಂಗ್ ಹಾಫ್ ಸೈಕಲ್ ಇದು ಪಾಸಿಟಿವ್ ಇತ್ತು, ಇದು ನೆಗೆಟಿವ್ ಇತ್ತು. ಅಂದ್ರೆ ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ, ಹೌದಾ? ಸೊ ಇದ್ರಲ್ಲಿ ಆವಾಗ ಏನಾಗುತ್ತೆ, ಈ ಡಯೋಡ್ ಕಂಡಕ್ಟ್ ಮಾಡುತ್ತೆ, ಅಂದ್ರೆ ಅಲ್ಲೇನೋ ವೋಲ್ಟೇಜ್ ಸಿಗತ್ತೆ ನಮ್ಗೆ, ಹೌದಾ? ಸೊ ಕರೆಂಟ್ ಕಂಡಕ್ಟ್ ಮಾಡುತ್ತೆ. ಹೀಗಾಗಿ ಇಲ್ಲಿ ಏನಿತ್ತು ಎಕ್ಸಾಕ್ಟ್ ಫಸ್ಟ್ ಹಾಫ್ ಸೈಕಲ್ ನಲ್ಲಿ ಇಲ್ಲಿ ಏನಿತ್ತು ಎಕ್ಸಾಕ್ಟ್ ಅದ್ರ ಕಾಪಿ ಇಲ್ಲಿ ಬರುತ್ತೆ, ಹೌದಾ? ಎಕ್ಸಾಕ್ಟ್ ಅದ್ರ ಕಾಪಿ ಇಲ್ಲಿ ಬರುತ್ತೆ. ಸೆಕೆಂಡ್ ಹಾಫ್ ಸೈಕಲ್ ಅಲ್ಲಿ ಏನಾಗುತ್ತೆ ನೋಡೋಣ. ಫಸ್ಟ್ ಹಾಫ್ ಸೈಕಲ್ ಅಲ್ಲಿ ಇದು ಪಾಸಿಟಿವ್, ಇದು ನೆಗೆಟಿವ್ ಇತ್ತು. ಸೆಕೆಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಕ್ಲಿಯರ್? ಇದು ನೆಗೆಟಿವ್ ಆಗುತ್ತೆ, ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಅಂದ್ರೆ ಇದು ನೆಗೆಟಿವ್ ಅಂದ್ರೆ ಇದೇನಾಗಬೇಕಾಯ್ತು, ಇದು ನೆಗೆಟಿವ್ ಆಗ್ಬೇಕಾಯ್ತು, ಹಾಗೆ ಇದು ಪಾಸಿಟಿವ್ ಆಗ್ಬೇಕಾಯ್ತು. ಕ್ಲಿಯರಾ? ಸೊ ಈ ರೀತಿ ಆದಾಗ ರಿವರ್ಸ್ ಬಯಾಸ್ ನಲ್ಲಿ ಇರುತ್ತೆ. ರಿವರ್ಸ್ ಬಯಾಸ್ ಅಂದ್ರೆ ಡಯೋಡ್ ಕಂಡಕ್ಟ್ ಮಾಡಲ್ಲ. ಡಯೋಡ್ ಅಲ್ಲಿ ವೋಲ್ಟೇಜ್ ಏನ್ ಬರಬೇಕು, ವೋಲ್ಟೇಜ್ ಡ್ರಾಪ್ 0 ಬರಬೇಕು. ಸೊ ಹೀಗಾಗಿ ಈ ಸೆಕೆಂಡ್ ಹಾಫ್ ಸೈಕಲ್ ಏನಿದೆಯೋ, ಸೆಕೆಂಡ್ ಹಾಫ್ ಸೈಕಲ್ ಅಥವಾ ನೆಗೆಟಿವ್ ಹಾಫ್ ಸೈಕಲ್ ಏನಿದೆಯೋ, ಇದು ಪಾಸಿಟಿವ್ ಹಾಫ್ ಸೈಕಲ್. ಮೇಲಕ್ಕಿತ್ತು, ಈಗ ಪಾಸಿಟಿವ್ ಹಾಫ್ ಸೈಕಲ್. ಇದು ಕೆಳಗಿದೆ, ನೆಗೆಟಿವ್ ಇದೆ, ಹೀಗಾಗಿ ನೆಗೆಟಿವ್ ಹಾಫ್ ಸೈಕಲ್. ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಏನು ಕಂಡಕ್ಟ್ ಮಾಡಲ್ಲ. ಸೊ ಏನು ಕಂಡಕ್ಟ್ ಮಾಡಲ್ಲ ಅಂದ್ರೆ ವೋಲ್ಟೇಜ್ ಹೆಚ್ಚು ಕಮ್ಮಿ ಏನು ಆಗಲ್ಲ, ಇಲ್ಲಿ 0ನೇ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮತ್ತೆ ಇದು ಪಾಸಿಟಿವ್ ಆಗುತ್ತೆ, ಇದು ಪಾಸಿಟಿವ್ ಆದ್ರೆ ಡಯೋಡ್ ಕಂಡಕ್ಟ್ ಮಾಡುತ್ತೆ. ನೆಕ್ಸ್ಟ್ ಮತ್ತೆ ನಮ್ಗೆ ಈ ರೀತಿ ಔಟ್ಪುಟ್ ಸಿಗುತ್ತೆ. ಅದರ ನೆಕ್ಸ್ಟ್ ಹಾಫ್ ಸೈಕಲ್ ಅಲ್ಲಿ 0 ಸಿಗುತ್ತೆ. ಅದ್ರ ನೆಕ್ಸ್ಟ್ ಮತ್ತೆ ಏನೋ ಸಿಗುತ್ತೆ, ಆಮೇಲೆ ಮತ್ತೆ 0, ಆಮೇಲೆ ಮತ್ತೆ ಏನೋ ಸಿಗುತ್ತೆ, ಮತ್ತೆ 0, ಆಮೇಲೆ ಮತ್ತೆ ಏನೋ ಸಿಗುತ್ತೆ, ಮತ್ತೆ 0. ಈ ರೀತಿಯಾಗಿ ಆಗ್ತಾ ಹೋಗುತ್ತೆ. ಕ್ಲಿಯರ್ ಅಲ್ವಾ? ಸೊ ಇದು ನಿಮ್ಮ ಗ್ರಾಫ್. 5 ಮಾರ್ಕಿಗೆ ಕೇಳಿದ್ರೆ ಇದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು, ಇದು ಹೆಂಗ್ ಕೆಲಸ ಮಾಡುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು. ಅದ್ರ ಜೊತೆಗೆ ಈ ಗ್ರಾಫ್ ಅನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು. ಈ ಡಯಾಗ್ರಾಮು ಬೇಕು, ಗ್ರಾಫ್ ಹಾಕೊಳ್ಳೋದು ಇಂಪಾರ್ಟೆಂಟ್, ಮತ್ತೆ ನೀವು ಕೊಡುವಂತ ಎಕ್ಸ್ಪ್ಲನೇಷನ್ ಕೂಡ ಇಂಪಾರ್ಟೆಂಟ್. ಏನ್ ಕೇಳಿದ್ರು ಅದನ್ನ ಇಂಗ್ಲಿಷ್ ಅಲ್ಲಿ ಬರೀರೋ, ಅಲ್ಲಿ ನಿಮ್ ಇಂಗ್ಲಿಷ್ ಗ್ರಾಮರು ಅದು ಇದೆಲ್ಲ ಚೆಕ್ ಮಾಡೋದಿಲ್ಲ. ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಮಾತ್ರ ಅಲ್ಲಿ ಚೆಕ್ ಮಾಡ್ತಾರೆ, ಸರಿನಾ? ಈ ಗ್ರಾಫ್ ನಲ್ಲಿ ಇದು ಇನ್ಪುಟ್, ಇದು ಇನ್ಪುಟ್ ಗ್ರಾಫ್, ಹೌದಾ? ಇನ್ಪುಟ್ ಮೇಲೂ ಹೋಗುತ್ತೆ, ಎ ಸಿ ಕರೆಂಟ್ ಕೊಟ್ಟಿರ್ತೇವೆ, ಮೇಲೂ ಹೋಗುತ್ತೆ, ಕೆಳಗೂ ಹೋಗುತ್ತೆ, ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ದಿಸ್ ಇಸ್ ಇನ್ಪುಟ್. ಈ ಗ್ರಾಫ್ ಏನಿದೆಯೋ, ಮೇಲ್ಗಡೆ ಬಿಡಿಸಿರೋ ಗ್ರಾಫ್ ಏನಿದೆಯೋ, ಇದು ಇನ್ಪುಟ್ ಇಗಿರೋ ಗ್ರಾಫ್.
ಹಾಗೆ ಕೆಳಗಡೆಗೆ ಏನ್ ಬಿಡಿಸಿದನೋ ಇದು ಔಟ್ಪುಟ್ ಅಂದ್ರೆ ಇಲ್ಲಿ ಸಿಗ್ತಾ ಇರೋ ವೋಲ್ಟೇಜ್ ಇನ್ ಗ್ರಾಫ್. ಓಕೆನಾ, ಇದು ಔಟ್ಪುಟ್ ಇನ್ ಗ್ರಾಫ್, ಇದಿರೋದು ಔಟ್ಪುಟ್ ಇನ್ ಗ್ರಾಫ್. ಕ್ಲಿಯರ್? ಇವಾಗ ನೆಕ್ಸ್ಟ್ ಹೋಗೋಣ. ಈಗ ಇದು ಏನ್ ಮಾಡ್ತು, ನಮ್ ನಾವು ಗ್ರಾಫ್ ಎಲ್ಲ ನೋಡಿದ್ರೆ ಇದನ್ನ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಏನಾಯ್ತು, ಇಲ್ಲಿ ನಮ್ದು ಏನು ವೋಲ್ಟೇಜ್ ಸಿಗ್ತಿದೆ ಅಲ್ವಾ, ಅದ್ರ ಅರ್ಧ ಮಾತ್ರ ರೆಕ್ಟಿಫೈ ಆಗ್ತಾ ಇದೆ. ಈ ವೇವ್ ನಲ್ಲಿ, ಇದು ಫುಲ್ ವೇವ್ ನಲ್ಲಿ ಬರೀ ಹಾಫ್ ವೇವ್ ಮಾತ್ರ ರೆಕ್ಟಿಫೈ ಆಗ್ತಾ ಇದೆ. ಉಳಿದ ಹಾಫ್ ವೇವ್ ದೇವರಿಗೆ ಗೊತ್ತು ಎಲ್ಲೋಯ್ತೋ ಏನೋ, ಹೌದಾ? ಹಾಫ್ ವೇವ್ ಮಾತ್ರ ರೆಕ್ಟಿಫೈ ಆಗ್ತಾ ಇದೆ, ಉಳಿದ ಹಾಫ್ ವೇವ್ ದೇವರಿಗೆ ಗೊತ್ತು. ಇದು ಹಾಫ್ ವೇವ್ ಅನ್ನ ಮಾತ್ರ ರೆಕ್ಟಿಫೈ ಮಾಡೋದ್ರಿಂದ ಈ ರೀತಿ ರೆಕ್ಟಿಫೈಯರ್ ಅನ್ನ ನಾವು ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ಕರಿತೀವಿ. ಈ ರೀತಿಯಾಗಿ ಎಫಿಷಿಯಂಟ್ ಆಗಂತೂ ಇರಲ್ಲ. ನಾವು ಕೊಟ್ಟಿರೋ AC ಫುಲ್ ನಮಗೆ ರೆಕ್ಟಿಫೈ ಆಗಿ ಸಿಗಲ್ಲ. ಹೀಗಾಗಿ ಈ ಸೈಂಟಿಸ್ಟ್ ಮಂದಿ ಎಲ್ಲ ಸೇರ್ಕೊಂಡು ಒಂದು ಐಡಿಯಾ ಮಾಡಿದ್ರು. ಏನ್ ಮಾಡಿದ್ರಪ್ಪ ಅಂತಂದ್ರೆ, ಬರೀ ಒಂದು ಡಯೋಡ್ ಹಾಕಿದ್ರೆ ಹಾಫ್ ವೇವ್ ಸಿಕ್ಕಿದೆ, ಇನ್ನೊಂದು ಹಾಕಿದ್ರೆ ಫುಲ್ ವೇವ್ ಸಿಗ್ಬಹುದಲ್ವಾ ಅಂತ ಥಿಂಕ್ ಮಾಡಿದ್ರು. ಸೊ ಇನ್ನೊಂದು ಹಾಕಿ ಐಡಿಯಾ ಮಾಡಿದ್ರು. ಅದನ್ನ ನಿಮ್ NCERT ನಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಟ್ರಾನ್ಸ್ಫಾರ್ಮರ್ ಎಲ್ಲ ಇದ್ದಾಗೆ ಇರುತ್ತೆ, ಗ್ರಾಫ್ ಒಂದು ಜಾಸ್ತಿ ಬರುತ್ತೆ. ಸೊ ಅಲ್ಲೇ ಬಿಡ್ಸ್ಕೊತೀನಿ ನಾನು. ಇನ್ಪುಟ್ ತೆಗಿಬಾರ್ದಾಗಿತ್ತು, ಯಾಕಂದ್ರೆ ಇನ್ಪುಟ್ ಸೇಮ್ ಬರುತ್ತಾನೆ. ಸೊ ಇನ್ಪುಟ್ ಹಾಗೆ ಇರಲಿ ಆಗಿತ್ತು, ಬಟ್ ಪರವಾಗಿಲ್ಲ. ಓಕೆನಾ? ಇವಾಗ ರೆಕ್ಟಿಫೈಯರ್ ನೋಡೋಣ, ಫುಲ್ ವೇವ್ ರೆಕ್ಟಿಫೈಯರ್ ನೋಡೋಣ. ಇವಾಗ ನೀವು ಹಾಫ್ ವೇವ್ ರೆಕ್ಟಿಫೈಯರ್ ಕಲ್ತ್ರೆ, ಇವಾಗ ಫುಲ್ ವೇವ್ ನೋಡೋಣ. ಫುಲ್ ವೇವ್ ರೆಕ್ಟಿಫೈಯರ್ ಅಂತಂದ್ರೆ ಸೇಮ್ ಅಗೇನ್ ಸ್ಟಾರ್ಟಿಂಗ್ ನಮಗೆ 220 ವೋಲ್ಟ್ ಬರುತ್ತೆ. ನಮ್ಗೆ ವೋಲ್ಟೇಜ್ ಕಮ್ಮಿ ಮಾಡ್ಕೊಬೇಕು. ವೋಲ್ಟೇಜ್ ಕಮ್ಮಿ ಮಾಡ್ಕೊಬೇಕು ಅಂದ್ರೆ ನಾವು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡ್ಕೋಬೇಕು. ಕ್ಲಿಯರಾ? ಸೊ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಓಕೆನಾ? ಸೊ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಗೆ ನೀವು ಏನ್ ಕೊಡ್ತೀರಾ, AC ಸೋರ್ಸ್ ಇಂದ ಸಪ್ಲೈ ಕೊಡ್ತೀರಾ, ಹೌದಾ? ಸೊ ಇದಕ್ಕೆ ನೀವು AC ಸೋರ್ಸ್ ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಇದು ನಮ್ದು ಟ್ರಾನ್ಸ್ಫಾರ್ಮರ್, ಕರೆಕ್ಟಾ? ಇದು ನಮ್ದು ಟ್ರಾನ್ಸ್ಫಾರ್ಮರ್. ಎಂತ ಟ್ರಾನ್ಸ್ಫಾರ್ಮರ್? ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸೊ ಈಗ ಈ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಹಿಂದೆಂತ ಮಾಡಿದ್ವಿ, ಹಾಫ್ ವೇವ್ ರೆಕ್ಟಿಫೈಯರ್ ಗೆ ಒಂದೇ ಡಯೋಡ್ ಕೊಟ್ಕೊಂಡಿದ್ವಿ. ಇವಾಗ ಐಡಿಯಾ ಮಾಡಿ ಏನ್ ಮಾಡೋಣ, ಇವಾಗ 2 ಡಯೋಡ್ ಅನ್ನ ಕೊಟ್ಕೊಂಡ್ ಬಿಡೋಣ. ಓಕೆನಾ? ಸೊ ಇವಾಗ ಏನ್ ಮಾಡೋಣ, ಇವಾಗ 2 ಡಯೋಡ್ ಅನ್ನ ಕೊಟ್ಕೊಂಡ್ ಬಿಡೋಣ. ಕ್ಲಿಯರ್? ಇವಾಗ 2 ಡಯೋಡ್ ಕೊಟ್ಟಿದ್ದೀನಿ, 2 ಡಯೋಡ್ ಕೊಟ್ಟಿದ್ದೀನಿ, ಈ ರೀತಿ ಕನೆಕ್ಷನ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಸರ್ಕಿಟ್ ಕಂಪ್ಲೀಟ್ ಆಗ್ಬೇಕಲ್ವಾ? ಸರ್ಕಿಟ್ ಕಂಪ್ಲೀಟ್ ಆಗ್ಬೇಕು ಅಂತ ನಾನು ಈ ಟ್ರಾನ್ಸ್ಫಾರ್ಮರ್ ಏನಿದೆಯೋ, ಟ್ರಾನ್ಸ್ಫಾರ್ಮರ್ ನ ಸೆಂಟರ್ ಟ್ಯಾಪ್ ಮಾಡ್ಕೋತೀನಿ. ಅಂದ್ರೆ ಟ್ರಾನ್ಸ್ಫಾರ್ಮರ್ ಸೆಂಟರ್ ನಿಂದ ಒಂದು ವೈರ್ ತಗೋತೀನಿ. ಈ ವೈರ್ ಇದಕ್ಕೆ ಕನೆಕ್ಟ್ ಆಗ್ಬಾರ್ದು, ಈ ವೈರ್ಗೆ ನಮ್ ಸೆಂಟರ್ ಟೈಪ್ ಇಂದ ವೈರ್ ಕನೆಕ್ಟ್ ಆಗ್ಬಾರ್ದು. ಹೀಗಾಗಿ ಅದ್ರ ಮೇಲಿಂದ ತರಬೇಕು. ಓಕೆನಾ? ಸೊ ಇದಿಲ್ಲಿ ಇಂಪಾರ್ಟೆಂಟ್. ಸೊ ಅದನ್ನ ಸರಿಯಾಗಿ ಡ್ರಾ ಮಾಡಿ. ಓಕೆನಾ? ಸೊ ಈ ಸೆಂಟರ್ ಟೈಪ್ ಇಂದ ಏನ್ ವೈರ್ ತರ್ತಿರೋ ಅದು ಇದಕ್ಕೆ ಕನೆಕ್ಟ್ ಆಗ್ಬಾರ್ದು. ಸೊ ಅದನ್ನ ಒಂದ್ ಸ್ವಲ್ಪ ಮೇಲಿಂದ ತಗೋಬರ್ಬೇಕು. ಈ ರೀತಿ ಮಾಡಿದೀವಿ ಅಂತಂದ್ರೆ ಆ 2 ವೈರ್ ಕನೆಕ್ಟ್ ಆಗಿಲ್ಲ ಅಂತ ಅರ್ಥ. ಓಕೆನಾ? ಸೊ ಈ ರೀತಿಯಾಗಿ ಮಾಡ್ಕೋತೀನಿ. ಹೀಗೆ ಈ ಸರ್ಕಿಟ್ ಅನ್ನ ಇಲ್ಲಿ ಕಂಪ್ಲೀಟ್ ಮಾಡ್ಕೋತೀನಿ. ಓಕೆನಾ? ಬಟ್ ನಾವು ಇಲ್ಲಿ ಸಿಗ್ತಾ ಇರೋ ನಮ್ಗೆ ಔಟ್ಪುಟ್ ಏನ್ ಸಿಗುತ್ತೋ ಅದನ್ನ ನಾವು ಲೋಡ್ ರೆಸಿಸ್ಟರ್ ಕೊಡ್ತೀವಿ, ಹೌದಾ? ಸೊ ಹೀಗಾಗಿ ನಾನು ಇಲ್ಲಿ ಒಂದು ಲೋಡ್ ರೆಸಿಸ್ಟರ್ ಕೊಟ್ಕೋತೀನಿ. ಕ್ಲಿಯರ್? ಸೊ ಹೀಗಾಗಿ ನಮ್ಗೆ ಸಿಕ್ಕಿರೋ ಕರೆಂಟ್ ನಾವು ಯೂಸ್ ಮಾಡ್ಕೋಬೇಕಲ್ವಾ, DC ಯೂಸ್ ಮಾಡ್ಕೋಬೇಕಲ್ವಾ? ಹೀಗಾಗಿ ಅದು ಯೂಸ್ ಮಾಡೋಕೆ ನಾವಿಲ್ಲಿ ಲೋಡ್ ರೆಸಿಸ್ಟರ್ ಕೊಟ್ಕೋತೀವಿ. ಲೋಡ್ ರೆಸಿಸ್ಟರ್ ಅಂದ್ರೇನು, ನಾವು ಫೋನ್ ಅನ್ನ ಇಲ್ಲಿ ಹಾಕೋಬಹುದು, ಫೋನ್ ಹಾಕಿ ಫೋನ್ ಚಾರ್ಜ್ ಮಾಡಬಹುದು. LED ಲೈಟ್ ತಂದು LED ಲೈಟ್ ಆನ್ ಮಾಡಬಹುದು, ಅಥವಾ ನಮ್ಮ LED TV ಇರುತ್ತೆ ಅದಕ್ಕೆ DC ಕರೆಂಟೇ ಬೇಕು. ಸೊ ಅದನ್ನ ಇಲ್ಲಿ ಹಾಕೋಬಹುದು, ಎನಿಥಿಂಗ್ ಇಲ್ಲಿ ಬರೋದು. ಓಕೆನಾ? ಆ ರೀತಿಯಾಗಿ ಬರುತ್ತೆ ಇಲ್ಲಿ ಲೋಡ್ ರೆಸಿಸ್ಟರ್. ಆ ಎಲ್ಲ ನಮ್ಮ ಸಾಮಾನನ್ನ ನಾವು ಕಾಮನ್ ಆಗಿ ಲೋಡ್ ರೆಸಿಸ್ಟರ್ ಅಂತ ಕರಿತೀವಿ. ಓಕೆ? ಕ್ಲಿಯರ್? ಎಲ್ಲ ಇನ್ಸ್ಟ್ರೂಮೆಂಟ್ ಅನ್ನ ಲೋಡ್ ರೆಸಿಸ್ಟರ್ ಅಂತ ಕರ್ಕೋತೀವಿ. ಈ ರೀತಿಯಾಗಿ ಆಗುತ್ತೆ. ಇದನ್ನ ನಾವು ಬೇಕಾದ್ರೆ ಡಯೋಡ್ 1 ಅಂತ ಕರ್ಕೋಬಹುದು, ಇದನ್ನ ಡಯೋಡ್ 2 ಅಂತ ಕರ್ಕೋಬಹುದು. ಓಕೆನಾ? ಈ ರೀತಿಯಾಗಿ ವ್ಯವಸ್ಥೆ ಇರುತ್ತೆ. ಮತ್ತೆ ನಮ್ದು ಇಡೀ ಸರ್ಕಿಟ್ ಸ್ಟೇಬಲ್ ಆಗಿ ಕೆಲಸ ಮಾಡಬೇಕು ಅಂತ ನಾವು ಇದನ್ನ ಗ್ರೌಂಡ್ ಮಾಡ್ಕೋತೀವಿ. ಈ ಗ್ರೌಂಡ್ ಮಾಡೋ ಉದ್ದೇಶ ಏನು? ಈ ಗ್ರೌಂಡ್ ಮಾಡೋದು ಬರೀ ನಿಮ್ ರೆಕ್ಟಿಫೈಯರ್ ಕೆಲಸ ಮಾಡ್ಲಿಕ್ಕೆ ಗ್ರೌಂಡ್ ಮಾಡೋದು ಕಂಪಲ್ಸರಿ ಅಲ್ಲ. ಬಟ್ ಗ್ರೌಂಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ಒಂದ್ ಸ್ವಲ್ಪ ಜಾಸ್ತಿ ಬಂದಿರೋದೆಲ್ಲ ಗ್ರೌಂಡಿಗೆ ಹೋಗುತ್ತೆ, ಭೂಮಿಗೆ ಹರಿದೋಗ್ಬಿಡತ್ತೆ. ಹೀಗಾಗಿ ನಮ್ ಇಡೀ ರೆಕ್ಟಿಫೈಯರ್ ಸರ್ಕಿಟ್ ಸ್ಟೇಬಲ್ ಆಗಿ ಕೆಲಸ ಮಾಡಬೇಕು ಅಂತ ನಾನು ಇಲ್ಲಿ ಗ್ರೌಂಡ್ ಮಾಡ್ಕೋತೀನಿ. ಓಕೆ? ಸೊ ಗ್ರೌಂಡ್ ಮಾಡೋದ್ರ ರೀಸನ್ ಏನು ಅಂತ ಗೊತ್ತಾಯ್ತಲ್ವಾ? ಈ ಗ್ರೌಂಡ್ ಮಾಡದೇ ಇದ್ರೂ ಪರವಾಗಿಲ್ಲ, ನಮ್ ರೆಕ್ಟಿಫೈಯರ್ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಓಕೆನಾ? ಬಟ್ ಒಂದ್ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ಒಂದ್ ಸ್ವಲ್ಪ ಜಾಸ್ತಿ ಬಂತು, ಆ ರೀತಿಯಲ್ಲಿ ಆಗತ್ತಲ್ಲ ಒಂದ್ ಸ್ವಲ್ಪ. ಸೊ ಆ ರೀತಿದ ಆಗದ್ದು, ಆ ಮಿಸ್ಟೇಕ್ಸ್ ಎಲ್ಲ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಬಂದದ್ದೆಲ್ಲ ಗ್ರೌಂಡಿಗೆ ಹರಿದೋಗ್ಲಿ ಅಂತ ಜಸ್ಟ್ ಸ್ಟೆಬಿಲಿಟಿಗೋಸ್ಕರ ನಾವು ಗ್ರೌಂಡ್ ಮಾಡ್ಕೋತಾ ಇರೋದು. ಕ್ಲಿಯರ್? ಸೊ ಇವಾಗ ಇಷ್ಟಿದೆ ನಮ್ದು, ಈ ರೀತಿ ಸರ್ಕಿಟ್ ಇದೆ. ಇವಾಗ ಏನ್ ಕತೆ ಆಗತ್ತೆ ಅಂತ ನೋಡೋಣ. ವಿತ್ ಗ್ರಾಫ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಹೀಗಾಗಿ ಗ್ರಾಫ್ ಅನ್ನು ಇಲ್ಲೇ ಬಿಡಿಸ್ಕೋತೀನಿ. ಓಕೆನಾ? ಸೊ ಗ್ರಾಫ್ ಅನ್ನು ಇಲ್ಲೇ ಬಿಡಿಸ್ಕೋತೀನಿ. ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ 3 ಗ್ರಾಫ್ ಕೊಟ್ಕೊಂಡಿದ್ದಾರೆ. ಓಕೆ? 3 ಗ್ರಾಫ್ ಕೊಟ್ಕೊಂಡಿದ್ದಾರೆ. ಸೊ 3 ಗ್ರಾಫ್ ಕೊಟ್ಟಿದ್ದಾರೆ. ಸೊ ನಾವು 3 ಗ್ರಾಫ್ ಅನ್ನು ಬಿಡಿಸೋಣ. ಓಕೆನಾ? 2 ಬಿಡಿಸಿದ್ರು ಓಕೆ, ಒಂದು ಇನ್ಪುಟ್ ಒಂದು ಔಟ್ಪುಟ್ ಅಂತ ಬಿಡಿಸಿದ್ರೆ ಇಟ್ಸ್ ಫೈನ್. ಓಕೆನಾ? ಅಷ್ಟು ಬಿಡಿಸಿದ್ರು ಇಟ್ಸ್ ಓಕೆ. ಬಟ್ ಇಲ್ಲಿ
ಈ ರೀತಿಯಾಗಿ ಕೊಟ್ಕೊಂಡಿದ್ದಾರೆ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ 3 ಕೊಟ್ಟಿದ್ದಾರೆ, ಹೀಗಾಗಿ 3 ಮಾಡಿ. ನಾವು 2 ಬಿಡಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ಟೆಕ್ಸ್ಟ್ ಬುಕ್ ಅಲ್ಲಿ 3 ಕೊಟ್ಟಿದ್ದಾರೆ ತಾನೆ, ಹೀಗಾಗಿ 3 ಬಿಡಿಸ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಮೊದಲನೇ ಗ್ರಾಫ್ ಇರೋದು ಸೇಮ್, ಇಲ್ಲಿ ವೋಲ್ಟೇಜ್ ವೈ ಆಕ್ಸಿಸ್ ನಲ್ಲಿ ವೋಲ್ಟೇಜ್ ತಗೋತಾರೆ, ವೈ ಆಕ್ಸಿಸ್ ಅಲ್ಲಿ ವೋಲ್ಟೇಜ್, ವೈ ಆಕ್ಸಿಸ್ ಅಲ್ಲಿ ವೋಲ್ಟೇಜ್, ಹಾಗೆ ಎಕ್ಸ್ ಆಕ್ಸಿಸ್ ನಲ್ಲಿ ಟೈಮ್ ತಗೊಂತಾರೆ. ಎಲ್ಲ ಆ ಗ್ರಾಫ್ ತರನೇ, ಸೇಮ್ ಆ ಗ್ರಾಫ್ ತರನೇ. ಓಕೆನಾ? ಸೊ ಮೊದಲನೇ ಗ್ರಾಫ್ ಇರೋದು ವೇವ್ ಫಾರ್ಮ್ ಎಟ್ ದಿಸ್ ಪಾಯಿಂಟ್. ಓಕೆನಾ? ಸೊ ಎಟ್ ದಿಸ್ ಪಾಯಿಂಟ್, ಈ ಯಾವ್ದೋ ಒಂದು ಪಾಯಿಂಟ್ ಗೆ ಎ ಅಂತ ಕರೆದಿದ್ದಾರೆ. ಓಕೆ, ನಿಮ್ ಬುಕ್ ನಲ್ಲಿ ಈ ಪಾಯಿಂಟ್ ಗೆ ಎ ಅಂತ ಕರೆದಿದ್ದಾರೆ, ಹಾಗೆ ಈ ಪಾಯಿಂಟ್ ಗೆ ಬಿ ಅಂತ ಕರ್ಕೊಂಡಿದ್ದಾರೆ. ಓಕೆನಾ? ಸೊ ಇಲ್ಲಿಂದ ಸಿಗೋದು, ಇಲ್ಲಿಂದ ಟ್ರಾನ್ಸ್ಫಾರ್ಮ್ ಆಗಿ ಇಲ್ಲಿ ಹೋಗುತ್ತೆ, ಇಲ್ಲಿ ಎ ಸಿ ಕರೆಂಟೇ ಇರುತ್ತೆ. ಸಪೋಸ್ ಇಲ್ಲಿ ಪಾಸಿಟಿವ್ ಇದ್ರೆ ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ, ಇದು ಪಾಸಿಟಿವ್ ಇದ್ರೆ ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಸೊ ನಾವ್ ಏನ್ ಮಾಡ್ಕೋತೀವಿ ಮೊದಲನೇ ಗ್ರಾಫ್ ಅಲ್ಲಿ ಅಂದ್ರೆ, ಎ ನಲ್ಲಿ ಯಾವ ರೀತಿ ವೇವ್ ಫಾರ್ಮ್ ಬರುತ್ತೆ, ಎ ನಲ್ಲಿ ಯಾವ ರೀತಿ ಎ ಸಿ ಸರ್ಕಿಟ್ ಇರುತ್ತೆ ಅನ್ನೋದನ್ನ ಮಾಡ್ಕೋತೀವಿ. ಓಕೆನಾ? ಸಪೋಸ್ ಇದು ಪಾಸಿಟಿವ್ ಇತ್ತು ಅಂತ ಅಂದ್ಕೊಳ್ಳಿ, ಇದು ಪಾಸಿಟಿವ್ ಇದ್ರೆ ಇದು ಕೂಡ ಪಾಸಿಟಿವ್ ಆಗುತ್ತೆ. ಹೌದಾ? ಸೊ ಇದು ನೆಗೆಟಿವ್ ಇದ್ರೆ ಇದು ಕೂಡ ನೆಗೆಟಿವ್ ಆಗುತ್ತೆ. ಕ್ಲಿಯರ್ ಅಲ್ವಾ? ಸೊ ನಾವು ವೇವ್ ಫಾರ್ಮೆಟ್ ಎ ಸಿ ಮಾಡ್ಬೇಕು. ಎ ಸಿ ಅಂದ್ರೆ ಇನ್ಪುಟ್ಟೇ, ನಾವು ಕೊಡೋದು ಇನ್ಪುಟ್ ಎ ಸಿನೇ ತಾನೆ. ಸೊ ಎ ಸಿ ಅಂದ್ರೆ ಇನ್ಪುಟ್ ಕರೆಂಟ್. ಸೊ ನಮ್ದು ಇನ್ಪುಟ್ ಕರೆಂಟ್ ಎ ಸಿ ಕರೆಂಟ್ ಯಾವ ರೀತಿಯಾಗಿ ಬರುತ್ತೆ, ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ, ಮತ್ತೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ, ಎಲ್ಲಾನು ಆಗುತ್ತೆ. ಓಕೆನಾ? ಸೊ ಇದನ್ನ ಒಂದು ಸಿಂಕ್ರೊನೈಸ್ಡ್ ವೇನಲ್ಲಿ ಬಿಡಿಸೋಣ ಅಂತ ಡ್ಯಾಶ್ ಹಾಕೋತೀನಿ ನಾನು. ಓಕೆ, ಜಸ್ಟ್ ನಾನು ಮಾರ್ಕಿಂಗ್ ಮಾಡ್ಕೊಳ್ಳೋದಷ್ಟೇ. ಇಲ್ಲಿ ಜಸ್ಟ್ ನಾನು ಮಾರ್ಕಿಂಗ್ ಮಾಡ್ಕೋತೀನಿ, ಯಾಕಂದ್ರೆ ಇಲ್ಲ ಅಂದ್ರೆ ಇಲ್ಲಿ 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 ಎಲ್ಲ ಹಿಂದೆ ಮುಂದೆ ಆಗ್ಬೋದು. ಆ ಹಿಂದೆ ಮುಂದೆ ಆಗಿ ಗಿಜಿ ಬಿಜಿ ಆಗುತ್ತೆ, ಏನೋ ಆಗುತ್ತೆ. ಸೊ ಆ ರೀತಿ ಹಿಂದೆ ಮುಂದೆ ಆಗ್ಬಾರ್ದು ಅಂತ ಜಸ್ಟ್ ಫಾರ್ ಮೈ ರೆಫರೆನ್ಸ್ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ಕೋತೀನಿ. ಕ್ಲಿಯರಾ? ಆ ರೀತಿಯಾಗಿ ಮಾಡ್ಕೋತೀನಿ. ಇದೇನು, ಈ ಗ್ರಾಫ್ ಏನು, ಇದು ವೇವ್ ಫಾರ್ಮ್ ಎಟ್ ಎ. ಓಕೆ, ವೇವ್ ಫಾರ್ಮ್ ಎಟ್ ಎ, ಎಟ್ ಎ. ಓಕೆ, ಎಟ್ ಎ ಪಾಯಿಂಟ್ ಎ ನಲ್ಲಿ ವೇವ್ ಫಾರ್ಮ್ ಯಾವ ರೀತಿ ಇರುತ್ತೆ ಅದು. ಇದು ವೇವ್ ಫಾರ್ಮ್ ಎಟ್ ಬಿ. ಓಕೆ, ಬಿ ನಲ್ಲಿ ಯಾವ ರೀತಿ ಇನ್ಪುಟ್ ಕರೆಂಟ್ ಇರುತ್ತೆ ಅದು. ಈಗ ಇಲ್ಲಿ ನೋಡಿ, ಎ ಪಾಸಿಟಿವ್ ಇದ್ದಾಗ ಬಿ ಪಾಯಿಂಟ್ ನೆಗೆಟಿವ್ ಆಗಿರುತ್ತೆ. ಹೌದಾ? ಯಾವಾಗ ಬಿ ಪಾಯಿಂಟ್ ಪಾಸಿಟಿವ್ ಇರುತ್ತೋ ಅವಾಗ ಎ ಪಾಯಿಂಟ್ ನೆಗೆಟಿವ್ ಆಗಿರುತ್ತೆ. ಅಂದ್ರೆ ಇವು ಎರಡರದ್ದು ಗ್ರಾಫ್, ಎರಡು ಇನ್ಪುಟ್, ಎರಡು ಮೇಲೆ ಕೆಳಗೆ ಹೋಗುತ್ತೆ. ಬಟ್ ಇದು ಪಾಸಿಟಿವ್ ಇದ್ದಾಗ ಇದು ನೆಗೆಟಿವ್ ಇರುತ್ತೆ, ಇದು ಪಾಸಿಟಿವ್ ಇದ್ದಾಗ ಇದು ನೆಗೆಟಿವ್ ಇರುತ್ತೆ. ಅಂದ್ರೆ ಇವು ಎರಡರದ್ದು ಗ್ರಾಫ್ ಎಕ್ಸಾಕ್ಟ್ ಉಲ್ಟಾ ಬರ್ಬೇಕಾಗ್ಲಿಲ್ಲ. ಕ್ಲಿಯರ್ ಅಲ್ವಾ? ಎಕ್ಸಾಕ್ಟ್ ಅವೆರಡದು ಉಲ್ಟಾ ಬರ್ಬೇಕಾಗಿ. ಹೀಗಾಗಿ ಇದು ಪಾಸಿಟಿವ್ ಇದೆ ಅಂದ್ರೆ ಬಿ ನಲ್ಲಿ ಯಾವ ರೀತಿ ಇರುತ್ತೆ, ಇದು ಬಿ ಗಿರೋ ಗ್ರಾಫ್ ತಾನೆ. ಸೊ ಬಿ ಗಿರೋ ಇನ್ಪುಟ್ ನ ಗ್ರಾಫ್. ಸೊ ಇದು ಪಾಸಿಟಿವ್ ಇದ್ದಾಗ ಬಿ ಹೆಂಗಿರುತ್ತೆ, ನೆಗೆಟಿವ್ ಇರುತ್ತೆ. ಇದು ನೆಗೆಟಿವ್ ಇದ್ದಾಗ ಬಿ ಪಾಸಿಟಿವ್ ಇರುತ್ತೆ, ಇದು ಪಾಸಿಟಿವ್ ಇದ್ದಾಗ ಬಿ ನೆಗೆಟಿವ್ ಇರುತ್ತೆ, ಇದು ನೆಗೆಟಿವ್ ಇದ್ದಾಗ ಬಿ ಪಾಸಿಟಿವ್ ಇರುತ್ತೆ. ಈ ರೀತಿಯಾಗಿ ಆಗ್ತಾ ಹೋಗುತ್ತೆ. ಕ್ಲಿಯರ್? ವೇವ್ ಫಾರ್ಮೆಟ್ ಎ, ವೇವ್ ಫಾರ್ಮೆಟ್ ಬಿ, ಎರಡು ಕ್ಲಿಯರ್. ಸೊ ಇವಾಗ ಏನಾಗುತ್ತೆ ನೋಡುವ. ಸದ್ಯಕ್ಕೆ ಇದು ಪಾಸಿಟಿವ್ ಇದು ನೆಗೆಟಿವ್ ಅಂತ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಈ ಡಯೋಡ್ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಹೌದಾ? ಪಾಸಿಟಿವ್ ಇದು ಕನೆಕ್ಟ್ ಇದೆ, ನೆಗೆಟಿವ್ ಅಗೇನ್ ಇಲ್ಲಿ ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಇದು ಫಾರ್ವರ್ಡ್ ಬಯಾಸ್ ಆದಂಗೆ ಆಯ್ತು. ಸೊ ಇದು ಫಾರ್ವರ್ಡ್ ಬಯಾಸ್ ನಲ್ಲಿ ಅಂದ್ರೆ ಇದರಲ್ಲಿ ಕರೆಂಟ್ ಹರಿಯುತ್ತೆ. ಹೌದಾ? ಬಟ್ ಇಲ್ಲಿ ಇದು ಪಾಸಿಟಿವ್ ಇದು ನೆಗೆಟಿವ್ ಇದ್ದಾಗ ಈ ಡಯೋಡ್ ರಿವರ್ಸ್ ಬಯಾಸ್ ನಲ್ಲಿ ಇದ್ದಂಗೆ ಆಯ್ತು. ಹೌದಾ? ಹೀಗಾಗಿ ವೇವ್ ಫಾರ್ಮ್ ಎಟ್ ಎ ಏನಿದೆಯೋ, ಎ ನಲ್ಲಿ ಸಿಗುವಂತ ವೇವ್ ಫಾರ್ಮ್ ಏನಿದೆಯೋ ಅದು ಮುಂದಕ್ಕೆ ಹೋಗುತ್ತೆ, ಅದು ಔಟ್ಪುಟ್ ಅಲ್ಲಿ ನಮಗ್ ಸಿಗತ್ತೆ. ಬಟ್ ಬಿ ನಲ್ಲಿರುವಂತ ವೇವ್ ಫಾರ್ಮ್ ಔಟ್ಪುಟ್ ಅಲ್ಲಿ ಸಿಗಲ್ಲ. ಈ ಪಾಯಿಂಟ್ ಅಲ್ಲಿ ಫಸ್ಟ್ ಹಾಫ್ ಸೈಕಲ್ ಅಲ್ಲಿ ಅಥವಾ ಪಾಸಿಟಿವ್ ಹಾಫ್ ಸೈಕಲ್ ನಲ್ಲಿ ಎ ನಲ್ಲಿ ಸಿಗುವಂತಹ ವೇವ್ ಫಾರ್ಮ್ ನಮ್ಗೆ ಔಟ್ಪುಟ್ ಅಲ್ಲಿ ಸಿಗಬೇಕು, ಯಾಕಂದ್ರೆ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಬಿ ನಲ್ಲಿ ಇರೋದು ನಮ್ಗೆ ಔಟ್ಪುಟ್ ಅಲ್ಲಿ ಸಿಗಲ್ಲ, ಯಾಕಂದ್ರೆ ನೆಗೆಟಿವ್ ರಿವರ್ಸ್ ಬಯಾಸ್ ಆಗುತ್ತೆ. ಹೌದಾ? ಸೊ ಆ ರೀತಿಯಾಗಿ ಆಗುತ್ತೆ. ಅಂದ್ರೆ ಎ ನಲ್ಲಿ ಇರೋದನ್ನೇ ನಾವು ಔಟ್ಪುಟ್ ಅಲ್ಲಿ ಬಿಡಿಸ್ಬೇಕು. ಈ ಮೂರನೇ ಗ್ರಾಫ್ ಏನಿದೆಯಲ್ಲ, ಈ ಗ್ರಾಫ್ ಇರೋದು ಔಟ್ಪುಟ್ ಬಗ್ಗೆ. ಓಕೆ, ಈ ಗ್ರಾಫ್ ಇರೋದು ಔಟ್ಪುಟ್ ಬಗ್ಗೆ. ಸೊ ಎ ನಲ್ಲಿರೋದು ಔಟ್ಪುಟ್ ಅಲ್ಲಿ ಸಿಗುತ್ತೆ. ಎ ನಲ್ಲಿ ಹೆಂಗಿದೆ, ಹಿಂಗಿದೆ. ಸೊ ಇದು ಎ ನಲ್ಲಿರೋದು ಔಟ್ಪುಟ್ ಅಲ್ಲಿ ಸಿಗುತ್ತೆ. ಓಕೆನಾ? ಸೊ ಬಿ ನೋಡಿ, ಇವಾಗ ಸೆಕೆಂಡ್ ಹಾಫ್ ಸೈಕಲ್ ಅಥವಾ ನೆಗೆಟಿವ್ ಹಾಫ್ ಸೈಕಲ್ ನೋಡೋಣ, ಉಲ್ಟಾ ನೋಡೋಣ. ಇವಾಗ ಬಿ ಅನ್ನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡೋಣ, ಎ ಪಾಯಿಂಟ್ ನೆಗೆಟಿವ್ ಅಂತ ಕನ್ಸಿಡರ್ ಮಾಡೋಣ. ಓಕೆನಾ? ಇವಾಗ ಯಾರಾಯ್ತು, ಇವಾಗ ಇದು ರಿವರ್ಸ್ ಬಯಾಸ್ ಆಯ್ತು, ಇದು ಫಾರ್ವರ್ಡ್ ಬಯಾಸ್ ಆಯ್ತು. ಕ್ಲಿಯರಾ? ಸೊ ಇದು ಫಾರ್ವರ್ಡ್ ಬಯಾಸ್ ಆಗಿದೆ ಅಂತೆ, ಇದು ರಿವರ್ಸ್ ಬಯಾಸ್ ಆಗಿದೆ. ಸೊ ಔಟ್ಪುಟ್ ಅಲ್ಲಿ ನಮಗ್ ಸಿಗೋದು ಇದರ ವೇವ್ ಫಾರ್ಮ್ ಮಾತ್ರ. ಇದರ ವೇವ್ ಫಾರ್ಮ್ ನಮ್ಗೆ ಔಟ್ಪುಟ್ ಅಲ್ಲಿ ಸಿಗಲ್ಲ. ಸೊ ಇದರ ವೇವ್ ಫಾರ್ಮ್ ನಮ್ಗೆ ಔಟ್ಪುಟ್ ಅಲ್ಲಿ ಸಿಗಬೇಕು. ಸೊ ಬಿ ನಲ್ಲಿರೋದೇ ಔಟ್ಪುಟ್ ಅಲ್ಲಿ ಸಿಗತ್ತೆ. ಸೊ ವೇವ್ ಫಾರ್ಮೆಟ್ ಬಿ ಏನಿದೆಯೋ ಇದು ನಮ್ಗೆ ಔಟ್ಪುಟ್ ಅಲ್ಲಿ ಸಿಗತ್ತೆ, ಈ ರೀತಿಯಾಗಿ ಸಿಗತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇನ್ನು ನೆಕ್ಸ್ಟ್ ಹಾಫ್ ಸೈಕಲ್ ಅಲ್ಲಿ ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಹೀಗಾಗಿ ನಮ್ಗೆ ಔಟ್ಪುಟ್ ಯಾವ್ದು ಸಿಗ್ಬೇಕು, ಇದರಲ್ಲಿರುವಂತ ವೇವ್ ಫಾರ್ಮ್ ಔಟ್ಪುಟ್ ಅಲ್ಲಿ ಸಿಗ್ಬೇಕು. ಈ ಕಡೆ ಕಂಡಕ್ಟೇ ಆಗಲ್ಲ, ಇದು ಕಂಡಕ್ಟ್ ಮಾಡುತ್ತೆ. ಸೊ ಇದು ಔಟ್ಪುಟ್ ಅಲ್ಲಿ ಸಿಗ್ಬೇಕು. ಸೊ ಎ ನಲ್ಲಿರೋದು ಔಟ್ಪುಟ್ ಅಲ್ಲಿ ಸಿಗ್ಬೇಕು, ಔಟ್ಪುಟ್ ನಲ್ಲಿ ಎ ನಲ್ಲಿರೋದು ಸಿಗ್ಬೇಕು, ಬಿ ನಲ್ಲಿರೋದು ಸಿಗಲ್ಲ. ಓಕೆನಾ? ಸೊ ಈ ರೀತಿಯಾಗಿ ಆಗತ್ತೆ. ಸೊ ಅಗೇನ್ ನೆಕ್ಸ್ಟ್ ಹಾಫ್ ಸೈಕಲ್ ಅಲ್ಲಿ ಬಿ, ನೆಕ್ಸ್ಟ್ ಹಾಫ್ ಸೈಕಲ್ ಅಂದ್ರೆ ಇವನ್ ಪಾಸಿಟಿವ್ ಆಗ್ತಾನೆ, ಇವನ್ ನೆಗೆಟಿವ್ ಆಗ್ತಾನೆ. ಸೊ ಬಿ ಫಾರ್ವರ್ಡ್ ಬಯಾಸ್ ಆಯ್ತು. ಹೀಗಾಗಿ ನೆಕ್ಸ್ಟ್ ಪಾಯಿಂಟ್ ಬಿ ನಲ್ಲಿರೋದೇ ನಮ್ಗೆ ಔಟ್ಪುಟ್ ಆಗಿ ಸಿಗುತ್ತೆ. ಅಂದ್ರೆ ಬಿ ನಲ್ಲಿರೋದು ಮೇಲ್ಗಡೆ ಇರೋ ಟೊಪ್ಪಿ,
ಸೊ ಈ ರೀತಿಯಾಗಿ ನಮ್ಗೆ ಔಟ್ಪುಟ್ ಸಿಗ್ತಾ ಹೋಗುತ್ತೆ. ಕ್ಲಿಯರ್? ಎಲ್ಲರದ್ದು ಹೈಟ್ ನೀವು ಸೇಮ್ ಬಿಡಿಸ್ಬೇಕು. ಓಕೆನಾ? ಎಲ್ಲರದ್ದು ಹೈಟ್ ನೀವು ಸೇಮ್ ಇಟ್ಕೋಬೇಕು. ಸೊ ಈ ರೀತಿಯಾಗಿ ಆಗತ್ತೆ. ರೆಕ್ಟಿಫೈಯರ್ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಈಗ ನೋಡಿ, ಕೊಟ್ಟಿರೋದು ಎ ಸಿ ಸರ್ಕಿಟ್, ಇದು ಇನ್ಪುಟ್, ಇದು ಇನ್ಪುಟ್, ಮೇಲಕ್ಕೂ ಹೋಗುತ್ತೆ ಕೆಳಗೂ ಹೋಗುತ್ತೆ, ಪಾಸಿಟಿವ್ ಆಗುತ್ತೆ ನೆಗೆಟಿವ್ ಆಗುತ್ತೆ. ನಮಗೆ ಔಟ್ಪುಟ್ ನಲ್ಲಿ ಸಿಕ್ಕಿರೋದು ಡಿ ಸಿ. ಇದು ಬರೀ ಪಾಸಿಟಿವ್ ಮಾತ್ರ ಇರುತ್ತೆ, ನೆಗೆಟಿವ್ ಯಾವತ್ತೂ ಹೋಗಲ್ಲ. ಓಕೆನಾ? ಸೊ ನಾವು ಇನ್ಪುಟ್ ಎ ಸಿ ಕೊಟ್ಟಿದೀವಿ, ನಮಗೆ ಔಟ್ಪುಟ್ ಡಿ ಸಿ ಸಿಕ್ಕಿದೆ ಅಂದ್ಮೇಲೆ ನಮ್ಮ ಏನು ರೆಕ್ಟಿಫೈಯರ್ ಏನಿದೆ ಇದು ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ನಿಮ್ದು ಇದೇ ಬುಕ್ ನಲ್ಲಿ ಒಂದ್ ಸ್ವಲ್ಪ ಮುಂದುವರ್ಸ್ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಸಿಗ್ತಾ ಇರುವಂತ ಎ ಸಿ ಹೆಂಗಿದೆಯಪ್ಪ? ಎ ಸಿ ಮೇಲಕ್ಕೆ ಹೋಗ್ತಾ ಇದೆ, ಕೆಳಗೆ ಬರುತ್ತೆ. ಸಾರಿ, ಸಿಗ್ತಾ ಇರುವಂತ ಔಟ್ಪುಟ್ ಡಿ ಸಿ. ಓಕೆ, ಡಿ ಸಿ ನಮ್ಗೆ ಔಟ್ಪುಟ್ ಡಿ ಸಿ ಸಿಗ್ತಾ ಇದೆ. ನೆಗೆಟಿವ್ ಏನ್ ಹೋಗ್ತಾ ಇಲ್ಲ, ಬಟ್ ಏನಾಗ್ತಾ ಇದೆ, ಅದು ಫ್ಲಕ್ಚುಯೇಟ್ ಆಗ್ತಾ ಇದೆ. ಹೌದಾ? ಫ್ಲಕ್ಚುಯೇಟ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಇದು ಫ್ಲಕ್ಚುಯೇಟ್ ಆಗಬಾರ್ದು ಅಂತ ಒಂದು ಕೆಲಸ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಈ ರೆಕ್ಟಿಫೈಯರ್ ನಲ್ಲಿ ನಮ್ಗೆ ಏನ್ ಸಿಗತ್ತಲ್ವಾ, ರೆಕ್ಟಿಫೈಯರ್ ನಲ್ಲಿ ಏನ್ ಸಿಗತ್ತಲ್ವಾ ಔಟ್ಪುಟ್. ಸೊ ಇದು ನಮ್ಗೆ ರೆಕ್ಟಿಫೈಯರ್ ಅಲ್ಲಿ ಔಟ್ಪುಟ್ ಎಲ್ಲಿ ಸಿಗುತ್ತೆ, ಲೋಡ್ ರೆಸಿಸ್ಟರ್ ಅಲ್ಲಿ ಔಟ್ಪುಟ್ ಸಿಗುತ್ತೆ. ಹೌದಾ? ನಿಮ್ ಡಯಾಗ್ರಾಮ್ ನಿಮ್ ಬುಕ್ ನಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅವರು. ಎಲ್ಲಾಯ್ತು? ನಿಮ್ ಬುಕ್ ನಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ರೆಕ್ಟಿಫೈಯರ್ ಅಂತ ಒಂದು ಜಸ್ಟ್ ಎಂತ ರೆಕ್ಟಾಂಗಲ್ ಆಗಿ ಕೊಟ್ಟಿದ್ದಾರೆ. ಬಟ್ ನಮ್ಮ ರೆಕ್ಟಿಫೈಯರ್ ಸರ್ಕಿಟ್ ಫುಲ್ ಇದೆ ಅಲ್ವಾ? ಸೊ ನಾವೀಗ ಏನ್ ಮಾಡ್ಕೋತೀವಿ ಅಂತಂದ್ರೆ, ಈ ರೀತಿ ಫ್ಲಕ್ಚುಯೇಟ್ ಆಗಬಾರ್ದು ಅಂತ, ಈ ರೀತಿಯಾಗಿ ನಮ್ದು ವೋಲ್ಟೇಜ್ ಫ್ಲಕ್ಚುಯೇಟ್ ಆಗಬಾರ್ದು ಅಂತ ನಾನು ಇಲ್ಲೊಂದು ಕೆಪಾಸಿಟರ್ ಹಾಕೋತೀನಿ. ಓಕೆನಾ? ಎಲ್ಲಿ ಕೆಪಾಸಿಟರ್ ಹಾಕೋತೀನಿ? ಇಲ್ಲಿ ಕೆಪಾಸಿಟರ್ ಹಾಕೋತೀನಿ. ಲೋಡ್ ರೆಸಿಸ್ಟರ್ಗೆ ಪ್ಯಾರಲಲ್ ಆಗಿ ಒಂದು ಕೆಪಾಸಿಟರ್ ಹಾಕೋತೀನಿ. ಈ ಕೆಪಾಸಿಟರ್ ಯಾವ ರೀತಿ ಕೆಲಸ ಮಾಡತ್ತಪ್ಪ ಅಂತಂದ್ರೆ, ಇದು ಫಿಲ್ಟರ್ ರೀತಿಲಿ ಕೆಲಸ ಮಾಡುತ್ತೆ. ಓಕೆನಾ? ಇದು ಫಿಲ್ಟರ್ ರೀತಿಲಿ ಕೆಲಸ ಮಾಡುತ್ತೆ. ಫಸ್ಟ್ ವೋಲ್ಟೇಜ್ ಜಾಸ್ತಿ ಆಗ್ಬೇಕಾದ್ರೆ ನನ್ನ ಕೆಪಾಸಿಟರ್ ಚಾರ್ಜ್ ಆಗುತ್ತೆ. ವೋಲ್ಟೇಜ್ ಇಳಿಬೇಕಾದ್ರೆ ಇದು ಫಸ್ಟ್ ವೋಲ್ಟೇಜ್ ಜಾಸ್ತಿ ಆಗ್ಬೇಕಾದ್ರೆ ಏನಾಯ್ತು, ಕೆಪಾಸಿಟರ್ ಚಾರ್ಜ್ ಆಯ್ತು. ಈಗ ವೋಲ್ಟೇಜ್ ಡಿಕ್ರೀಸ್ ಆಗ್ತಾ ಇದೆ. ವೋಲ್ಟೇಜ್ ಡಿಕ್ರೀಸ್ ಆಗುತ್ತೆ ಅಂತಂದ್ರೆ, ಈ ಕೆಪಾಸಿಟರ್ ತಾನೇನ್ ಚಾರ್ಜ್ ಮಾಡ್ಕೊಂಡಿತ್ತಲ್ವಾ, ಆ ಚಾರ್ಜ್ ಸ್ಟೋರ್ ಮಾಡಿತ್ತಲ್ವಾ, ಅದನ್ನ ರಿಲೀಸ್ ಮಾಡೋಕ್ ಶುರುವಾಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಇಲ್ಲಿ ಏನ್ ಔಟ್ಪುಟ್ ಸಿಗ್ತಾ ಇತ್ತು ಅದು ಇಲ್ಲಿಗೆ ಹೋಗುತ್ತೆ. ಸೆಕೆಂಡ್, ಇದು ಇಳಿಬೇಕಾದ್ರೆ, ವೋಲ್ಟೇಜ್ ಇಳಿಬೇಕಾದ್ರೆ ಕೆಪಾಸಿಟರ್ ತಾನು ಸ್ಟೋರ್ ಮಾಡಿರುವಂತ ಚಾರ್ಜ್ ಅನ್ನ ರಿಲೀಸ್ ಮಾಡುತ್ತೆ. ಅಂದ್ರೆ ಒಟ್ಟಿನಲ್ಲಿ ನಮ್ಮ ಲೋಡ್ ರೆಸಿಸ್ಟರ್ ನ ಅಕ್ರಾಸ್ ವೋಲ್ಟೇಜ್ ಕಮ್ಮಿ ಆಗೋದನ್ನ ಇದು ಸ್ಟಾಪ್ ಮಾಡುತ್ತೆ. ಓಕೆನಾ? ಸೊ ಹೀಗಾಗಿ ನಮ್ಗೆ ಕೆಪಾಸಿಟರ್ ಹಾಕಿದ ಮೇಲೆ, ನೀವು ಎಕ್ಸಾಮಿಗೆ ಕೆಪಾಸಿಟರ್ ಹಾಕೋದು ಅದೆಲ್ಲ ಬರಿಬೇಡ್ರಿ, ಪುರಾಣ ಬರಿಬೇಡ್ರಿ. ಅಲ್ಲಿ ನಿಮ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ, ಲಾಸ್ಟ್ ಟಾಪಿಕ್ ಅಲ್ವಾ ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ ಅಷ್ಟೇ. ನಿಮ್ ಬುಕ್ ನಲ್ಲಿ ಕೇಳೋದವ್ರು ಏನು, ಫುಲ್ ವೇವ್ ರೆಕ್ಟಿಫೈಯರ್ ಬಗ್ಗೆ ಅಷ್ಟೇ ಕೇಳ್ತಾರೆ. ಕೆಪಾಸಿಟರ್ ಹಾಕಿದ ಮೇಲಿನ ಕತೆ ಎಲ್ಲ ನೀವು ಎಕ್ಸಾಮ್ ಅಲ್ಲಿ ಬರೆಯೋದಲ್ಲ. ಇದು ಜಸ್ಟ್ ಇಲ್ಲೇ ನೀವು ಅರ್ಥ ಮಾಡ್ಕೊಳ್ಬೇಕು ಏನಾಗ್ತದೆ ಅಂತ. ಓಕೆನಾ? ಸೊ ವೋಲ್ಟೇಜ್ ಏನು ಡಿಕ್ರೀಸ್ ಆಗೋದಕ್ಕೆ ಬಿಡಲ್ಲ. ಸೊ ಅವಾಗ ಏನಾಗುತ್ತೆ, ಕೆಪಾಸಿಟರ್ ಹಾಕಿದ ಮೇಲೆ ಏನಾಗತ್ತಪ್ಪ ಅಂತಂದ್ರೆ ವೋಲ್ಟೇಜ್ ಈ ರೀತಿಯಾಗಿ ಬರುತ್ತೆ. ಓಕೆನಾ? ಮತ್ತೆ ಇದು ಚಾರ್ಜ್ ಆಗುತ್ತೆ, ಕೆಪಾಸಿಟರ್ ಚಾರ್ಜ್ ಆಗುತ್ತೆ, ಇಲ್ಲಿ ಜಾಸ್ತಿ ವೋಲ್ಟೇಜ್ ಸಿಗುತ್ತೆ. ಇದು ಕಮ್ಮಿ ಆಗ್ಬೇಕಾದ್ರೆ ಕೆಪಾಸಿಟರ್ ತಾನು ಸ್ಟೋರ್ ಮಾಡಿರೋ ಚಾರ್ಜ್ ಅನ್ನ ಮತ್ತೆ ರಿಲೀಸ್ ಮಾಡುತ್ತೆ. ಸೊ ಆವಾಗ ಮತ್ತೆ ವೋಲ್ಟೇಜ್ ಅನ್ನ ಅದು ಮೇಂಟೈನ್ ಮಾಡುತ್ತೆ. ಮತ್ತೆ ಅದೇ ರೀತಿ ಆಗತ್ತೆ, ಇಲ್ಲಿ ಬರ್ಬೇಕಾದ್ರೆ ಕೆಪಾಸಿಟರ್ ಚಾರ್ಜ್ ಆಗುತ್ತೆ, ಮತ್ತೆ ಚಾರ್ಜ್ ಸ್ಟೋರ್ ಮಾಡಿರುವಂತದ್ದನ್ನ ರಿಲೀಸ್ ಮಾಡುತ್ತೆ. ಇವಾಗ ನೋಡಿ, ಫಸ್ಟ್ ನಮ್ ಕೆಪಾಸಿಟರ್ ಹಾಕೊಳ್ಳದೆ ಇದ್ದಾಗ ಏನಾಗಿತ್ತು, ನಮ್ಗೆ ಫ್ಲಕ್ಚುಯೇಟಿಂಗ್ ಡಿ ಸಿ ಸಿಗ್ತಾ ಇತ್ತು. ಫ್ಲಕ್ಚುಯೇಟ್ ಬರೀ ಪಾಸಿಟಿವ್ ಸೈಕಲ್ ಅಲ್ಲೇ ಇತ್ತು, ನೆಗೆಟಿವ್ ಅದು ಯಾವತ್ತೂ ಬಂದಿಲ್ಲ. ಹೀಗಾಗಿ ನಾವು ಡಿ ಸಿ ಅಂತ ಕರೆದ್ವಿ. ಬಟ್ ಆ ಡಿ ಸಿ ಫ್ಲಕ್ಚುಯೇಟ್ ಆಗ್ತಾ ಇತ್ತು. ಬಟ್ ಕೆಪಾಸಿಟರ್ ಹಾಕೊಂಡ ಮೇಲೆ ಏನಾಗಿದೆ, ಕೆಪಾಸಿಟರ್ ಹಾಕೊಂಡ್ಮೇಲೆ ನಮ್ಗೆ ಕಾನ್ಸ್ಟೆಂಟ್ ಆಗಿರುವಂತ ಡಿ ಸಿ ಸಿಕ್ಕಿದೆ. ಹೀಗಾಗಿ ಕೆಪಾಸಿಟರ್ ಫಿಲ್ಟರ್ ನ ಇಲ್ಲಿ ನಾವು ಯೂಸ್ ಮಾಡಿದ್ವಿ. ಓಕೆನಾ? ಮುಗಿತಾ ಅಥವಾ ಏನೇನಾದ್ರೂ ಇದೆಯಾ? ನೆಕ್ಸ್ಟ್ ನಾವೆಲ್ಲ ಕಲಿಬೇಕಾದ್ರೆ ಚಂದಿತ್ತು ಮತ್ತೆ ಸ್ಪೆಷಲ್ ಪರ್ಪಸ್ ಪಿ ಎನ್ ಜಂಕ್ಷನ್ ಡಯೋಡ್, ಝೀನರ್ ಡಯೋಡ್, LED, ಸೋಲಾರ್ ಸೆಲ್ ಎಲ್ಲದ್ರ ಬಗ್ಗೆ ಇತ್ತು. ಲಾಜಿಕ್ ಗೇಟ್ಸ್ ಬಗ್ಗೆ ಇತ್ತು. ಎಂತ ಚಂದ್ರ ಟಾಪಿಕ್ ಅದು. ಬಟ್ ನಿಮ್ಗೆ ಅವೆಲ್ಲವನ್ನೇ ರಿಮೂವ್ ಮಾಡಿದ್ದಾರೆ. ತುಂಬಾ ಸರಳವಾಗಿ ಸಿಂಪಲ್ ಆಗಿ ಇಟ್ಟಿದ್ದಾರೆ. ಸೊ ಇಷ್ಟನ್ನ ಮಾಡಿದ್ರೆ ನಿಮ್ಮ ಸೆಮಿ ಕಂಡಕ್ಟರ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಈ ಡೌಟ್ ಏನಾದ್ರೂ ಇರುತ್ತಲ್ವಾ, ಡೌಟ್ ಏನಾದ್ರೂ ಇದೆ, ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಕಮೆಂಟ್ ಅಲ್ಲಿ ಹಾಕ್ಬೋದು. ಅಥವಾ ನಾನು ಇದ್ರದ್ದು MCQ ಸೆಷನ್ ತಗೋತೇನೆ, ಯಾವತ್ತಾದ್ರೂ ಬಂದು ಲೈವ್ ಬಂದು ತಗೋತೇನೆ. ನಿಮ್ಗೆ ಲೈವ್ ಅಲ್ಲೇ ಡೌಟ್ ಕೇಳಬೇಕು ಅಂತಂದ್ರೆ ನೀವು ಲೈವ್ ಅಲ್ಲೇ ಬಂದು ಡೌಟ್ ಕೇಳಿ. ಓಕೆನಾ? ಲೈವ್ ಅಲ್ಲೇ ಬಂದು ಡೌಟ್ ಕೇಳಿ. ಸೊ ಇದ್ರ MCQ ಸೆಷನ್ ನಡಿಬೇಕಾದ್ರೆ ನೀವು ಲೈವ್ ಅಲ್ಲೂ ಡೌಟ್ ಕೇಳಬಹುದು. ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.